ಓಂ ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಗುರುಗೀತೆಯ ವಿಚಾರ ಮಾಡ್ತಿದ್ವಿ. 2ನೇ ಅಧ್ಯಾಯ 200ನೇ ಶ್ಲೋಕದ ಬಗ್ಗೆ ತನಕ ವಿಚಾರ ಮಾಡಿದ್ವಿ. ನಾವಂದನೀಯಾಃ ತೇ ಕಷ್ಟಂ ದರ್ಶನಾತ್ ಭ್ರಾಂತಿಕಾರಕಾಃ ವರ್ಜಯೇತ್ ತಾನ್ ಗುರುನ್ ದೂರೇ ಧೀರಾನೇವ ಸಮಾಶ್ರಯೇತ್ ಅಂತ. ಅಂಥ ಪಾಖಂಡಿ ಗುರುಗಳನ್ನು ಸ್ವಲ್ಪ ಗಮನ, ಊಹಾಪೋಹ, ವಿಚಕ್ಷಣತ್ವ ಇರಲೇಬೇಕು. ಯಾರಂದರೆ ಅವನ್ನೆಲ್ಲ ಗುರುಗಳಂತ ಸ್ವೀಕಾರ ಮಾಡೋದಲ್ಲ. ಗುರುಗಳಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂದುಬಿಟ್ಟು ಸಾಕ್ಷಾತ್ ಶಿವ ಪರಮಾತ್ಮನ ಹೇಳಿದ್ದಾನೆ. ತತ್ವಮಸ್ಯಾದಿ ವಾಕ್ಯಗಳ ವಿಚಾರವನ್ನು ತಿಳ್ಕೊಂಡು ಶಿಷ್ಯರಿಗೆ ಬೋಧ ಮಾಡೋ ಅಷ್ಟು ಸಾಮರ್ಥ್ಯ ಇರೋನು, ಆ ಸ್ವರೂಪದಲ್ಲಿ ನಿಂತಿರೋ ಅಂಥವನು ಮಾತ್ರನೇ ಗುರು. ಅಷ್ಟು ಬಿಟ್ಬಿಟ್ಟು ಮಿರಾಕಲ್ಸ್ ಮಾಡೋರೆಲ್ಲ ಗುರುಗಳಲ್ಲ, ಅವೆಲ್ಲ ಸಿದ್ಧಿಗಳದು. ಎಷ್ಟೋ ಜನ ಪವರ್ಫುಲ್ ವ್ಯಕ್ತಿಗಳಿರ್ತಾರೆ ಪ್ರಪಂಚದಲ್ಲಿ. ಆ ಪವರ್ಫುಲ್ ವ್ಯಕ್ತಿಗಳಲ್ಲಿ ನೀನು ಅದರಲ್ಲಿ ಇನ್ನು ಸ್ವಲ್ಪ ಪವರ್ಫುಲ್ ವ್ಯಕ್ತಿಯಾಗಿರ್ತಾನೆ ಅಷ್ಟೇ. ಅಂಥ ಜಾಗದಲ್ಲೆಲ್ಲ ತಲೆ ಬಗ್ಸಕ್ಕೆ ಹೋದ್ರೆಗನ ಮತ್ತು ನಿನಗೆ ಯಾವುದೋ ನರಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಗುರು ಸಮೇತ ಶಿಷ್ಯರು ಎಲ್ಲ ಆ ಚೈನ್ ಲಿಂಕ್ ಥರ ಎಲ್ಲರೂ ನರಕಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೆ ಅಂಥವ್ರ ಲಕ್ಷಣಗಳು ಕೆಲವೊಂದು ಹೇಳಿ ಅಂಥವ್ರ ತಂಟೆಗೆ ಹೋಗಲೇಬಾರದು ಅಂತ. ಪಾಷಂಡಿನ ಪಾಪರತಾಃ ನಾಸ್ತಿಕಾ ಭೇದ ಬುದ್ಧಯಃ ಸ್ತ್ರೀಲಂಪಟಾ ದುರಾಚಾರ ಕೃತಜ್ಞಾ ಭಗವೃತ್ತಯಃ. ಪಾಷಂಡಿನಃ ಪಾಖಂಡತೆ, ಸುಮ್ಮನೆ ಢಂಬಾಚಾರ ತೋರಿಸಿಕೊಂಡು ಪಾಖಂಡದ ಎಲ್ಲ ಮೋಕ್ಷ ಮತ್ತು ಮೋಕ್ಷ ಸಾಧನೆಗಳು ಬಿಟ್ಟು ಬೇರೆ ವಿಷಯದಲ್ಲೇ ಹೆಚ್ಚು ಇಂಟ್ರೆಸ್ಟ್ ತೋರಿಸೋದು. ಪಾಪರತಃ ಪಾಪಕರ್ಮಗಳು ಮನಸ ವಾಚ ಕರ್ಮನ ಇನ್ಸೆನ್ಸಿಟಿವ್ನೆಸ್ ಇರುತ್ತೆ. ಅಯ್ಯೋ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಿದೆಯಾ ಇಲ್ವಾ ಅನ್ನೋ ವಿಷಯನ ಗಮನದಲ್ಲೇ ಇಟ್ಕೊಳ್ಳೋದಿಲ್ಲ. ಭಗವದ್ಗೀತೆ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ನಿನಗೆ ಬೇರೆಯವರು ಯಾವ ಥರ ಪ್ರವರ್ತನೆ ಮಾಡಿದಾಗ ನಿನಗೆ ದುಃಖ ಆಗ್ತಾ ಇರುತ್ತೋ ಅದೇ ಥರ ಪ್ರವರ್ತನೆ ನೀನು ಇನ್ನೊಬ್ಬರ ಜೊತೆ ಮಾಡೋಕ್ಕೆ ಹೋಗಬೇಡ. ಸಿಂಪಲ್. ಹೆಚ್ಚು ನೀನು ಶಾಸ್ತ್ರಗಳಾದ ಇದು ಓದಬೇಕಾದ ಅವಶ್ಯಕತೆ ಇಲ್ಲ. ಬೇರೆಯವರು ಮಾಡೋ ಚೇಷ್ಟೆಗಳಿಂದ ನಿನಗೆ ಯಾವ ಥರ ದುಃಖ ಆಗ್ತಾಯಿದೆಯೋ ಮತ್ತು ನೀನು ಅದೇ ಥರ ಚೇಷ್ಟೆಗಳು ಇನ್ನೊಬ್ಬರ ಪ್ರತಿ ಮಾಡೋಕ್ಕೆ ಹೋಗಬೇಡ. ಸಿಂಪಲ್ಲಾಗಷ್ಟೇ. ಆ ಸೆನ್ಸಿಟಿವ್ನೆಸ್ ಇಲ್ಲ ಅಂದರೆ ಮನಸ ವಾಚ ಕರ್ಮ ನಮಗೆ ಗೊತ್ತಿಲ್ದಂಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರಿಗೋ ಒಬ್ರಿಗೆ ಹಿಂಸೆ ಮಾಡ್ತಾನೆ ಇರ್ತೀವಿ ನಾವು. ಆ ಸೆನ್ಸಿಟಿವ್ನೆಸ್ ಬರಬೇಕು. ಆ ಇನ್ಸೆನ್ಸಿಟಿವ್ನೆಸ್ ನೇಚರಿಂದನೇ ಎಷ್ಟೋ ಪಾಪಕರ್ಮಗಳು ಮಾಡ್ತಾ ಇರ್ತೀವಿ. ಇಂಥ ಪಾಖಂಡರಿಗೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ವಿಷಯದಲ್ಲಿ ಭಕ್ತರನ್ನು ಶಿಷ್ಯರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲ ಅವರ ಪರಿಶ್ರಮವನ್ನು ಕದೀತಾ ಇರ್ತಾರೆ, ಇಲ್ಲ ಶಿಷ್ಯರ ಧನವನ್ನು ಲೂಟಿ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಶ್ಲೋಕ ಯಾವುದೋ ಒಂದು ಹೇಳಿಬಿಟ್ಟಿದ್ದನ್ನು ಕಾಡಿ ಬೇಡುವನು ಜಂಗಮನೆಲ್ಲ ಅಂತ ಅಂತಾರಲ್ಲ, ಅದು ಇರಲೇಬಾರ್ದು. ಅದು ನೋಡಬೇಕು. ಅವರ ಶಕ್ತಿ ಸಾಮರ್ಥ್ಯಗಳು ಎಲ್ಲ ನೋಡಿಕೊಂಡು ದಾನ ಮಾಡಿಸೋದು ಒಳ್ಳೆಯದೇ. ದಾನ ಮಾಡೋಕ್ಕೆ ಪ್ರೇರಣೆ ತರಿಸೋದು ತುಂಬ ಒಳ್ಳೆಯದೇ. ಹಾಗಂದುಬಿಟ್ಟಿದ್ದನ್ನು ಸಿಕ್ಕಿದೆ ಚಾನ್ಸ್ ಅಂದುಬಿಟ್ಟಿದ್ದನ್ನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಎಲ್ಲ ಪ್ರಕಾರದಲ್ಲಿ ನೀನು ಎಕ್ಸ್ಪ್ಲೋಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹುಷಾರಾಗಿರಬೇಕು. ಪಾಪರತಃ ಯಾರದೇ ಆಗಲಿ ಪರಿಶ್ರಮ ಅಲ್ಲ. ಯಾರೇ ಒಂದಷ್ಟು ಬೆಳೆ ಬೆಳಿಬೇಕಂದ್ರೆ ಎಷ್ಟು ಬೆವರು ಸುರಿಸ್ತಾರೆ, ಎಷ್ಟು ಕಷ್ಟ ಇರುತ್ತೆ. ಅದನ್ನು ನೀನು ವಂಚನಾ ಬುದ್ಧಿಯಿಂದ ಏನು ಕೈ ಕಾಲು ಆಡಿಸ್ತೀರ, ಬರೀ ಸ್ಪಿರಿಚುವಲ್ ಟ್ಯಾಕ್ಸ್ ಹಾಕಿಬಿಟ್ಟು ನೀನು ಒಬ್ಬನೇ ಸವಲತ್ತುಗಳನ್ನು ಹೊಂದುತ್ತಾ ಇದ್ದರೆ ಅದು ಮಹಾಪಾಪ ಆಗುತ್ತೆ. ಅದು ನಾಸ್ತಿಕಾಃ ಭೇದ ಬುದ್ಧಯಃ. ನಾಸ್ತಿಕರು ಇರ್ತಾರೆ. ನಾನು ಒಂದು ಸಮಯದಲ್ಲಿ ನಾಸ್ತಿಕನೇ ಆಗಿದ್ದೆ. ಅಬ್ಬಬ್ಬ ಭಯಂಕರ ಹಿಂಸೆ ಮಾಡಿದ್ದೆ ಮನೆಯಲ್ಲಿ. ಹಬ್ಬ ನೀನು ರಾಕ್ಷಸ ಹುಟ್ಟಿದ್ದೀವಿ ಮನೆಯಲ್ಲಿ ನೀನು ಅಂತ. ದೇವರಿಲ್ಲ ದೆವ್ವ ಇಲ್ಲ ಅಂದುಬಿಟ್ಟು ಎಲ್ಲ ನಿಮ್ಗೆ ಮೋಸ ಮಾಡ್ತಾರೆ. ಎಲ್ಲ ಕನ್ವಿನ್ಸಿಂಗ್ ಸ್ಕಿಲ್ಸು, ಅವರು ಇವರು ಮಾತಾಡೋ ಮಾತು ಇದೆ. ಕನ್ವಿನ್ಸಿಂಗ್ ಸ್ಕಿಲ್ಸ್ಗೆ ಪುಸ್ತಕಗಳಿಗೆಲ್ಲ ನೀವು ಸರೆಂಡರ್ ಆಗಿಬಿಟ್ಟಿದ್ದೀರಾ. ನಿಮ್ಮ ಸ್ವಂತ ಬುದ್ಧಿ ಬಳಸ್ತಾ ಇಲ್ಲ. ಅದು ಇದು ಅಂತ ಟೆಕ್ನಾಲಜಿ ಎಲ್ಲ ಎಷ್ಟು ಮುಂದೆ ಬರ್ತಿದೆ. ಇನ್ನೂ ನೀವು ಅದನ್ನು ನಂಬ್ಕೊಂಡಿರ್ತೀರ ಅಂತ ಪ್ರತಿ ಹಬ್ಬ ಪ್ರತಿಯೊಂದು ಪೂಜೆ ಯಾವಾಗಲೂ ಹಿಂಸೆ ಕೊಡೋದೇ ಅವರು. ಮತ್ತು ಕುತರ್ಕ ಭಯಂಕರವಾಗಿ ಮಾಡ್ತಿದ್ದೆ. ಅವ್ರು ಏನು ಹೇಳಿದ್ರು ಅದಕ್ಕೊಂದು ಕುತರ್ಕದಿಂದ ಬಾಯಿ ಮುಚ್ಚಿಬಿಡ್ತಾಯಿದ್ದೆ. ಅವ್ರಿಗೆ ಸಿಟ್ಟು ಬರ್ತಾಯಿತ್ತು. ಎಷ್ಟೋ ಸತಿ ಹೊಡೆಯೋಕ್ಕೆ ಬರ್ತಾಯಿದ್ರು.
ನಮ್ಮ ಮಾವ ಒಬ್ಬ ಇದ್ದ, ನಮ್ಮ ಲೀಡ್ರು, ನಾಸ್ತಿಕಕ್ಕೆ ಗ್ಯಾಂಗ್ಗೆ ಒಬ್ಬ ಲೀಡ್ರ್ ಇದ್ದ. ಮತ್ತು ಆತನೇ ಕನ್ವರ್ಟ್ ಆಗಿಬಿಟ್ಟ. ಒಂದು ಸೀನ್ ನಡೀತಾ, ಅದು ಸಮಯ ಬಂದಾಗ ಹೇಳ್ತೀನಿ ಏನಾಗಿತ್ತಂತ. ನಮ್ಮ ಲೀಡ್ರೇ ಕನ್ವರ್ಟ್ ಆದಮೇಲೆ ನಮ್ಮದು ಸ್ವಲ್ಪ ಈ ಕಡೆ ಸಂಭಾವನೆ ಬುದ್ಧಿ ಬಂತು, ಇರ್ಬೋದು ನರಕ ಸ್ವರ್ಗಾದಿಗಳು ದೇವರೆಲ್ಲ ಇರ್ಬೋದು ಅಂದ್ಬಿಟ್ಟು. ಆದರೆ ನಾಸ್ತಿಕ ಭೇದ ಬುದ್ಧಿ ಸುಮ್ಮನೆ ತಲೆ ಕೆಡಿಸ್ತಾ ಇರ್ತಾರೆ, ಇರೋ ಆಸಕ್ತಿಯನ್ನು ತೆಗೆದಾಕ್ತಾ ಇರ್ತಾರೆ. ಅದಕ್ಕೆ ಈ ಶುಷ್ಕ ವೇದಾಂತಿಗಳ ಹತ್ರ ಕೂಡ ತುಂಬ ಎಚ್ಚರವಾಗಿರಬೇಕು. ನಮ್ಮ ಗುರುಗಳು ಗುರು ಪರಂಪರೆಯಲ್ಲಿ ಹೇಳಿದರೆ ದೊಡ್ಡ ವೈರಸ್ ಇದು, ತುಂಬ ಹುಷಾರಾಗಿರಬೇಕು ಅಂತಾರೆ. ಯಾಕಂದರೆ ಒಳ್ಳೆ ಸಾಧನೆಗಳು ಇನ್ನೂ ಅಂತಃಕರಣ ಶುದ್ಧಿ ಆಗಿಲ್ಲ, ಸ್ವರೂಪದಲ್ಲಿ ನಿಂತಿಲ್ಲ. ಮಾಡಬೇಕಾಗ್ತಾ ಇರೋವಂಥ ಅಂತಃಕರಣ ಶುದ್ಧಿಗೆ ಇರೋವಂಥ ಆಲಂಬನೆಗಳನ್ನು ಫಸ್ಟು ಬಿಡಿಸ್ಬಿಡ್ತಾರೆ ಶುಷ್ಕ ವೇದಾಂತದಲ್ಲಿ. ಫಸ್ಟ್ ನೀನು ನೋಡು, ನಿನ್ನ ಕೆಪಾಸಿಟಿ ನೋಡ್ಕೋ. ಭಗವದ್ಗೀತೆಯಲ್ಲಿ ಹೇಳಿದ ನಾ ಬುದ್ಧಿ ಭೇದಂ ಜನೇನ್, ಅವನಿಗೆ ಪಾತ್ರತೆಯೇ ಇಲ್ಲ, ಅವನಿಗೇನು ಬಲವಂತವಾಗಿ ಜ್ಞಾನ ಧಾರಣೆ ಮಾಡಬೇಕಂತ ನೋಡ್ತಾ ಇದ್ದೀವಿ. ಅವನ ಕೆಪಾಸಿಟಿ ನೋಡು, ಅವನಿಗೆ ನಿಷ್ಕಾಮ ಕರ್ಮಯೋಗಕ್ಕೆ ಎಲಿಜಿಬಿಲಿಟಿ ಇದ್ದಾನೆ, ಫಸ್ಟ್ ಅದು ಮಾಡಿಸು. ಅದಾದಮೇಲೆ ಅವನು ಇನ್ನೂ ಎಮೋಷ್ನಲ್ ಲೆವೆಲಲ್ಲಿದ್ದಾನೆ. ಎಮೋಷ್ನಲ್ ಲೆವೆಲಲ್ಲಿ ಇದ್ದಾಗ ಅವನಿಗೆ ಮತ್ತೆ ಉಪಾಸನೆ ಅದು ಇದು ಅದು ಆ ಲೆವೆಲಲ್ಲಿಂದಾನೆ ಕರ್ಕೊಂಬ. ಅದಾದಮೇಲೆ ಅವನೇ ಅದರಿಂದ ಮತ್ತೆ ಮೇಲೆ ಬರ್ತಾನೆ. ನಿನಗೆ ಆ ಸಾಮರ್ಥ್ಯವಿಲ್ಲ, ಶಿಷ್ಯನು ಯಾವ ಕ್ಯಾಟಗರಿ ಇರ್ತಾರೇನೋ ತಿಳ್ಕೊಳ್ಳೋ ಸಾಮರ್ಥ್ಯವಿಲ್ಲ. ಎಲ್ಲರಿಗೂ ಒಂದೇ ಥರ ಬೋಧನೆ ಮಾಡೋದಕ್ಕಾಗೋದಿಲ್ಲ. ಸಣ್ಣ ಮಕ್ಕಳು ಕೇಳ್ತಾ ಇರ್ತಾರೆ, ಮಕ್ಕಳು ಹೆಂಗೆ ಹುಡ್ತಾರೆ ಅಂತ ಕೇಳ್ತಾರೆ ತಂದೆ ತಾಯಿ. ಯಥಾರ್ಥವಾಗಿ ಹೇಳೋದಕ್ಕಾಗುತ್ತೆ ಸಣ್ಣ ವಯಸ್ಸಿನಲ್ಲಿ. ಅದು ಯಾವ ಸಮಯ ಬಂದಾಗ ಅದು ಅಧಿಕಾರಿತ್ವ ನೋಡಿಕೊಂಡು ಕೆಲವೊಂದು ಹೇಳಬೇಕಾಗುತ್ತೆ. ಅದೇ ಥರ ಎಲ್ಲರೂ ಅಧಿಕಾರಿಗಳಲ್ಲ, ಅದಕ್ಕೆ ಆ ಅಧಿಕಾರ ಭೇದ ಇರುತ್ತೆ. ಅದರಿಂದ ಶುಷ್ಕ ವೇದಾಂತದಿಂದ ಎಷ್ಟು ಜನನ ಜೀವನ ಹಾಳು ಮಾಡ್ತಾಯಿದ್ದಾರೆ ಗೊತ್ತಾ. ಅವರೂ ಜೀವನ ಹಾಳು ಮಾಡಿಕೊಂಡು ಇನ್ನೊಬ್ಬರನ್ನೂ ಜೀವನ ಹಾಳು ಮಾಡೋದಕ್ಕೆ ಬಿಟ್ಟುಬಿಡ್ತಾರೆ. ಒಳ್ಳೆ ಸಾಧನೆಗಳನ್ನು ಬಿಡಿಸ್ಬಿಡ್ತಾರೆ. ಆ ಸಾಧನೆ ಮಾಡೋದ್ರಿಂದ ಈ ಒಂದು ಕ್ರಿಯೆ ಅಡ್ಡ ಏನಾಯಿತು, ನಡೆಯೋ ಕ್ರಿಯೆ, ಕುತ್ಕೊಳ್ಳೋ ಕ್ರಿಯೆ, ತಿನ್ನೋ ಕ್ರಿಯೆ, ಎಲ್ಲ ಕ್ರಿಯೆಗಳು ಏನು ಅಲ್ಲೇನು ಮಿಥ್ಯಾತ್ವ ದರ್ಶನ ಇಲ್ಲ, ಅವೆಲ್ಲವೂ ಜಸ್ಟಿಫೈಬಲ್ಲು. ಇದೊಂದು ಕ್ರಿಯೆ ಮಾತ್ರ, ಉಪಾಸನೆ ಪೂಜೆ, ಇದು ಮಾತ್ರ ಅನವಶ್ಯಕವಾಗಿದೆ. ಇದು ಶಾಸ್ತ್ರ ಏನು ಇವರೆಲ್ಲ ಮತ್ತೆ ನಮ್ಮನ್ನು ಬ್ರೈನ್ ವಾಶ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಶಿವ, ಭಗವದ್ಗೀತೆಯಲ್ಲಿ ಉಪನಿಷತ್ತು, ಇವರೆಲ್ಲ ಉಪಾಸನೆ ಪದ್ಧತಿಗಳು, ಇವೆಲ್ಲ ಮಂದಿರಗಳು, ಮೂರ್ತಿ ಪೂಜೆ ವಿಧಾನಗಳು, ಇವೆಲ್ಲ ಏನು ಅತ್ಯಂತ ತುಚ್ಛವಾಗಿದ್ದರೆ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟರವರು. ಇಲ್ಲ, ಇದರಲ್ಲೂ ಕೂಡ ಬೆನಿಫಿಟ್ ಇದೆ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲೇ ನೋಡಿದ್ದೀವಿ ಎಂಥ ಬೆನಿಫಿಟ್ ಇದೆ ಉಪಾಸನೆಯಲ್ಲಿ. ಆ ಮೈಂಡನ್ನು, ಈಗೋನ ಒಂದು ಪಾಯಿಂಟಲ್ಲಿ ಫಿಕ್ಸ್ ಮಾಡಿ ಆ ಒಂದು ಪಾಯಿಂಟನ್ನು ನಾಕೌಟ್ ಮಾಡಿದ್ದಕ್ಕೆ 1.5 ದಿವಸದಲ್ಲಿ ಕೆಲಸ ಆಗ್ಬಿಡುತ್ತೆ. ಎಂಥ ಬೆನಿಫಿಟ್ ಇದೆ. ಆ ಮೈಂಡನ್ನು ಅಬ್ಸರ್ವ್ ಮಾಡೋ ಒಂದು ಪ್ರಾಸೆಸ್ ಅದು. ಅದಕ್ಕೆ ಇಂಥ ನಾಸ್ತಿಕಾಹ ಭೇದ ಬುದ್ಧಿ ಮತ್ತು ಭೇದ ಬುದ್ಧಿ. ನಾನು ಯಮುನೋತ್ರಿಯಲ್ಲಿ ಅಲ್ಲಿ ರಾಮಪುರಸ ದಾಸ್ ಅಂತ ಇರ್ತಾರೆ, ಅಲ್ಲಿ ಈಗಲೂ ಇದ್ದಾರೆ ಅಂತೇವೆ. ತುಂಬ ವಯಸ್ಸಾಗಿದೆ, ವೈಷ್ಣವ ಸಾಧು. ಆಗಲೇ 104 ವರ್ಷ ಆಗಿತ್ತು. ಈಗಿನ್ನೂ 115 ಹಂಗೆ ಆಗಿರುತ್ತೆ. ಅವರು ಯಮುನಾ ನದಿನ ಆ ಕಡೆ ದಾಟಿ ಹೋಗಿರೋರು. ಇನ್ನು ಈ ಕಡೆ ದಾಟಲ್ಲ, ಈ ಕಡೆನೇ ಇನ್ನು ಶರೀರ ಬಿಟ್ಬಿಡ್ತೀನಿ ಅಂತ ಸಂಕಲ್ಪ ತಗೊಂಡವ್ರು. ದಾಟೇ ಇಲ್ಲ ಅವರು. ಎಂಥ ಅನಾರೋಗ್ಯ ಪರಿಸ್ಥಿತಿ ಬಂದರೂ ಡಾಕ್ಟರ್ಗಳೇ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾರ ಹೊರತು ಅಲ್ಲಿ ಮುಂದುಗಡೆ ಕೂಡ ಆ ರೂಮ್ ದಾಟಿ ಆ ಕಡೆ ಬರೋದಿಲ್ಲ ಅವರು. ಮತ್ತು ಒಳ್ಳೆ ರಾಮಭಕ್ತಿ ದಿನಚರ್ಯ, ಬೆಳಗ್ಗೆ ಎದ್ದು ಸ್ವಲ್ಪ ಅವ್ರಿಗೆ ಗೊತ್ತಿರೋಂಥ ಹವನ ಮಾಡಿಕೊಂಡು ನಿಜವಾದ ರಾಮನೇ ಅಲ್ಲಿ ರಾಮ ದರ್ಬಾರೇ ಇದೆ ಅನ್ನೋ ಒಂದು ಭಾವನೆ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಶಾಲಿಗ್ರಾಮ ಪೂಜೆ ಎಲ್ಲ ನನಗೆ ತುಂಬ ಇಷ್ಟ ಆಗೋಯಿತು. ಆತನಿಗೆ ನಾನು ಇಷ್ಟ ಆಗಿಬಿಟ್ಟಿದ್ದೆ. ನನ್ನನ್ನು ಉತ್ತರಾಧಿಕಾರಿ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದನು. ದೀಕ್ಷೆ ಕೊಡೋದಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ರು. ನಾನು ಸರಿಗುರು ಇಂಥ ಸಾಧಕ ಸಿಗಬೇಕಂದ್ರೆ ತುಂಬ ಅದೃಷ್ಟ ಅಂದ್ಕೊಂಡಿದ್ದೆ. ಅವರು ದೀಕ್ಷೆ ಕೊಡೋದಕ್ಕಿಂತ ಮುಂಚೆ ಒಂದು ಪುಸ್ತಕ ಕೊಡ್ತಾರೆ, ವೈಷ್ಣವ ಮತದ. ಅದು ಸೀಕ್ರೆಟು, ಹೊರಗಡೆ ಪಬ್ಲಿಕ್ ಮಾಡೋಕ್ಕೆ ಬ್ಯಾನ್ ಆಗಿಬಿಡುತ್ತೆ ಅದು. ಅದರಲ್ಲಿ ಶಿವನ ಖಂಡನೆ, ದೇವಿಯ ಖಂಡನೆ, ಶಿವಭಕ್ತರ ಖಂಡನೆ, ದೇವಿ ಎಲ್ಲ ಖಂಡನೆ ನೋಡಿ ಅಪ್ಪ ನನಗೆ ಒಂದೇ ಸತಿ ಹಾರ್ಟ್ ಬ್ರೇಕ್ ಆಗೋಯಿತು. ಅಯ್ಯೋ, ಇವರೇನು ಇಷ್ಟೊಂದು ದ್ವೇಷ ಬುದ್ಧಿ ಇಟ್ಟುಕೊಂಡು ಹೊರಗಡೆ ಭಕ್ತರ ಥರ ನಾಟಕ ಆಡ್ತಾ ಇರ್ತಾರೆ. ಶಿವನ ಮೇಲೆ ದ್ವೇಷನ. ಎಷ್ಟು ಶ್ಲೋಕಗಳಿದ್ದಾವೆ, ಶಿವಕೇಶವರಲ್ಲಿ ಭೇದ ತಂದುಕೊಂಡ್ರೆ ನರಕಕ್ಕೆ ಹೋಗ್ತಾರೆ ಅಂದ್ಬಿಟ್ಟಿದ್ದು. ಅಸಲು ಮಹಾಭಾರತ ಈ ಕೃಷ್ಣಾವತಾರ ನಡೆದೇ ಇಲ್ಲ ಅಂತ ವಾದಿಸ್ತಾರೆ ರಾಮಾನಂದಿ ಸಂಪ್ರದಾಯ. ಕೇವಲ ರಾಮನ ಅವತಾರ ಮಾತ್ರನೇ, ಅದು ಮಾತ್ರನೇ ಸತ್ಯ. ಕೃಷ್ಣಾವತಾರ ಇದೆಲ್ಲ ಪಾಖಂಡಿ, ಎಲ್ಲ ಸುಳ್ಳು ಎಲ್ಲ ನಮ್ಮ ದೇವರ ಮೇಲೆ ಶ್ರದ್ಧೆಯನ್ನು, ವಿಷ್ಣು ಮೇಲೆ ಶ್ರದ್ಧೆಯನ್ನು ಅಳಿಸೋದಕ್ಕೆ ಇವೆಲ್ಲ ಮಧ್ಯದಲ್ಲಿ ಯಾರೋ ತಂದುಬಿಟ್ಟಿದ್ದಾರೆ. ಕೃಷ್ಣನಿಗೆ 16,008 ಜನ ಹೆಂಡತಿಗಳಂತೆ, ಅದಲ್ಲ ಇದಲ್ಲ ಎಲ್ಲ ದೋಷಗಳು ತೋರಿಸಿ ಅದು ಕೃಷ್ಣಾವತಾರದ್ದು ಏನು ಅದು ಇಲ್ಲವೇ ಇಲ್ಲ ಅಂತಾರೆ. ಅದರಲ್ಲೇ ಮತ್ತೆ
ಭಯಂಕರ ವೈಷ್ಣವರಲ್ಲೇ ಮತ್ತು ಅಲ್ಲಿ ಭೇದ ಬುದ್ಧಿ ಇಲ್ಲ. ಮತ್ತು ಇಲ್ಲಿ ಜಿ ಆರ್ ಸ್ವಾಮೀಜಿಗಳು ಅಲ್ಲಿ ಮಾತಾ ಮಾಣಿಕೇಶ್ವರ ಆಶ್ರಮದಲ್ಲಿದ್ದಾಗ ಬಂದಿದ್ದರು. ವೆಂಕಟರಮಣ ಸ್ವಾಮಿ ಗುಡಿ ಇದ್ದರೆ ಅಲ್ಲಿ ಹೋಗಿ ನಮಸ್ಕಾರ ಎಲ್ಲ ಮಾಡಿ ತುಂಬ ಶ್ರದ್ಧೆ ತೋರಿಸ್ತಾರೆ. ಪಕ್ಕದಲ್ಲಿ ಶಿವಾಲಯ ಇದೆ, ಶಿವಾಲಯಕ್ಕೆ ಎಂಟ್ರಿ ಹೆಜ್ಜೆ ಇಡಲ್ಲ, ಅವರು ತಲೆ ಕುಗ್ಸೋದೇ ಇಲ್ಲ ಅಲ್ಲಿ. ಇಷ್ಟೊಂದು ಭೇದ ಬುದ್ಧಿ ದ್ವೇಷ ಇಟ್ಕೊಂಡು ಇನ್ನೆಲ್ಲಿ ಜ್ಞಾನ ಬರುತ್ತೆ? ಮಹಾ ಘೋರವಾದಂಥ ನರಕಕ್ಕೆ ಹೋಗ್ತಾರೆ. ಅವ್ರನ್ನ ಫಾಲೋ ಮಾಡೋರು ಕೂಡ ಅವನು ಕೂಡ ಲಕ್ಷಾಂತರ ಜನನ ಅದೇ ನರಕಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಚಾನ್ಸೇ ಇಲ್ಲ ಆ ಭೇದ ಬುದ್ಧಿ. ಅದಕ್ಕೆ ಅಂಥವರಿಂದ ಸ್ವಲ್ಪ ದೂರ ಇರಿ ಅಂತ ನಿತ್ಯಾನಂದ ಸ್ವಾಮೀಜಿ ಕಂಜನಗಾಡ್ ವಾರ್ನ್ ಮಾಡ್ತಾಯಿದ್ರು, ಆ ಕಡೆ ಉಡುಪಿ ಕಡೆ ಹೋಗಬೇಡಿ ಅಂತ. ಬ್ರೈನ್ ವಾಶ್ ಮಾಡ್ತಾರೆ, ದ್ವೇಷ ಬುದ್ಧಿ ತರಿಸ್ಬಿಡ್ತಾರೆ. ಮೊನ್ನೆ ಯಾವುದೋ ಒಂದು ಹುಡುಗಿ ಶಂಕರಾಚಾರ್ಯರ ಮೇಲೆ ವಿರುದ್ಧವಾಗಿ ಮಾತಾಡಿದ್ದಾಳೆ. ಮತ್ತು ಗುರುಗಳೇ ಹಂಗಿದ್ದಾಗ ಶಿಷ್ಯರ ಅಂಥದ್ದೊಂದು ಮೂರ್ಖ ಪರಂಪರೆಯನ್ನು ತಯಾರು ಮಾಡ್ತಾಯಿರ್ತಾರೆ. ಸ್ವಂತ ಬುದ್ಧಿಯನ್ನು ಉಪಯೋಗಿಸೇ ಇದ್ದೆಲ್ಲ. ಒಂದು ಪುಸ್ತಕದಲ್ಲಿ ಯಾರೋ ಒಬ್ಬರು ಚರಿತ್ರೆ ಖಂಡನೆಯನ್ನು ಓದ್ಬಿಡೋದು, ಅದನ್ನೇ ಇದು ಸತ್ಯ ಅಂದ್ಕೊಂಡ್ಬಿಡೋದು. ಯುಕ್ತಿ ಪ್ರಧಾನವಾಗಿ ವಿಚಾರ ಮಾಡೋದೇ ಇಲ್ಲ. ಅಂಥವ್ರ ಹತ್ರ ಹೋಗಿರೋರ ಗತಿ ಏನು? 100% ನರಕನೇ. ಕ್ಲಾರಿಟಿಯಾಗಿ ಗೊತ್ತಾಗ್ಬಿಡುತ್ತೆ. ಶಾಸ್ತ್ರ ಪ್ರಮಾಣದಿಂದನೇ ನಾವು ಹೇಳ್ಬಿಡ್ಬೋದು, ಯಾರೂ ಉದ್ಧಾರ ಆಗಲ್ಲ. ಅದಕ್ಕೆ ತುಂಬ ಹುಷಾರಾಗಿರಬೇಕು ಅಂತ. ಭೇದ ಬುದ್ಧಯ ಸ್ತ್ರೀ ಲಂಪಟಾಹ, ಇಂಥವರು ಸಹವಾಸನ ಮಾಡೋಕ್ಕೆ ಹೋಗಬಾರ್ದು. ದುರಾಚಾರಾಹ, ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡೋರು ನೋಡ್ಕೋಬೇಕು. ಡಾಕ್ಟ್ರ್ ಹತ್ರ, ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ನಾವು ಎಲಿಜಿಬಿಲಿಟಿ ಎಲ್ಲ ಚೆಕ್ ಮಾಡ್ಕೊತೀವಿಲ್ಲ. ಅವನು MBBS ಓದಿದಾನೇ ಇಲ್ಲ, ಅವನ ರೆಕಾರ್ಡ್ ಹೆಂಗಿದೆ, ಅವನ ಹತ್ರ ಓದೋರಿಗೆ ಕಾಯಿಲೆಗಳೆಲ್ಲ ವಾಸಿ ಆಗ್ತಿದೆ ಇಲ್ವಾ, ಸ್ವಲ್ಪ ಇವೆಲ್ಲ ಚೆಕ್ ಮಾಡ್ಕೊಂಡು ಹೆಂಗೆ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಅದೇ ಥರ ಗುರುವನ್ನು ಮಾಡ್ಕೊಳ್ಳೋಕೆ ಸ್ವಲ್ಪ ತಡೆದು ಸ್ವಲ್ಪ ವಿಚಾರ ಮಾಡಿ ಯೋಚನೆ ಮಾಡಿ, ಶಾಸ್ತ್ರದ ವಿಹಿತವಾದಂಥ ಗುರು ಇದಾನಿಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿದ್ದಾನೆ ಇಲ್ವಾ, ಅವೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಂದರೆ ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡೋರನ್ನ, ದುರಾಚಾರನ ಗುರುಗಳು ಮಾಡೋಕ್ಕೆ ಹೋಗಬಾರ್ದು. ಕೃತಜ್ಞ ಮತ್ತು ಮೋಸಗಾರರನ್ನು ಕೂಡ ಗುರುಗಳು ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಬಕವೃತ್ತಯ ಅಂದರೆ ಸುಮ್ಮನೆ ಹೊರಗಡೆ ಮಾತ್ರ ತೋರಿಸ್ಕೊಳ್ಳೋದಕ್ಕೆ ಒಳ್ಳೆ ನೀತಿವಂತರು ಅದು ಇದೆಲ್ಲ ಇರುತ್ತೆ. ಅವ್ರ ಮನಸ್ಸೆಲ್ಲ ಬರೀ ಶಾಸ್ತ್ರ ನಿಷಿದ್ಧ ದುಷ್ಟ ಬುದ್ಧಿನೇ ಇರುತ್ತೆ. ಒಳಗಡೆ ನೋಡಿದ್ರೆ ಬುದ್ಧಿ ನೋಡಿದ್ರೆ ಮಹಾ ದುಷ್ಟ ಬುದ್ಧಿ ಇರುತ್ತೆ. ಮತ್ತು ಸುಮ್ಮನೆ ಹೊರಗಡೆ ಮಾತ್ರ ಭಯಂಕರ ಚೇಷ್ಟೆಗಳಿಂದ ನಾನು ಮಿಕ್ಕಿದ ಗುರುಗಳಿಗಿಂತ ಶ್ರೇಷ್ಠ ಗುರು, ನಿಮಗಿಂತ ವಿಚಿತ್ರವಾಗಿದ್ದೀನಿ, ಏನೇನೋ ಚೇಷ್ಟೆ. ನಾನು ದುಡ್ಡು ಮುಟ್ಟೋದೇ ಇಲ್ಲ. ಮತ್ತು ಶಿಷ್ಯನ ಮುಡ್ತಾನಂತೆ, ಶಿಷ್ಯನ ಕೈ ಕೊಡೋನು. ಅದೆಂಥ ವೈರಾಗ್ಯ ಅದು. ಮತ್ತು ಕೆಲವ್ರು ಏನಂದರೆ ವೈರಾಗ್ಯದ ಬಗ್ಗೆ ಇಷ್ಟೊಂದು ಅಹಂಕಾರ ಬಂದಿರುತ್ತೆ. ಚಿಚಿ ನಾವು ಹಂಗೆಲ್ಲ ತಿನ್ನೋದೇ ಇಲ್ಲ. ಹಿಂಗೆಲ್ಲ ಮಾಡ್ತಾರೆ, ಹಂಗೆಲ್ಲ ಮಾಡ್ತಾರೆ, ದಕ್ಷಿಣ ತೊಗೊತಾರೆ, ಭಂಡಾರಕ್ಕೆ ಹೋಗ್ತಾರೆ. ತುಂಬಾ ಅದ್ರ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇರ್ತಾರೆ. ಅವೆಲ್ಲ ಬರೀ ನಾಟಕ ಅಷ್ಟೇ. ನಿನಗೆ ಎಷ್ಟು ಅವಸರ ಇದೆಯೋ ಅಷ್ಟು ನೀನು ತಗೋ, ಇಲ್ಲಾಂದರೆ ಬಿಟ್ಟು. ದೊಡ್ಡ ಬಿಲ್ಡಪ್ ಕೊಡೋಕ್ಕೆ ಹೋಗ್ಬಿಡು. ನಾನು ದೊಡ್ಡ ವೈರಾಗ್ಯವಂತ ಅಂದ್ಬಿಟ್ಟು, ದೊಡ್ಡ ಸಾಧಕ ಅಂದ್ಬಿಟ್ಟು ಅದರಲ್ಲಿ ಬರೋ ಅಹಂಕಾರ ಯಾರೂ ತೆಗೆಯೋದಕ್ಕಾಗೋದಿಲ್ಲ. ಆದ್ದರಿಂದ ಇಂಥ ಬಕವೃತ್ತಿ ಮಾಡೋ ಅಂಥವರಿಂದ ದೂರ ಇರಬೇಕು. ಮತ್ತು ಕರ್ಮ ಭ್ರಷ್ಟ ಕ್ಷಮ ನಷ್ಟ ನಿಂದ್ಯತರ್ಕೈಶ್ಚ ವಾದಿನಃ ಕಾಮಿನ ಕ್ರೋಧಿನಶ್ಚೈವ ಹಿಂಸಾಶ್ಚಂಡಾ ಶಟಾಸ್ತತಾಃ. ಕರ್ಮಭ್ರಷ್ಟಾಹ ಅಂದರೆ ಶಾಸ್ತ್ರವಿಹಿತವಾದಂಥ ನಿಷ್ಕಾಮ ಕರ್ಮಯೋಗ ಮಾಡ್ದಿರೇ ಫ್ರಾಗ್ ಜಂಪ್ ಮಾಡಿ ಬಂದಿರೋ ಅಂಥವ್ರು ಅಂತ ತಿಳ್ಕೊಬೋದು. ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡೋವಂಥವ್ರು ಇವರು ಕರ್ಮಭ್ರಷ್ಟಾಹ. ಅವರು ಈ ಪ್ರಾಸೆಸ್ಸನ್ನು ಮಾಡಿಕೊಂಡು ಬಂದಿಲ್ಲ, ಅದನ್ನು ಫ್ರಾಗ್ ಜಂಪ್ ಮಾಡಿಬಿಟ್ಟಿದ್ದಾರೆ. ಅಂಥವರು ಸಹವಾಸಕ್ಕೂ ಹೋಗಬೇಡಿ. ಮತ್ತು ನಿನ್ನನ್ನು ಅವನು ಮಹಾತಮಗುಣಿ ಆಗಿರ್ತಾನೆ. ಆ ಆಲಸ್ಯ ಗುಣವನ್ನು ಅವನು ಜೀವನ್ಮುಕ್ತಿ ಲಕ್ಷಣ ಅನ್ಕೊತಾ ಇರ್ತಾನೆ. ಸೋಂಬೇರಿತನನ ಜೀವನ್ಮುಕ್ತಿ ಲಕ್ಷಣ ಅನ್ಕೊತಾ ಇರ್ತಾನೆ. ಅವನ ಹತ್ರ ಹೋದ್ರಿಗಾನೆ ನೀನು ಹಂಗೆ ತಯಾರಾಗ್ತೀಯಾ. ಅದಕ್ಕೆ ಅಂಥ ಕರ್ಮಭ್ರಷ್ಟಾಹ ಅಂತ ಗುರುಗಳ ಹತ್ರನೂ ಹೋಗಬಾರ್ದು. ಕ್ಷಮಾನಷ್ಟಾಹ, ಫರ್ಗ್ಯೂನೆಸ್ ಇರೋದೇ ಇಲ್ಲ. ಒಂದು ಮಿಸ್ಟೇಕ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಅದೇ ಮಿಸ್ಟೇಕನ್ನು ಪಾಯಿಂಟ್ಔಟ್ ಮಾಡಿಬಿಟ್ಟು ಅವನನ್ನು ಅಟ್ಯಾಕ್ ಮಾಡ್ತಾನೇ ಇರೋದು. ಆ ತತ್ವ ಇರಬಾರ್ದು. ಆ ಸಮಯದಲ್ಲಿ ಅವನು ತಪ್ಪು ಮಾಡ್ದೆ ಬೇಕಾದರೆ ಒಂದು 4 ಮಾತು ಅಂದ್ಬಿಡು, ಮತ್ತೆ ಅವರನ್ನು ಹತ್ರ ಕರೆಸ್ಕೋಬೇಕು, ಮತ್ತೆ ಅವನಿಗೆ ಕ್ಷಮೆ ಮಾಡ್ತಾ ಇರಬೇಕು, ಅವನಿಗೂ ಒಂದು ಅವಕಾಶ ಕೊಡ್ತಾ ಇರಬೇಕು. 24 ಗುರುಗಳು, ದತ್ತಾತ್ರೇಯ ಗುರುಗಳಲ್ಲಿ ಪೃಥ್ವಿನೇ ಒಂದು ಗುರು ಅಂತಾರೆ. ಯಾಕಂದರೆ ಈ ಕ್ಷಮಾಗುಣ ಇರುತ್ತೆ, ಫರ್ಗ್ಯೂನೆಸ್ ಇರುತ್ತೆ. ಆ ತತ್ವ ಗುರುಗಳ ಹತ್ರ ಇರಬೇಕು. ನಮ್ಮ ಗುರುಗಳ ಗುರು ಅಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಓಂಕಾರೇಶ್ವರದಲ್ಲಿ ಆವಾಗ ಫಸ್ಟ್ ಟೈಮ್ ಆಶ್ರಮ ಇಟ್ಟಾಗ ಒಬ್ಬ ಮ್ಯಾನೇಜರ್ ಇಟ್ಟಿದ್ರಂತೆ. ಆ ಸಮಯಕ್ಕೆ ಅವನು 7,000 ರೂಪಾಯಿ ಕ್ಯಾಶು ತಗೊಂಡು ಪರಾರಿ ಆಗಿಬಿಟ್ಟಿದ್ದಾನೆ.
ಪರಾರಿ ಆಗಿಬಿಟ್ರೆ ಮತ್ತೆ 1.5 ವರ್ಷ ಆದಮೇಲೆ ಮತ್ತೆ ವಾಪಸ್ ಬಂದಿದ್ದಾನೆ. ಯಾಕಂದರೆ ಅವ್ರು ಅವಧೂತರಲ್ಲ. ಅವನಿಗೇನು ಅನ್ನಿಸ್ತೋ ಪಶ್ಚಾತ್ತಾಪ ಆಯಿತು, ತಪ್ಪು ತಿಳಿದುಕೊಂಡು ಏನೋ ಗೊತ್ತಿಲ್ಲ, ಗುರುಗಳ ಅನುಗ್ರಹ ಇತ್ತು ಅನಿಸುತ್ತೆ, ಮತ್ತೆ ಅಲ್ಲಿ ಬರ್ತಾನೆ. ಗುರುಗಳು ಒಂದು ಮಾತು ಬೈಲೇ ಇಲ್ವಂತೆ. ಮತ್ತೆ ಅವನನ್ನು ಮ್ಯಾನೇಜರೇ ಮಾಡಿದ್ರಂತೆ. ಅವ್ರ ಟ್ರಸ್ಟ್ ಮೆಂಬರ್ಗಳೆಲ್ಲ ಬಂದುಬಿಟ್ಟು, ಇದೇನು ಸ್ವಾಮೀಜಿ ನಿಮಗೆ ವ್ಯವಹಾರ ಗೊತ್ತೇ ಇಲ್ಲ, ಮುಂಚೆನೇ ಅವನು ಆವಾಗಲೇ ರೊಕ್ಕ ಎತ್ಕೊಂಡು ಹೋಗಿದ್ದಾನೆ, ಈಗಿನ್ನೂ ಆಶ್ರಮ ಡೆವಲಪ್ ಆಗಿದೆ, ಹೆಚ್ಚು ಕ್ಯಾಶ್ ಇದೆ, ಆಗ ಬ್ಯಾಂಕ್ಗಳೆಲ್ಲ ಇರಲಿಲ್ವಲ್ಲ, ಹೆಚ್ಚು ಕ್ಯಾಶ್ ಇನ್ನೂ ಹೆಚ್ಚಾಗಿದೆ, ಈ ಸತಿ ಇನ್ನೂ ದೊಡ್ಡದೇ ಕಳ್ತನ ಮಾಡ್ಕೊಂಡು ಹೋಗ್ತಾನೆ, ನೀವು ಇಂಥವನ್ನ ನಿಮ್ಮ ಹತ್ರ ಇಟ್ಕೋಬಾರ್ದು, ಬೇರೆ ಕಡೆ ಕಳಿಸ್ಬಿಡ್ಬೇಕು ಅಂತಾರಂತೆ. ಹೌದಪ್ಪ, ಹಂಗಾದರೆ ಒಂದು ವೇಳೆ ಆಕಾಶ ಸ್ಪೇಸು ತನ್ನಿಂದ ಯಾರನ್ನಾದರೂ ಬೇರೆ ಕಡೆ ಕಳಿಸ್ಬೇಕಂದ್ರೆ ಎಲ್ಲಿ ಕಳಿಸುತ್ತಪ್ಪ ಅಂತಾರೆ. ಅವರಂಥ ವ್ಯಾಪಕ ತತ್ವದಲ್ಲಿರೋರು. ಆ ಕಳ್ಳನಿಗೂ ಕೂಡ ಅಧಿಷ್ಠಾನ ರೂಪದಲ್ಲಿ ಅವರೇ ಇದ್ದಾರೆ. ಸ್ಥೇನಾನಾಂಬತೆಯೇ ನಮೋ ನಮಃ ಅಂತ ಅಂಥ ಸ್ಥಿತಿಯಲ್ಲಿರ್ತಾರೆ ಗುರುಗಳು. ಅಂಥ ದಯಾಪರರಾಗ್ತಾರೆ ಅಂಥವ್ರು. ಅದಕ್ಕೆ ಆ ಕ್ಷಮಾ ಗುಣ ಇರಬೇಕು ಗುರುಗಳ ಹತ್ರ. ನೀನು ಅದಕ್ಕೆ ಯಾವಾಗ ಕೋಪದ ವೃತ್ತಿಗಳು ಬಂದಾಗ, ಅದು ಇದು ಬಂದಾಗ ಸುಮ್ಮನೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅಷ್ಟಕ್ಕಷ್ಟು ಭ್ರಷ್ಟ ಆಗೋದಕ್ಕಿಂತ ಏನು ಪರವಾಗಿಲ್ಲ, ನಾಚಿಕೆ ಬಿಟ್ಟು ಗುರುಗಳ ಹತ್ರ ಹೋಗ್ಬಿಟ್ಟು ಕ್ಷಮಾಯಾಚನೆ ಕೇಳಿಬಿಡಬೇಕು. ತಪ್ಪಾಯಿತು ಗುರುಗಳೇ ಅಂತ. ನನಗೆ ಗುರುಗೀತೆ ಇವೆಲ್ಲರೂ ಓದ್ತಾಯಿದ್ರೆ ನನಗೆ ಪಶ್ಚಾತ್ತಾಪ ಆಗ್ತಾಯಿದೆ. ನಾವು ಈ ಪ್ರಕಾರದ ಶಿಷ್ಯರು ನಮ್ಮ ಗುರುಗಳಿಗೆ ಆಗಲೇ ಇಲ್ವಲ್ಲ, ಈ ಪ್ರಕಾರದ ಶ್ರದ್ಧೆ ಇಟ್ಟೇ ಇರಲಿಲ್ವಲ್ಲ. ಎಷ್ಟೊಂದು ಸತಿ ಅದು ಅವ್ರನ್ನ ನೋವಾಗಿದೆ ಇಲ್ಲೋ ಅಂತ ಕ್ರಿಯೆಗಳು, ಹಾವಭಾವಗಳು, ಮಾತುಗಳು ಇವೆಲ್ಲ ಆಡ್ಬಿಟ್ಟಿದ್ದೀವಿ. ಈ ಶ್ರದ್ಧೆ ಬರಲಿ, ನಮಗೆ ಪಶ್ಚಾತ್ತಾಪ ಆಗ್ತಾಯಿದೆ. ಆದ್ದರಿಂದ ತಪ್ಪೇನಿಲ್ಲ ಅಂತ ಮಹಾಗುರುಗಳ ಹತ್ರ ಹೋಗ್ಬಿಟ್ಟು ಕ್ಷಮಾಯಾಚನೆ ಕೇಳಿಬಿಡಬೇಕು. ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅದರಿಂದ ಕ್ಷಮಾ ಗುಣ ಇರೋವಂಥವ್ರೇ ಗುರುಗಳು. ಅದು ಬಿಟ್ಟುಬಿಟ್ಟು ಯಾವುದೋ ಒಂದು ತಪ್ಪು ಮಾಡಿದನಂತ ಲೈಫ್ ಲಾಂಗ್ ಅವನನ್ನು ಅದೇ ದೃಷ್ಟಿಯಿಂದ ನೋಡೋದು ಮಹಾತ್ಮರ ಲಕ್ಷಣ ಅಲ್ಲ. ಅದನ್ನು ಪಕ್ಕಕ್ಕೆ ಇಟ್ಬಿಡಬೇಕು. ನಿಂದ್ಯತ ತರ್ಕೈಶ್ಚ, ನಿಂದಾರಸ ಅನ್ನೋದು ಇದು ಕೂಡ ಅಬ್ಸರ್ವ್ ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಇರುತ್ತೆ. ಬೇಕಾದರೆ ನಾವು ಮಾತಾಡುವಾಗ ಫೋನ್ ರೆಕಾರ್ಡಿಂಗ್ ಇಟ್ಟು ನೋಡಿ, 1 ತಾಸು ಅರ್ಧ ತಾಸು ಮಾತಾಡಿರ್ತೀವೋ, ಎಷ್ಟು ಜನನ ನಿಂದೆ ಮಾಡಿರ್ತೀವೋ ಮತ್ತೆ ರೆಕಾರ್ಡ್ ಕೇಳಿ ನೋಡಿ. 100% ಯಾರನ್ನೋ ಒಬ್ಬರನ್ನ ಹಾಕ್ಕೊಂಬಿಟ್ಟಿರ್ತೀವಿ, ಯಾರನ್ನೋ ಒಬ್ಬರನ್ನ ನಿಂದೆ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಹುಷಾರಾಗಿರಬೇಕು. ಆ ನಿಂದಾರಸ ಅನ್ನೋದು ಎಲ್ಲರಲ್ಲೂ ಹಂಗೆ ಇರುತ್ತೆ. ಒಂದು ಸ್ಟೋರಿ ಇದೆ, ನಮ್ಮ ವೇದಶಂಕರ್ ಕೇಳಿಲ್ಲ ಈ ಸ್ಟೋರಿ, ನಿಮಗೆ ಹೇಳಿದ್ದೀನಿ. ಅದು ಒಬ್ಬ ರಾಜ ಇದ್ದನಂತೆ. ತನ್ನ ರಾಜ್ಯದಲ್ಲಿ ಯಾರಿಗೂ ಕಷ್ಟಗಳೇ ಬರಬಾರ್ದು ಅಂದ್ಬಿಟ್ಟಿದ್ದನು ಎಲ್ಲರಿಗೂ ವ್ಯವಸ್ಥೆ ಮಾಡಿಬಿಟ್ಟಿರ್ತಾನೆ. ಕುರುಡರಿಗೆ, ಕುಂಡ್ರರಿಗೆ ಭಿಕ್ಷಾವೃತ್ತಿಯಲ್ಲಿ ಯಾರೂ ಕಾಣಿಸ್ಲೇಬಾರ್ದು ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಆದರೂ ಕೂಡ ಒಂದು ದಿವಸ ಯಾರೋ ಕುರುಡನ ಥರ ಬಂದು ಭಿಕ್ಷೆ ಬೇಡ್ಕೊತಾ ಇದ್ದಂತೆ ರಾಜ್ಯದಲ್ಲಿ. ರಾಜನಿಗೆ ಡೌಟ್ ಬಂತಂತೆ, ಇವನು ಯಾರೋ ಕಳ್ಳ ಇರಬೇಕು, ನನ್ನ ರಾಜ್ಯದಲ್ಲಿ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದೀನಲ್ಲ, ಆದರೂ ಇನ್ನು ಹೊರಗಡೆ ಬಂದು ಭಿಕ್ಷೆ ಕುರುಡನ ಥರ ಆ್ಯಕ್ಟ್ ಮಾಡ್ತಾನೆ ಯಾರು ಅಂದ್ಬಿಟ್ಟಿದ್ದನು. ಅವ್ನು ನಿಜವಾದ ಕುರುಡನೋ ಕಳ್ಳನೋ ಅಂತ ಟೆಸ್ಟ್ ಮಾಡೋಕ್ಕೆ ಕೆಳಗಡೆ ಸಗಣಿ ಉಂಡೆ ಒಂದು ಉಂಡೆ ಹಾಕಿ ಅವ್ನು ಪ್ಲೇಟಲ್ಲಿ ಹಾಕ್ತಾನಂತೆ. ಪಾಪ ಅವನು ನಿಜವಾದ ಕುರುಡ ಆದ್ದರಿಂದ ಇದು ಯಾವುದೋ ಒಂದು ಮಸಾಲೆ ಊಟನೋ ಏನೋ ಅಂದ್ಬಿಟ್ಟಿದ್ದನು ಟಕ್ಕಂತ ತಗೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂದುಬಿಡ್ತಾನೆ ಅದನ್ನು. ಮತ್ತು ಅವ್ನು ತಿಂದ್ಬಿಟ್ಟ ಮೇಲೆ ಪಾಪ ರಾಜ ಪಶ್ಚಾತ್ತಾಪ ಆಗುತ್ತೆ, ಇವು ನಿಜವಾದ ಕುರುಡ ಇದ್ದಂಗೆ ಯಾರೋ ಬೇರೆ ದೇಶದಿಂದ ಬಂದಿರೋ ಕುರುಡ ಅನಿಸುತ್ತೆ ಅಂತ. ಆದರೆ ಅಷ್ಟೊತ್ತಿಗೆ ತಪ್ಪಾಗೋಗಿರುತ್ತೆ. ಅದೇ ದಿವಸ ಊರಲ್ಲಿ ಯಮದೂತರು ಯಾರೋ ಬೇರೆಯವ್ರನ್ನ ಎತ್ತಾಕೊಂಡು ಬರೋದ್ರ ಜಾಗದಲ್ಲಿ ಆ ರಾಜನ ಮಂತ್ರಿಯನ್ನೇ ಪಕ್ಕದ ಮನೆಯಲ್ಲಿದ್ದರೆ ಆತನ್ನು ಎತ್ತಾಕೊಂಡು ಬಂದುಬಿಟ್ಟಿರ್ತಾರೆ. ಅಲ್ಲಿ ಯಮಧರ್ಮರಾಜ ಹತ್ರ ಹೋದ್ಮೇಲೆ, ಇವನ್ನೆಲ್ಲ ಕೊಂಡು ಇನ್ನು ಪಕ್ಕದ ಮನೇಲಿ ಇರೋನು, ಈ ಮಂತ್ರಿದು ಇನ್ನೂ ಆಯುಷ್ಟಿದೆ, ಯಾಕೆ ಸುಮ್ಮನೆ ತೊಗೊಂಬಂದ್ರಿ, ವಾಪಸ್ ತೊಗೊಂಡೋಗಿ ಅಲ್ಲೇ ಬಿಟ್ಟು ಬನ್ನಿ ಅಂತ ಅಂತಾನಂತೆ. ಅಷ್ಟೊತ್ತಿಗೆ ಮಂತ್ರಿಗೆ ಕ್ಷಮಾಪಣೆ ಹೇಳ್ತಾನಂತೆ ಯಮಧರ್ಮರಾಜ, ಇವ್ರದ್ದು ಬೈ ಮಿಸ್ಟೇಕ್ ತೊಗೊಂಬಂದಿದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ದೊಡ್ಡದೊಂದು ಸಗಣಿಯದು ಪರ್ವತ ಕಾಣಿಸ್ತಾ ಇತ್ತಂತೆ. ಇದೇನಿದು ಯಮಲೋಕದಲ್ಲಿ ಸಗಣಿಯ ಪರ್ವತ ಕಾಣಿಸ್ತಾ ಇದೆಯಲ್ಲ ಅಂದರೆ, ನಿಮ್ಮ ರಾಜ ಬರ್ತಾನಲ್ಲ ಸತ್ತ ಮೇಲೆ ಅವ್ನಿಗೆ ತಿನ್ನಿಸ್ತೀವಿ ಇದು ಅಂದ್ರೆ. ಅಯ್ಯಯ್ಯೋ, ನಮ್ಮ ರಾಜ ತುಂಬ ಒಳ್ಳೆಯವನು, ಎಲ್ಲ ನಮ್ಮನ್ನು ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊತ ಇದ್ದಾನೆ, ಅವ್ರಿಗೆ ಈ ಪನಿಷ್ಮೆಂಟ್ ಬರಬಾರ್ದು. ಇದು ಹೇಗೆ ಬಂತು ಅಂದರೆ ಎಲ್ಲ ಸ್ಟೋರಿ ಹೇಳ್ತಾನಂತೆ. ಹಿಂಗೆ ಒಬ್ಬ ಕುರುಡನಿಗೆ ಒಂದು ಉಂಡೆ ಹಾಕಿದ್ದಾನೆ, ಆ ಒಂದು ಉಂಡೆ ಒಂದು ಬೆಟ್ಟ ಆಗಿದೆ ಅಂತ. ಇಲ್ಲ, ನಮ್ಮ ರಾಜನಿಗೆ ಈ ಶಿಕ್ಷೆ ಆಗಬಾರ್ದು, ಈ ಶಿಕ್ಷೆಯಿಂದ ಪಾರು ಮಾಡಬೇಕಂದ್ರೆ ಏನು ಮಾರ್ಗ ಅಂತ ಕೇಳ್ತಾನಂತೆ. ಒಂದು ಮಾರ್ಗ ಇದೆ, ರಾಜನು ಮಾಡದೇ ಇರೋವಂಥ ತಪ್ಪನ್ನು ಮಾಡ್ದಂಗೆ ಎಲ್ಲ ನಿಂದೆ ಮಾಡಿಕೊಂಡ್ರೆ ಅವ್ರವ್ರ ಅಕೌಂಟಿಗೆ ಇದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂತ. ಇನ್ನು ಟಕ್ ಅಂತ ಮತ್ತೆ ಭೂಲೋಕಕ್ಕೆ ಬಂದ ಮೇಲೆ
ಹೆಂಡತಿ ಮಂತ್ರಿ ಹೆಂಡ್ತಿಗೆ ಹಬ್ಬ ಸತ್ತಿರೋನು ಮತ್ತೆ ಬದುಕನ್ನೆಲ್ಲ ಅಂತ ಅದೇ ಖುಷಿ. ಮಂತ್ರಿ ಮಾತ್ರ ಸಡನ್ನಾಗಿ ರಾಜನ ಹತ್ರ ಬಂದುಬಿಟ್ಟಿದ್ದನು, ರಾಜ ನನಗೆ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಂದರೆ ಹಾಂ ನಂಬಿಕೆ ಇದೆ ಅಂತ. ಹಾಗಾದರೆ ನಾನು ಹೇಳ್ದಂಗೆ ಮಾಡಿ ಏನು ಯಾಕೆ ಅಂತ ಮಾತ್ರ ಕೇಳಿಬಿಡಿ ಅಂತ. ಸರೇನಪ್ಪ ಅಂತ. ತನ್ನ ವಯಸ್ಸಿಗೆ ಬಂದಿದ್ದ ಒಂದು ಮಗಳಿರ್ತಾಳೆ, ಆ ಮಗಳಿಗೆ ಹೊರಗಡೆ ಮನೆ ಕಟ್ಕೊಡು, ಚೆನ್ನಾಗಿರೋ ಒಳ್ಳೆಯ ಮನೆ ಕಟ್ಬಿಡು, ಡೈಲಿ ಒಂದು ಸರ್ತಿ ಹೋಗ್ಬಿಟ್ಟು ಕ್ಷೇಮ ಸಮಾಚಾರಗಳು ವಿಚಾರ ಮಾಡ್ಕೊಂಬ ಅಂತ ಹೇಳ್ತಾನೆ. ಸರಿ ಅಂತ ಇನ್ನು ಆ ಥರ ಮನೆ ಕಟ್ಬಿಟ್ಟಿದ್ದನು ಡೈಲಿ ಹೋಗಿ ಹಂಗೆ ಮಾಡ್ತಾಯಿದ್ದಾನೆ. ಇನ್ನು ಜನ ಇರ್ತಾರಲ್ಲ, ಈ ಏರಿಯಾದಲ್ಲಂತೂ ಇನ್ನೂ ಹೆಚ್ಚು ಅಷ್ಟೇ. ಒಂದು ರೂಮಲ್ಲಿ ಒಬ್ಬರು ಪುರುಷ ಒಬ್ಬ ಸ್ತ್ರೀ ಇದ್ದಾರೆ ಅಂದರೆ ಅವ್ರು ಇಷ್ಟ ಬಂದಂಗೆ ಊಹೆ ಮಾಡ್ಕೊತಾ ಇರ್ತಾರೆ. ಇನ್ನು ಎಲ್ಲರೂ ನಿಂದೆ ಮಾಡ್ಕೊತಾ ಇದ್ದಾರೆ. ಆ ಮಂತ್ರಿ ಲೆಕ್ಕ ಹಾಕ್ಕೊತಾ ಇದ್ದಾನಂತ, ಆ ಬೆಟ್ಟದ ಸೈಜ್ ಎಷ್ಟಿತ್ತು, ಎಷ್ಟು ಉಂಡೆಗಳು, ಇಲ್ಲದೇ ಇರೋದನ್ನು ಇದ್ದಂಗೆ ನಿಂದೆ ಮಾಡ್ಕೊತಾರೆ. ರಾಜ್ಯದಲ್ಲಿರೋರು ಎಲ್ಲರದ್ದು ಆಗೋಯ್ತಂತೆ. ಇನ್ನು ಲಾಸ್ಟಿಗೆ ಮಂತ್ರಿ ಹೆಂಡತಿ ಯಾವತ್ತೂ ಎದುರು ಜವಾಬು ಕೊಟ್ಟಿರಲಿಲ್ವಂತೆ. ಆವತ್ತು ಏನು ಕೇಳಿಬಿಡ್ತಾಳಂತೆ, ಏನು ರೀ ನೀವು ಎಂಥ ಒಳ್ಳೆ ಮಂತ್ರಿ, ರಾಜ ಎಷ್ಟು ಒಳ್ಳೆಯವನಾಗಿದ್ದ, ಇಂಥ ಕೆಲಸ ಮಾಡ್ತಾ ಇದ್ದಾನೆ, ಇದು ತಪ್ಪಲ್ವಾ ಅಂತ ಆಕೆ ಅಂದ್ಬಿಟ್ಲಂತೆ. ಆವಾಗ ತಲೆ ಚಚ್ಕೊಂಡಂತೆ. ಯಾಕ್ರಿ ಏನಾಯಿತು ಅಂದರೆ, ಎಲ್ಲ ಕಣೆ ಅಂದ್ಬಿಟ್ಟು ಎಲ್ಲ ಸ್ಟೋರಿ ಹೇಳ್ಕೊಂಡು ಬಂದು ನಾವು ಎಲ್ಲ ಈ ಥರ ನಿಂದೆ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಖಾಲಿ ಆಗಿತ್ತು. ಇನ್ನು 3 ಉಂಡೆ ಮಾತ್ರ ಮಿಕ್ಕಿತ್ತು. ಅಂದಿದ್ದಕ್ಕೆ ನಿನಗೊಂದು ಉಂಡೆ, ಕೇಳಿದ್ದಕ್ಕೆ ನನಗೊಂದು ಉಂಡೆ, ಇನ್ನು 1 ಉಂಡೆ ಬೇಕಾದ್ರೆ ರಾಜ ತಿನ್ನಲಿ ಬಿಡು ಅಂದ್ಬಿಟ್ಟು. ಹಾಗೆ ಆ ನಿಂದೆ ಮಾಡೋದ್ರಿಂದ ಅವರು ಪಾಪಗಳು ನಮಗೆ ಟ್ರಾನ್ಸ್ಫರ್ ಆಗ್ತವೆ. ಶಾಸ್ತ್ರ ಪ್ರಮಾಣ ಇದೆ. ನಾನು ಲೈವ್ ಆಗಿ ಒಂದು 2-3 ಸತಿ ಇದು ಮಾಡಿದ್ದೀನಿ. ನನಗೆ ಕಾಲು ಊತ ಬಂದಿದ್ದ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹಿಂಗೆ ನಿಂದೆ ಮಾಡಿ ಇಮಿಡಿಯೇಟಾಗಿ ನನಗೆ ವಾಸಿಯಾಗಿ ಅವನಿಗೆ ಕಾಲು ಊತ ಬಂದುಬಿಟ್ಟಿತ್ತು. ಇಮಿಡಿಯೇಟಾಗಿ ಅದೇ ದಿವಸನೇ ಹಂಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಹುಷಾರಾಗಿರಬೇಕು. ಈ ನಿಂದಾರಸ ಅನ್ನೋದು ಭಯಂಕರವಾಗಿರುತ್ತೆ. ಇಂಥ ನಿಂದಾರಸ ಹೆಚ್ಚಿರೋಂಥ ಗುರುಗಳನ್ನೋದು ಅಂಥವನ್ನು ಕೂಡ ಗುರುಗಳು ಮಾಡ್ಕೋಬಾರ್ದು. ನಿಂದ್ಯತ ತರ್ಕೈಶ್ಚ ವಾದಿನಃ ಅಂಥವ್ರ ಹತ್ರ ಅವರು ಎಲ್ಲ ಡಾಂಬಿಕ ಗುರುಗಳೇ. ಕಾಮಿನಃ ಇಚ್ಛೆಗಳು ಎಷ್ಟು ಬಂದ್ರೂ ಇನ್ನೂ ಬೇಕು ಸಂತುಷ್ಟಿನೇ ಇಲ್ಲ. ಎಷ್ಟು ಬಂದ್ರೂ ಕಡಿಮೆನೇ ಅನ್ನಿಸ್ತಾ ಇದೆ. ಆ ವ್ಯಾಕ್ಯೂಮ್ನೆಸ್ಸು ಭಕ್ತರಲ್ಲಿ ಎಲ್ಲರಲ್ಲೂ ತೋರಿಸ್ಬಿಟ್ಟಿರ್ತಾನೆ. ಭಕ್ತರಿಗೆ ಅವನ ಹತ್ರ ಹೋಗೋದಕ್ಕೆ ಭಯ ಆಗುತ್ತೆ. ಅಯ್ಯೋ ಹೋದರೆ ಯಾವ ಟ್ಯಾಕ್ಸ್ ಹಾಕ್ಬಿಡ್ತಾನೆ, ಸ್ಪಿರಿಚುವಲ್ ಟ್ಯಾಕ್ಸು, ಅದು ಇದು ನನಗೆ ಇದು ಅವಸರ ಇದೆ, ದುಡ್ಡು ರೊಕ್ಕ ಇಲ್ಲ, ಏನಿಲ್ಲ, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಇನ್ನಷ್ಟೇ ಬಂದವ್ರಿಗೆಲ್ಲ ಇಂಡೈರೆಕ್ಟಾಗಿ, ಅಸಾಧ್ಯವಾದರೆ ಡೈರೆಕ್ಟಾಗಿ, ಇಲ್ಲಾಂದರೆ ಇಂಡೈರೆಕ್ಟ್ ಅಟ್ಯಾಕ್ ಮಾಡೋದು. ಇಷ್ಟು ಅವಶ್ಯಕತೆ ಇದೆ, ಅಷ್ಟು ಅವಶ್ಯಕತೆ ಇದೆ ಅಂದ್ಬಿಟ್ಟು. ಅಂಥ ಕಾಮಿನಃ ಅಂಥ ಕೋರಿಕೆಗೆ ಲೆಚ್ಚಿರೋಂಥ ಗುರುಗಳ ಅವ್ರನ್ನೂ ಗುರು ಮಾಡ್ಕೋಬಾರ್ದು. ಕ್ರೋಧಿನಶ್ಚ ಕ್ರೋಧ, ಗುರುಗಳಿಗೂ ಆವಾಗ ಕ್ರೋಧ ಬರ್ತಾ ಇರುತ್ತೆ. ಶಿಷ್ಯರನ್ನ ಸ್ವಲ್ಪ ಕಂಟ್ರೋಲಲ್ಲಿ ದಾರಿಯಲ್ಲಿಡೋದಕ್ಕೆ ಅಷ್ಟೇ ಹೊರತು ಕೆಲವರು ಕ್ರೋಧ ತುಂಬ ಡೇಂಜರ್ ಅದು. ಅಲ್ಲಿ ಆ ಸ್ಟೇಜಿಗೆ ಬಂದ ಮೇಲೆ ಮತ್ತೆ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿ ಡೌನ್ಗೆ ಹೋದಂಗೆ ಮತ್ತೆ ಕಂಟ್ರೋಲಿಗೆ ಬರಲ್ಲ ಅದು. ಅದಕ್ಕೆ ನಮಗೆ ಗುರುಗಳು ಹೇಳ್ತಿದ್ರು, ಕ್ರೋಧ ಬಂದಾಗ ಹೊರಗಡೆ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಬಾರ್ದು. ರೂಮ್ ಹಾಕ್ಕೊಂಡು ಬಾಗಿಲು ಮುಚ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬರಬೇಕು. ಆವಾಗೆಲ್ಲ ವೃತ್ತಿಗಳೆಲ್ಲ ಸ್ವಲ್ಪ ತಣ್ಣಗಾಗಿರ್ತವೆ. ಕ್ರೋಧದಲ್ಲಿ 100% ಮಿಸ್ಟೇಕ್ಸೇ ಮಾಡ್ತೀವಂತ, ಒಳ್ಳೆ ಡಿಸಿಷನ್ ಇರೋದಿಲ್ವಂತ, ಪಾಪದ ಕರ್ಮಗಳೇ ಹೆಚ್ಚು ಮಾಡ್ತಾ ಇರ್ತೀವಿ. ಅಂಥ ಕ್ರೋಧಿಯಾದಂಥ ಕ್ರೋಧ ವಿಪರೀತವಾಗಿರೋ ಅಂಥವ್ರನ್ನ ಕೂಡ ಗುರುಗಳು ಮಾಡ್ಕೋಬಾರ್ದು. ಸಿಕ್ಕಾಪಟ್ಟೆ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತು ಹಿಂಸ್ರಾ ಚಂಡಾಹ ಅಂದರೆ ಇಲ್ಲಿ ಚಂಡಾಹ ಅಂದರೆ ಕೆಟ್ಟ ಕೆಲಸ, ಈ ವಾಮಾಚಾರಗಳು, ಇನ್ನೊಬ್ಬರಿಗೆ ಅದನ್ನೇನಂತಾರೆ ವಿತಂತ್ರದಿಂದ ಅಂಥವರು ಗುರುಗಳಿರ್ತಾರೆ. ಅದಿನ್ನೂ ಡೇಂಜರು. ಅದರಿಂದ ಜೀವನನೇ ನಷ್ಟ ಆಗಿಬಿಡುತ್ತೆ. ಮಾತಾ ಮಾಣಿಕೇಶ್ವರಮ್ಮ ಅವ್ರ ಹತ್ರ ಒಬ್ಬ ಲೇಡಿ ಶಿಷ್ಯ ಇದ್ದರಂತೆ. ನಾನು ಕರೀಂನಗರಲ್ಲಿ ಅವ್ರ ಬ್ರ್ಯಾಂಚಲ್ಲಿ ಇನ್ಚಾರ್ಜ್ ಆಗೋ ಮುಂಚೆ ಅವರು ಆಶ್ರಮಕ್ಕೆ ಇನ್ಚಾರ್ಜ್ ಆಗಿದ್ದರಂತೆ. ಒಬ್ಬ ಮಂತ್ರವಾದಿಯನ್ನು ಸಣ್ಣ ವಯಸ್ಸಿನಲ್ಲಿ ಗುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈ ಅಮ್ಮನೂ ಕಲ್ತುಬಿಟ್ಟಿದ್ದಾಳೆ ವಾಮಾಚಾರ ಮಾಡೋದೆಲ್ಲ. ಅವರಿಗೆ ಸ್ವಲ್ಪ ಮೈಂಡ್ ರೀಡಿಂಗ್ ಅನ್ನೋದೊಂದು ಸಿದ್ಧಿ ಬಂದುಬಿಡುತ್ತೆ. ಬೈ ಚಾನ್ಸು ಆ ಕಡೆ ಆ ಏರಿಯಾದಲ್ಲಿ ಓಡಾಡೋಕ್ಕೆ ಹೋದಾಗ ಅವರು ಮಾತಾ ಮಾಣಿಕೇಶ್ವರ ಗುರುಗಳು, ಸಾಮಾನ್ಯ ಗುರುಗಳೆಲ್ಲ ಸಾಕ್ಷಾತ್ ದತ್ತ ಸ್ವರೂಪಗಳನ್ನೋ ವಿಷಯನ ಸ್ವಲ್ಪ ತಿಳ್ಕೊಂಡು ಅಲ್ಲಿ ಮತ್ತೆ ಅವೆಲ್ಲ ಬಿಟ್ಟುಬಿಟ್ಟಿದ್ದನ್ನು
ಅಲ್ಲಿ ಶಿಷ್ಯರಾಗಿಬಿಟ್ಟಿದ್ದೂ ಸನ್ಯಾಸ ತಗೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಸಾಧನೆ ಮಾಡಿಕೊಂಡು ಅಲ್ಲಿ ಕರೀಂನಗರ ಬ್ರ್ಯಾಂಚಲ್ಲಿ ಇನ್ಚಾರ್ಜ್ ನಡ್ಸ್ಕೊಂಡು ಹೋಗ್ತಿದ್ರಂತೆ. ಅಲ್ಲಿ ಆ ಭೂಮಿ ದಾನ ಮಾಡಿರೋರ ಪರಿವಾರ ಒಂದು ಸತಿ, ನಾವು ಎಲ್ಲ ಕಾಶಿಗೆ ಹೋಗ್ತಾಯಿದ್ದೀವಮ್ಮ, ಒಂದು ವಾರ ನಾವು ಇರೋದಿಲ್ಲ, ನಿಮಗೆ ಏನೇನು ಬೇಕು ಎಲ್ಲ ತಂದು ಕೊಟ್ಬಿಟ್ಟು ಹೋಗ್ಬಿಡ್ತೀವಿ ಅಂದರೆ, ನಾನು ಬರ್ತೀನಿ ಕಾಶಿಗೆ ಅಂದ್ಲಂತೆ. ಇಲ್ಲಮ್ಮ, ಅದು 2 ತಿಂಗಳ ಮುಂಚೆ ನಾವು ಒಂದು ಬೋಗಿಯನ್ನು ಬುಕ್ ಮಾಡ್ಕೊಂಡಿದ್ವಿ, ಈಗ ಇಮಿಡಿಯೇಟಾಗಿ ಟಿಕೆಟ್ ಬುಕ್ ಆಗೋದಿಲ್ಲ ಅಂತ ಅಂದ್ರಂತೆ. ಆಮೇಲೆ ಸ್ವಲ್ಪ ಓದು ಲೌಕಿಕ ವಿದ್ಯೆ ಏನಿರಲಿಲ್ಲ, ಇವರು ಬೇಕಂತಲೇ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟಿದ್ದು ಕೋಪ ತಂದ್ಕೊಂಡ್ಬಿಟ್ಟು, ನೀವು ಹೆಂಗೆ ಹೋಗ್ತೀರೋ ನಾನು ನೋಡ್ತೀನಿ ಅಂದ್ಲಂತೆ. ಸರಿ ಬಿಡು, ಕೋಪ ಮಾಡ್ಕೊಂಡಿದ್ದಲ್ಲ ಅಂದ್ಬಿಟ್ಟಿದ್ದು ಅವ್ರು ಹೋದ್ರಂತೆ. ಇನ್ನು ಅಲ್ಲಿಂದ ಟ್ರೈನ್ಗೆ ಪೆದ್ದಪಲ್ಲಿ ಸ್ಟೇಷನ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಂತ ರೆಡಿ ಆಗ್ತಾಯಿದ್ರೆ ಅವರ 3ನೇ ಮಗನಿಗೆ ದೆವ್ವ ಇಟ್ಕೊಂಡಂಗೆ ವಿಪರೀತವಾಗಿ ಕಿರ್ಚೋದು, ಎಗರೋದು ಹಿಂಗೆಲ್ಲ ಮಾಡ್ತಾನೆ. 5-6 ಜನ ಇಟ್ಕೊಂಡ್ರು ಕೂಡ 5-6 ಜನನೂ ಪಕ್ಕಕ್ಕೆ ತಳ್ಳಿಬಿಡ್ತಾ ಇದ್ದಾನೆ, ಅಷ್ಟು ಶಕ್ತಿ ಹೋಗುತ್ತೆ ಅವರು ಅಂಥ ಸ್ಥಿತಿಯಲ್ಲಿ. ಇನ್ನು ಅಷ್ಟು ದೊಡ್ಡ ಡ್ರಾಮಾ ಆಗೋ ಅಷ್ಟರಲ್ಲಿ ಟ್ರಿಪ್ ಕ್ಯಾನ್ಸಲ್ ಆಗೋದು. ಮತ್ತು ಅವರು ಚೆನ್ನಾಗಿ ದುಡ್ಡಿರೋರು, ಅವರು ಆವಾಗಲೇ ಒಳ್ಳೆ ಹಾಸ್ಪಿಟ್ಲಲ್ಲಿ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅವರಿನ್ನೂ ಶಾಕ್ಗಳು ಅದು ಇದು ಕೊಟ್ಟು ಇನ್ನೂ ಕಂಡೀಷನ್ ಎಲ್ಲ ವರ್ಸ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತು 2.5 ತಿಂಗಳಾದಮೇಲೆ ಮಾತಾ ಮಾಣಿಕೇಶ್ವರ ಅನುಷ್ಠಾನದಿಂದ ಹೊರಗಡೆ ಬಂದಮೇಲೆ ಇವ್ರು ಹೋಗಿ ಹತ್ತುಕೊಂಡು, ಅಮ್ಮ ಹಿಂಗೆಲ್ಲ ಆಗೋಗಿದೆ, ನಮಗೆ ಯಾಕೋ ಆಕೆ ಮೇಲೇ ಡೌಟ್ ಬರ್ತಾಯಿದೆ, ಆಕೆನೇ ಏನಾದರೂ ಮಾಡಿರ್ಬೋದು ಅಂತಂದರೆ, ಹೌದಮ್ಮ ನಿಮ್ಮ ಡೌಟು ನಿಜಾನೇ, ಫಸ್ಟು ನಿನ್ನ ಮೊದಲನೇ ಮಗ ಬಾಲಕೃಷ್ಣಗೆ ಮಾಡಿದ್ಲು, ನಿಮ್ಮ ದೊಡ್ಡ ಮಗ ಬಾಲಕೃಷ್ಣ ನನ್ನ ಪಾದುಕಗಳು ತಗೊಂಡೋಗಿ ಮನೆಯಲ್ಲಿ ಡೈಲಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊತಾ ಇದ್ದಾನೆ, ಅವನನ್ನು ಏನೂ ಮಾಡೋಕ್ಕಾಗಲಿಲ್ಲ ಕ್ಷುದ್ರ ವಿದ್ಯೆ ಶಕ್ತಿಗಳು. ಮತ್ತು 2ನೇ ಮಗ ಲಿಂಗನ ಮೇಲೆ ಪ್ರಯೋಗ ಮಾಡಿದ್ಲು, ಲಿಂಗನ ಕೂಡ ಅವ್ರ ಮನೆಯಲ್ಲೇ ಒಂದು ಹುತ್ತ ಇದೆ, ಹಾವು ಇತ್ತು, ಅವರು ರುದ್ರಾಭಿಷೇಕ ರುದ್ರ ಮಂತ್ರಗಳೆಲ್ಲ ಕಲಿತು ಆ ಹಾವನ್ನೇ ಈಶ್ವರ ಅನ್ನೋ ಭಾವನೆಯಿಂದ ಹಾಲು ಕುಡಿಸಿ ಡೈಲಿ ಪೂಜೆ ಮಾಡ್ಕೊತಾ ಇದ್ರು. ಅದಕ್ಕೆ ಅವ್ರನ್ನೂ ಏನೂ ಮಾಡೋಕ್ಕಾಗಲಿಲ್ವಂತೆ. ಈ 3ನೇವನು ಏನಿಲ್ಲ, ಪೂಜೆ ಇಲ್ಲ, ಧ್ಯಾನ ಇಲ್ಲ, ಏನಿಲ್ಲ, ನಾಸ್ತಿಕನ ಥರ. ಅದಕ್ಕೆ ಇವನ ಮೇಲೆ ಪ್ರಯೋಗ ಮಾಡಿದ್ರೆ ಅದು ಅಟ್ಯಾಕ್ ಆಗೋಯ್ತು ಅಂತ. ಮತ್ತು ಆಕೆನ ಕರೆಸ್ಲಂತೆ ಆ ಮಂತ್ರ ಶಿಷ್ಯಲನ್ನು, ಯಾಕೆ ಹಿಂಗೆ ಮಾಡಿದೆ ಅಂದ್ಬಿಟ್ಟು ಎಲ್ಲ ಬೈದರೆ, ವಾಪಸ್ ತೆಗಿ ಅಂದರೆ, ಅಮ್ಮ ನನಗೆ ಹಾಕೋದೊಂದೇ ಕಲ್ತಿದ್ದೀನಿ, ತೆಗಿಯೋದು ಕಲಿಸಿಲ್ಲ, ನನಗೆ ಗೊತ್ತಿಲ್ಲ ಅಂದ್ರೆ. ನೀನು ಮೋಕ್ಷನ ಹೊಂದಬೇಕಂತ ಬಂದುಬಿಟ್ಟು ಅವನ ಜೀವನ ನೋಡೀಗ, ನಿನ್ನ ಕ್ಷುದ್ರ ಶಕ್ತಿಯಿಂದೇನೂ ನಾನು ಹೊರಗಡೆ ತೆಗೆಸ್ತೀನಿ, ಆದರೆ ಅವನಿಗೆ ಕರೆಂಟ್ ಶಾಕ್ ಅದೆಲ್ಲ ಕೊಟ್ಟು ನಾಡಿಗಳೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾವೆ. ನಾಡಿಗಳೇ ಈಗಲೂ ಅಷ್ಟೇ ಸುಮ್ಮನೆ ಆಬ್ಸೆಂಟ್ ಮೈಂಡೆಡ್ ಆಗಿ ಡಲ್ ಮೈಂಡೆಡ್ ಆಗಿ ಈಗಲೂ ಬದುಕೇ ಇದ್ದ, ಈಗಿಂದ ನನಗೆ ಗೊತ್ತಿಲ್ಲ, ನಾನು ಇದ್ದಾಗಲೂ ಅವನ ಜೀವನನೇ ವೇಸ್ಟ್ ಆಗಿಬಿಟ್ಟಿದೆ. ಒಬ್ಬರ ಜೀವನ ನೀನು ಹಾಳು ಮಾಡಿಬಿಟ್ಟಿದೆಯಲ್ಲ, ಹೋಗು ನೀನು ಹುಳುಗಳು ಬಿದ್ದು ಸಾಯ್ತೀಯ ನೋಡು, ಘೋರವಾದ ಸಾವು ನಿನಗೆ ಇಲ್ಲೇ ಅನುಭವಿಸೋಗುತ್ತೆ ಅಂತ ಶಾಪ ಇಟ್ಬಿಟ್ರಂತೆ. ಮತ್ತು ನನಗೆ ಆ ಅಮ್ಮ ಹೈದ್ರಾಬಾದಲ್ಲಿ ಇದ್ರಂತೆ, ಮೊದಲೇ ಬಿಚ್ಚು ಕ್ಷುದ್ರ ವಿದ್ಯೆಗಳು ಮಾಡೋರಂತ. ಅಂತಿಮ ಸಮಯದಲ್ಲಿ ಅನಾರೋಗ್ಯ ಪಾಲಾಗ್ಬಿಟ್ಟಿದೆ, ಯಾವುದೋ ರೂಮ್ ತಗೊಂಡು ಸ್ವಲ್ಪ ದಿವಸ ನಡೆದಿದೆ. ಆ ಅಮ್ಮನಿಗೆ ಸೇವೆ ಮಾಡೋದಕ್ಕೆ ಯಾರು ಹತ್ರ ಹೋಗಲಿಲ್ವಂತೆ, ಯಾಕಂದರೆ ಮೊದಲೇ ಮಂತ್ರವಾದ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನಮ್ಮ ಜೀವನಗಳು ಹಾಳಾಗ್ಬಿಡ್ತಾವೆ ಅಂದ್ಬಿಟ್ಟಿದ್ದನು ಯಾರು ಹತ್ರ ಹೋಗಲಿಲ್ವಂತೆ. ಮೈಯೆಲ್ಲ ಹುಳುಗಳಂತೆ, ಸುಮಾರು 1 ತಿಂಗಳು 2 ತಿಂಗಳು ಶರೀರದಿಂದ ಹೊರಗಡೆ ಪಸ ಅಂತ ನಡ್ಕೊಂಬರುತ್ತೆ, ಸಾವು ಬರ್ತಾಯಿಲ್ಲ. ಕಿರ್ಚಿ ಸುತ್ತಮುತ್ತ ಏರಿಯವರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ರಂತೆ, ಹತ್ರ ಹೋಗೋದಕ್ಕೂ ಹೆದರಿಕೆ. ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವರು ಕೂಡ ಅವ್ರಿಗೂ ಹೆದರಿಕೆನೇ ಅಲ್ಲ, ಏನಾದರೂ ನಮ್ಮ ಮೇಲೆ ಏನಾದರೂ ಮಂತ್ರ ಗಿತ್ರ ಮಾಡಿಬಿಟ್ರೆ ನಮ್ಮ ಜೀವನ 2-3 ತಿಂಗಳು ಕಿರ್ಚಿ ಪ್ರಾಣ ಬಿಡ್ಕೊಂಡು. ಆ ಥರ ಇಂಥ ಗುರುಗಳನ್ನು ಅಂಥ ಗುರುನ ಮಾಡ್ಕೊಂಡಿದ್ದಕ್ಕೆ ಅಲ್ಲ, ಅಂಥ ಗುರುನ ಮಾಡ್ಕೊಂಡಿದ್ದಕ್ಕೆ ಆ ಕೆಟ್ಟ ಕೆಲಸ ಕೆಟ್ಟ ವಿದ್ಯೆಯನ್ನು ಆಕೆ ಹತ್ರ ಇತ್ತು. ಸುಮ್ಮನೆ ನಮ್ಮ ಹತ್ರ ಶಕ್ತಿ ಇದ್ದರೆ ಸುಮ್ಮನೆ ಇರ್ತೀವ? ಇಂದ್ರಿಯ ನಿಗ್ರಹ ಇಲ್ಲದೇ ಇರೋವಂಥವ್ರಿಗೆ ಶಕ್ತಿಗಳು ವಿದ್ಯೆ ಬರಬಾರ್ದು, ಅದನ್ನು ಇನ್ನೊಬ್ಬರಿಗೆ ಹಿಂಸೆ ಮಾಡೋದಕ್ಕೆ ಬಳಸ್ತಾರೆ, ಅವರು ದುರಾಚಾರಕ್ಕೆ ಬಳಸ್ತಾರೆ. ಅದಕ್ಕೆ ಅಂಥವ್ರಿಗೆ ಏನು ಕೊಡೋದೇ ಇಲ್ಲ, ವಿದ್ಯೆನೂ ಕೊಡೋಲ್ಲ, ಶಕ್ತಿನೂ ಕೊಡೋದಿಲ್ಲ, ಕೇವಲ ಇಂದ್ರಿಯ ನಿಗ್ರಹ ಇರೋ ಅಂಥವ್ರಿಗೆ ಕೊಡ್ತಾ ಇರ್ತಾರೆ ಗುರುಗಳು. ಅಂಥ ಗುರು ಮಾಡ್ಕೊಂಡಿದ್ದಕ್ಕೆ ಅವಳ ಜೀವನ ಒಳ್ಳೆಯ ದತ್ತಾತ್ರೇಯ ಸ್ವರೂಪರಾದ ಗುರುಗಳು ಸಿಕ್ಕರೂ ಕೂಡ ಜೀವನ ಹಾಳು ಮಾಡಿಕೊಂಡು. ಅದಕ್ಕೆ ಅಂಥ ವಾಮಾಚಾರ ಮಾಡೋವಂಥ ಗುರುಗಳನ್ನು ಕೂಡ ಮಾಡ್ಕೋಬಾರ್ದು, ತುಂಬ ಡೇಂಜರು. ಒಂದು ಸತಿ ಸಿಕ್ಕಾಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ಕೂಡ ಆಗೋದಿಲ್ಲ ಅಂಥವ್ರ ಹತ್ರ. ಮತ್ತು ಶಟರು ಅಂದ್ರೆಗನ ಇವರು ಕೂಡ ಅಷ್ಟೇ ದುಷ್ಟರು, ಲಜ್ಜಾರಹಿತರಾಗಿರ್ತಾರೆ. ಪಾಖಂಡರಾಗಿರೋಂಥ ಗುರುಗಳನ್ನು ಮಾಡ್ಕೋಬಾರ್ದು. ಮತ್ತು ಜ್ಞಾನಲುಪ್ತ ಅನಾಕರ್ತವ್ಯ, ಇದು ಮುಖ್ಯವಾಗಿ ನೋಡ್ಕೋಬೇಕು. ಈ ಮೋಕ್ಷ ಮತ್ತು ಮೋಕ್ಷ ಸಾಧನೆಗಳ ಬಗ್ಗೆ ಜೀರೋ ನಾಲೆಡ್ಜ್ ಇರೋ ಅಂಥವ್ರು ಯಾವತ್ತಿಗೂ ಗುರುಗಳಲ್ಲ.
ಜ್ಞಾನಲುಪ್ತಾ ನ ಕರ್ತವ್ಯ ಮಹಾಪಾಪಸ್ತಥಾ ಪ್ರಿಯೆ. ಮತ್ತು ಮಹಾಪಾಪಗಳು, ಶಾಸ್ತ್ರ ನಿಷಿದ್ಧವಾದಂಥ ಕರ್ಮಗಳು ಅಲ್ಲೇ ಮಧ್ಯಪ್ರದೇಶದಲ್ಲಿ ನಡೀತಾ ಇತ್ತು. ಆ ಶಿಷ್ಯನು ಯಾವುದೋ ಒಂದು ತಪ್ಪು ಕೆಲಸ ಮಾಡಿದ್ರೆ ಗುರು ಶಿಷ್ಯನ ತಪ್ಪು ಕೆಲಸ ಮಾಡಿದ್ದಾನೆ ಅಂದ್ಬಿಟ್ಟು ಎಲ್ಲರೂ ಪ್ರಚಾರ ಮಾಡ್ಕೊಂಬಂದರೆ ಶಿಷ್ಯ ಗುರುವಿನ ಚರಿತ್ರೆನ ತಿಳ್ಕೊಂಬಂದು ಗುರು ಅವರ ತಾಯಿಯನ್ನು ಬಾವಿಯಲ್ಲಿ ತಳ್ಳಿಬಿಟ್ಟು ಬಂದಿರ್ತಾನೆ. ಚರಿತ್ರೆ ಆಂಧ್ರ ಪ್ರದೇಶ ಆ ಗುರುದು. ಅಲ್ಲಿ ವಿರಕ್ತ ಕೂಟಿ ಅಲ್ಲಿ ಬಡವ ಅಂತ ಜಾಗದಲ್ಲಿ ಇರ್ತಾನೆ. ಆ ಚರಿತ್ರೆ ತೊಗೊಬಂದು ಶಿಷ್ಯ ಗುರು ಬಗ್ಗೆ ಎಲ್ಲ ದುಷ್ಪ್ರಚಾರ ಮಾಡಿ ಗುರು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಮಾಡಿಬಿಟ್ಟು ಅವನು. ಹಂಗೆ ಮತ್ತು ಪಾಪ ಅಂತ ದೊಡ್ಡ ತಾಯಿಯನ್ನು ಬಾವಿಯಲ್ಲಿ ಹಾಕಿ ಸಾಯಿಸಿರೋಂಥವನು ಗುರು ಹಿಂಗಾಗ್ತಾನೆ. ಆ ಪಾಪದ ಮೂಟೆ ಅವನು ಕರಗಿಸ್ಕೊಂಡೇ ಇಲ್ಲ ಅದು. ಆದ್ದರಿಂದ ಅಂತಹ ಮಹಾಪಾಪಗಳು ಮಾಡಿರೋಂಥವ್ರನ್ನ ಗುರುಗಳು ಮಾಡ್ಕೋಬಾರ್ದು. ಏಭ್ಯೋ ಭಿನ್ನೋ ಗುರು ಸೇವ್ಯ ಏಕಬತ್ಯ ವಿಚಾರ್ಯವ. ಇಂಥ ಮೂರ್ಖಗಳು, ಇಂಥ ಪಾಖಂಡಿಗಳನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಊಹಾಪೋಹ ವಿಚಕ್ಷಣತೆ ಇರಬೇಕು. ಯಾರನ್ನಂದರೆ ಅಂತ ಬ್ಲಫ್ ಮಾಸ್ಟರ್ನೆಲ್ಲ ಹೋಗಿ ಒಂದು ಸತಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಅಲ್ಲಿಂದ ಬಿಡಿಸ್ಕೊಂಬರೋದು ಕಷ್ಟ ಆಗುತ್ತೆ. ಆದ್ದರಿಂದ ಇಂಥವ್ರನ್ನೆಲ್ಲ ಯಾರನ್ನೂ ಗುರುಗಳು ಮಾಡೋದಕ್ಕೆ ಹೋಗಬಾರ್ದು. ಶಿಷ್ಯಾದನ್ಯತ್ರ ದೇವೇಶಿ ನಾವದೇದ್ಯಸ್ಯ ಕಸ್ಯಚಿತ್ ನರಾನಾಂಚ ಫಲಪ್ರಾಪ್ತೋ ಭಕ್ತಿರೇವ ಹಿ ಕಾರಣಂ. ಈ ಗುರುಗೀತೆ ಶಿಷ್ಯರಲ್ಲದೇ ಇರೋ ಅಂಥವರು, ಭಕ್ತರಲ್ಲದೇ ಇರೋದ್ರಂತ ಹೇಳಲೇಬಾರ್ದು ಅಂತ. ಶಾಸ್ತ್ರ ಕೂಡ ಅಷ್ಟೇ. ಆ ಶ್ರದ್ಧೆ, ಆ ಭಕ್ತಿ ಇಲ್ಲಾಂದರೆ ಇದು ಸುಮ್ಮನೆ ಏನು ವೇಸ್ಟ್ ಆಗಿಬಿಡುತ್ತೆ ಅಷ್ಟೇ, ಏನೂ ಕೊಡೋದಿಲ್ಲ ಇದು ಅಂದ್ಬಿಟ್ಟು. ಗೂಢೋ ದೃಢಶ್ಚ ಪ್ರೀತಿಶ್ಚ ಮೌನೇನ ಸುಸಮಾಹಿತಃ ಸಕೃತ್ ಕಾಮಗತೌ ವಾಪಿ ಪಂಚದಾ ಗುರುರೀರಿತಃ. 5 ಪ್ರಕಾರದ ಗುರುಗಳಿರ್ತಾರಂತೆ. ಅದಕ್ಕೆ ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ಹಾಕಿ ನೋಡೋದಕ್ಕೆ ಹೋಗ್ಬಾರ್ದು. ಒಬ್ಬೊಬ್ಬ ಜೀವನ್ಮುಕ್ತ ಪುರುಷಂದು ಒಂದೊಂದು ಸ್ಟೈಲು. ಶಿಷ್ಯರು ಕೂಡ ಅದೇ ಥರ ಆ್ಯಟಿಟ್ಯೂಡ್ ಇರುತ್ತೆ, ಅವರ ಓರಿಯೆಂಟೇಷನ್ ಹಂಗೆ ಇರುತ್ತೆ. ಅದಕ್ಕೆ ಕೂಡ ಜೀವನ್ಮುಕ್ತ ಪುರುಷರು ಒಬ್ಬರದು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಗುರುಗಳು ತುಂಬ ಗ್ರೇಟು, ಅವರೇ ಕಸ ಹೊಡ್ಕೊತಾ ಇದ್ದರು, ಅವರು ಅಡುಗೆ ಮಾಡ್ಕೊತಾ ಇದ್ದರು, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟಿದ್ದನು. ಅದ್ರ ಮಿಕ್ಕಿದ ಕಸ ಯಾರು ಹೊಡಿತಾ ಇಲ್ವೋ ಗುರುಗಳು, ನೀವು ಗುರುಗಳೇ ಅಲ್ಲ ಅಂತ ಅವ್ರು ಹೇಳೋ ರೀತಿಯಲ್ಲಿ ನಮ್ಮ ಹತ್ರನೂ ಬಂದು ಆ ಚೇಷ್ಟೆ ಮಾಡೋಕ್ಕೆ ಬಂದರು. ನಿಮ್ಮ ಗುರುಗಳು ಏನಿದ್ದಾರೆ? ನಮ್ಮ ಗುರುಗಳು ಮಾತಾ ಮಾಣಿಕೇಶ್ವರ ಅಸಲು ಆಹಾರನೇ ತಗೊತಾ ಇರಲಿಲ್ಲ, ನೀರು ಕೂಡ ಕುಡಿತಾ ಇರಲಿಲ್ಲ. ನಿಮಗೆ ತಾಕತ್ತಿದ್ರೆ ಗನ ಆಹಾರ ನೀರು ಕುಡಿಯೋದು ಬಿಟ್ಟು ನೋಡಿ, ಮತ್ತು ಆವಾಗ ಒಪ್ಕೊಂತೀವಿ ನಿಮ್ಮ ಗುರುಗಳಂತ. ಈ ಥರ ಕಂಪೇರ್ ಮಾಡ್ಕೊಂಡು ಹೋದರೆ ಯಾರು ಎಲ್ಲಿ ನಿಂತಾರೆ? ಎಲ್ಲಿ ನಿಲ್ಲೋದೇ ಇಲ್ಲ. ಮತ್ತು ಆ ಥರ ಒಬ್ಬರು ಗುರುಗಳ ಚರಿತ್ರೆನೇ ಇನ್ನೊಬ್ಬ ಗುರುಗಳಿಗೆ, ಇನ್ನೊಬ್ಬ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಈಗ ಮೊನ್ನೆನೇ ಗವಿ ಮಠಕ್ಕೆ ಹೋಗಿದ್ವಿ. ಗವಿ ಮಠಕ್ಕೆ ಹೋದ್ರೆ ಅಲ್ಲಿ ಅವರು ಹಿಂಗೆ ಚಿಟಿಕೆ ಹೊಡೆದ್ಬಿಟ್ಟಿದ್ದನ್ನು ಹಿಂಗೆ ಅಂತ ಇರ್ತಾರೆ. ಈ ಕಡೆ ಬಾ, ಆ ಕಡೆ ಬಾ, ಫುಲ್ ಕಂಟ್ರೋಲ್, ಸ್ಟ್ರಿಕ್ಟಾಗಿ ಅಲ್ಲಿರೋ ಬ್ರಹ್ಮಚಾರಿಗಳು ಅವರು ಇರಲ್ಲ. ಅದು ನಮ್ಮ ಆಶ್ರಮ ಭಕ್ತರು ಕೆಲವರಿಗೆ ಹಿಂಗಿರಬೇಕು ಗುರುಗಳು, ಫುಲ್ ಸ್ಟ್ರಿಕ್ಟಾಗಿರಬೇಕು. ನಮ್ಮ ಅಡವಪ್ಪ ತಾತ ಕೂಡ ಹಿಂಗೆ ಸ್ಟ್ರಿಕ್ಟಾಗಿದ್ದ ಅಂತ. ಮತ್ತು ನಮ್ಮ ವಿಶ್ವನಾಥ ಸಜ್ಜನಂತ ಭಕ್ತರಿದ್ದ, ಅವ್ರಿಗೆ ಏನಿದು ಇಷ್ಟೊಂದು ಅಹಂಕಾರದಲ್ಲಿ ಗುರುಗಳು. ಆ ಚಿಟಿಕೆ ಹೊಡಿಯೋದು ಅದು ಗುರುವಿನ ಲಕ್ಷಣನ? ನನಗಿಷ್ಟ ಆಗಲಿಲ್ಲ ಗುರುಗಳೇ ಅಂತ. ನಿಮಗೆ ಇಷ್ಟ ಆಗಿದ್ದು ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋಬೇಡಿ. ಆ ಥರ ಗುರುಗಳನ್ನೆಲ್ಲ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಅವ್ರ ಸ್ಟೈಲಲ್ಲಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ನಮ್ಮ ಸ್ಟೈಲಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಅವ್ರ ಥರನೇ ನೀವಿರಬೇಕು, ನಿಮ್ಮ ಥರನೇ ಅವ್ರು ಇರಬೇಕು, ಇವೆಲ್ಲ ಚೇಷ್ಟೆಗಳು ಬಿಟ್ಬಿಡಬೇಕು. ಆದ್ದರಿಂದ ಈ ಥರ ಅನೇಕ ಪ್ರಕಾರದ ಗುರುಗಳಿರ್ತಾರೆ. ಒಬ್ಬ ಗೂಢ ರಹಸ್ಯ, ಮತ್ತು ಯಾರು ಏನು ಹೊರಗಡೆ ಹಿಂಗಿರುತ್ತೆ, ಒಳಗಡೆ ಏನಿದೆ, ಅವನು ಏನು ಸಾಧನೆ ಹೊಂದಿದ್ದಾನೆ, ಏನು ಸಿದ್ಧಿಯನ್ನು ಹೊಂದಿದ್ದಾನೆ, ಈ ಥರ ಯಾರಿಗೂ ಹೊರಗಡೆ ಇವ್ರಿಗೆ ಗೊತ್ತಾಗೋದೇ ಇಲ್ಲ. ಯಾರಿಗೂ ಅವನು ಸೆಲೆಕ್ಟ್ ಮಾಡಿರೋಂಥ ಶಿಷ್ಯರಿಗೆ ಅವ್ರು ಯಾರು ಅನ್ನೋ ವಿಷಯ ಗೊತ್ತಾಗುತ್ತೆ. ಅವ್ಯಕ್ತ ಲಿಂಗ, ಅವ್ರನ್ನ ಯಾರು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಸತಿ ಮಾತಾ ಮಾಣಿಕೇಶ್ವರ ಮರತು ಯಾರೋ ಬಂದುಬಿಟ್ಟು, ಅಮ್ಮ ಈಗ ನೀವು ಕಾಮಾರೆಡ್ಡಿಯಲ್ಲಿರೋ ಶಬರಿ ಮಾತಾ ಅವರು ಇವರಿಬ್ಬರು ಬಿಟ್ಟರೆ ನಿಮ್ಮಂಥ ಗ್ರೇಟ್ ಗುರುಗಳು ಯಾರೂ ಇಲ್ಲ ಅಂದರೆ ತಪ್ಪಪ್ಪ, ಹಂಗೆ ಅನ್ನಬಾರ್ದು. ಸಾವಿರಾರು ಜನ ಗುರುಗಳಿದ್ದಾರೆ, ನೀವು ಅವರನ್ನು ಗುರುತು ಹಿಡಿಯೋದಕ್ಕಾಗೋದಿಲ್ಲ. ಅವರು ಹುಚ್ಚರ ಥರ, ತುಂಬ ಗಲೀಜು ಕೊಳಕಾದ ಬಟ್ಟೆಗಳು ಹಾಕ್ಕೊಂಡಿರೋ ಥರ, ಈ ಮೂರ್ಖ ಶ್ರದ್ಧೆ ಇಲ್ಲದೆ ಇರೋವಂಥ ಜನರನ್ನು, ಪಾಖಂಡಿ ಶಿಷ್ಯರನ್ನ ಅವಾಯ್ಡ್ ಮಾಡೋದಕ್ಕೆ ಅಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ನೀವು ಅಂಥವ್ರನ್ನೆಲ್ಲ ಗುರುತು ಹಿಡಿಯೋದಕ್ಕಾಗೋದಿಲ್ಲ. ಸುಮಾರು ಜನ ಇದ್ದಾರೆ, ಸಾವಿರಾರು ಜನ ಗುರುಗಳಿದ್ದಾರೆ ಅಂತ ಭಾರತ ದೇಶದಲ್ಲಿ.
ನಿಮ್ಮಲ್ಲಿ ಶಿಷ್ಯತ್ವ ರೆಡಿ ಆದಾಗ ಆ ಋಣಾನುಬಂಧನೂ ಇರಬೇಕಲ್ಲ. ಆ ಶರೀರ ಸಂಘಾತಕ್ಕೂ ನಿಮ್ಮ ಶರೀರ ಸಂಘಾತಕ್ಕೂ ಋಣಾನುಬಂಧ ಇದ್ದಾಗಲೇ ಆವಾಗ ನಿಮಗೆ ಒಂದು ಜಾಗದಲ್ಲಿ ಸೇರುವಂಥ ಅವಕಾಶ ಸಿಗುತ್ತೆ, ಅಲ್ಲಿ ಆ ಯೂನಿಯನ್ ಆಗುತ್ತೆ. ಅಷ್ಟೇ ಹೊರತು ಇದ್ದಾರೆ ಎಲ್ಲರೂ ಇರ್ತಾರೆ ಅಂತ. ಮತ್ತು ಅಷ್ಟು ಜನ, ಸಾವಿರಾರು ಜನ ಇದ್ದಾರೆ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇದ್ರೂ ಕೂಡ ಒಂದೊಂದು ಸತಿ ಗೊತ್ತಾಗೋದಿಲ್ಲ. ಮಾತಾ ಮಾಣಿಕೇಶ್ವರಮ್ರು ಅಲ್ಲೇ ಹುಟ್ಟಿದ, ಅಲ್ಲಿಂದ ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿರೋ ಹಳ್ಳಿಯಲ್ಲಿರೋ ಹುಟ್ಟಿ ಬೆಳೆದಿರೋರಿಗೆ ಅವ್ರಿಗೆ ಗೊತ್ತಿಲ್ಲ. ಅಂಥ ಶ್ರೇಷ್ಠ ಗುರು ಅಲ್ಲೇ ಇದ್ದಾರೆ ಅಂದ್ಬಿಟ್ಟು ಅದಷ್ಟೇ ಪುಣ್ಯ ಫಲ ಇರುತ್ತೆ. ಅದಕ್ಕಿಂತ ಗೂಢ ಗುರುಗಳು ಇರ್ತಾರೆ. ಮತ್ತು ಕೆಲವರು ದೃಢ ಗುರುಗಳು, ಇವರು ತುಂಬ ಶಾಸ್ತ್ರದ ಮರ್ಯಾದೆಯನ್ನು ಒಂದು ವಿಷಯದಲ್ಲೂ ಕೂಡ ಉಲ್ಲಂಘನೆ ಮಾಡೋದಿಲ್ಲ. ಇರ್ತಾರೆ ಅವ್ರವ್ರ ಆ್ಯಟಿಟ್ಯೂಡು. ಕೆಲವರು ಇವು ಊಟದ ವಿಚಾರದಲ್ಲಿ ಆನಿಯನ್ನು ಗಾರ್ಲಿಕ್ಕು ಇಲ್ಲ ಅಂದರೆ ಇಲ್ಲ, ಎಂಥ ಪರಿಸ್ಥಿತಿಲಿದ್ದರೂ ಕೂಡ ಬೇಡ ಊಟ ಉಪವಾಸ ಬೇಕಾದರೆ ಇರ್ತೀವಿ, ನಾವು ಅದನ್ನು ತಿನ್ನೋದಿಲ್ಲ ಅಂತ. ಅದು ಅವ್ರ ಸ್ಟೈಲು. ಮಿಕ್ಕಿದವರು ಎಲ್ಲರೂ ಹಂಗೆ ಇರಬೇಕು ಅಂದರೆ ಅದು ನಡೆಯೋಕ್ಕಾಗೋದಿಲ್ಲ. ಒಬ್ಬೊಬ್ಬರು ಆ ಥರ ಒಂದು ಏನು ಬೌಂಡ್ರೀಸ್ ಶಾಸ್ತ್ರ ಮರ್ಯಾದೆ ಎಲ್ಲ ಋಷಿಗಳು ಹಾಕ್ಕೊಟ್ಟಿರ್ತಾರೋ ಒಂದು ಕೂಡ ಉಲ್ಲಂಘನೆ ಮಾಡೋದಿಲ್ಲ ಅವರು. ಆ ಬೌಂಡ್ರೀಸ್ ಒಂದು ಕೂಡ ಅವರು ಕ್ರಾಸ್ ಮಾಡೋದಿಲ್ಲ. ಆ ಥರ ಗುರುಗಳಿರ್ತಾರೆ. ಒಬ್ಬನು ಮತ್ತು ಪ್ರೀತಿಶ್ಚ, ತುಂಬ ಕೇರ್ ತಗೊಳ್ಳೋ ಅಂಥವ್ರು. ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಧನರಾಜಗಿರಿ ಮಹಾರಾಜ್ ಫೌಂಡರ್ ಇದ್ರಲ್ಲ, ಅವ್ರದ್ದು ತುಂಬ ವಿಚಿತ್ರ ಸ್ಟೋರಿ. ಅವರು ಶರೀರ ಬಿಟ್ಟಾಗ ಅವ್ರ ಸುತ್ತಲೂ ಬಡೆ ಮಹಾರಾಜು, ಅವರ ಶಿಷ್ಯರೆಲ್ಲರೂ ದೊಡ್ಡ ಜೀವನ್ಮುಕ್ತ ಪುರುಷರು. ಅವ್ರ ಶರೀರ ಬಿಟ್ಟರೆ ಸಣ್ಣ ಮಕ್ಕಳ ಥರ ಹತ್ತಿರತ್ತೆ. ಅದು ಸಣ್ಣ ಮಕ್ಕಳು ಹತ್ತದ ಮೇಲೆ ಈ ಕಪ್ಸ್ ಬರ್ತಾವಲ್ಲ ಅಂತ ಹಂಗೆ ಆಳ್ತಾ ಇದ್ರಂತೆ ಸುತ್ತ ದೊಡ್ಡ ವೇದಾಂತಿಗಳು. ಯಾಕೆ ಅಂದರೆ ಅವರು ಗುರುಗಳು ಶಿಷ್ಯರ ಮೇಲೆ ಆ ಪ್ರೀತಿ. ಶಿಷ್ಯಗಳು ಚಪ್ಪಲಿಗಳೆಲ್ಲ ಕಟ್ಟಾಗ್ತಾಯಿದ್ರೆ ಆ ಮೆಟ್ಲ ಕಡೆ ಯಾವುದೋ ಒಂದು ಜಾಗದಲ್ಲಿ ಸೈಡ್ಗೆ ಇಟ್ಬಿಡ್ತಾಯಿದ್ದಾರೆ. ಆ ಶಿಷ್ಯರ ಚಪ್ಪಲಿಗಳನ್ನೆಲ್ಲ ತಗೊಂಡು ಚೀಲದಲ್ಲಿ ಹಾಕ್ಕೊಂಡು ಮಠಾಧೀಶ್ವರರಿಗೆ ಭಂಡಾರಕ್ಕೆ, ಆವಾಗ ಎಷ್ಟು ಭಂಡಾರ ಆಗ್ತಿರ್ಲಿಲ್ಲ ಅಂತ, ಹರಿದ್ವಾರದಲ್ಲಿ ಭಂಡಾರಕ್ಕೆ ಒಂದು ಚಿಟ್ಟಿ ಬಂದಿರುತ್ತೆ. ದಕ್ಷಿಣ 2 ರೂಪಾಯಿ ಅಷ್ಟೇ. ಆಗಿನ ಕಾಲದಲ್ಲಿ ಬ್ರಿಟಿಷವ್ರ ಕಾಲದಲ್ಲಿ 2 ರೂಪಾಯಿ ಅಂದರೆ ಜಾಸ್ತಿ ಅಲ್ಲ. ಸರಿ ಅಂದ್ಬಿಟ್ಟಿದ್ದೂ ಶಿಷ್ಯರು ಚಪ್ಪಲಿಗಳೆಲ್ಲ ತಗೊಂಡು ಚೀಲದಲ್ಲಿ ಹಾಕ್ಕೊಂಡು ಅದನ್ನು ಭುಜದ ಮೇಲೆ ಇಟ್ಕೊಂಡು ಋಷಿಕೇಶಿಂದ ಹರಿದ್ವಾರ್ಗೆ ನಡ್ಕೊಂಡು ಬಂದು ಆ ಭಂಡಾರ ತಿಂದು ಬಂದಿರೋ 2 ರೂಪಾಯಲ್ಲಿ ಆ ಚಪ್ಪಲಿಗಳನ್ನೆಲ್ಲ ಒಳಿಸ್ಬಿಟ್ಟು ನೀಟಾಗಿ ನೀರಿಂದೆಲ್ಲ ತೊಳೆದುಬಿಟ್ಟು ಚಪ್ಪಲಿಗಳನ್ನು ಆ ಶಿಷ್ಯರು ಕೊಟ್ರಂತೆ. ಯಾರಿದಾರಂಥ ಗುರುಗಳು? ಅದು ನಿಜವಾದ ಪ್ರೀತಿ. ಬರೀ ಶಿಷ್ಯನೇ ಗುರುಗಳಿಗೆ ಸೇವೆ ಮಾಡೋದಂತೇನು ರೂಲ್ ಇಲ್ಲ. ಗುರುಗಳಿಗಿನ್ನೂ ಹೆಚ್ಚು ಶಿಷ್ಯರ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ. ಅವನು ಕಾಪಾಲಿಕ ಗುರುಗಳ ಶರೀರನ ಬಲಿ ಕೇಳಿದಾಗ, ಶಂಕರಾಚಾರ್ಯ ಶರೀರನ ಬಲಿ ಕೇಳಿದಾಗ, ನನ್ನ ಶಿಷ್ಯರು ಆ್ಯಕ್ಟಿವ್ ಆಗಿದ್ದರೆ ನೀನು ಕೆಲಸ ನಡೆಯಲ್ಲ, ಅವ್ರು ಮಲಗಿದ ಮೇಲೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಇನ್ನು ಹೆಂಗೂ ಈ ಶರೀರ ಕಾಪಾಲಿಕನಿಗೆ ಬಲಿ ಕೊಟ್ಬಿಡ್ತಾಯಿದ್ದಾನಲ್ಲ ಅಂದ್ಬಿಟ್ಟಿದ್ದನು ಶಿಷ್ಯರಿಗೆಲ್ಲ ಒಂದೊಂದು ಮುದ್ದು ಕೊಟ್ಟು ಹೋಗ್ತಾನೆ ಶಂಕರಾಚಾರ್ಯ. ಅಷ್ಟು ಪ್ರೀತಿ ಇರುತ್ತೆ ಶಿಷ್ಯರ ಮೇಲೆ ಗುರುಗಳಿಗೆ. ಅದು ಎರಡು ಕಡೆಯಿಂದನೂ ಇರಬೇಕು ಆ ಪ್ರೀತಿ. ಮತ್ತು ಅದು ಗ್ರೈಂಡ್ ಮಾಡೋದು, ಗೋಧಿಯನ್ನು ಗ್ರೈಂಡ್ ಮಾಡೋದು ಅದೆಲ್ಲ ಹೋಲ್ಸ್ ಮಾಡ್ತಾರಲ್ಲ, ಅದೆಲ್ಲ ಫುಲ್ ಫ್ಲ್ಯಾಟ್ ಆಗೋಗ್ಬಿಟ್ಟಿದ್ರೆ ಆ ಹೋಲ್ಸ್ ಹೊಡ್ಕೊಂಬರ್ಬೇಕಾದ್ರೆ ಋಷಿಕೇಶಿಂದ ಸಾರಂಗಪುರ್ಗೆ ಹೋಗ್ಬೇಕಂತೆ. ಹರಿದ್ವಾರಲ್ಲಿ ಕೂಡ ಯಾರೂ ಇರಲಿಲ್ವಂತೆ ಆ ಸಮಯದಲ್ಲಿ. ಅಲ್ಲಿಂದ 100 ಕಿಲೋಮೀಟ್ರ್ ಅಂತೆ. ಆ ಬ್ರಿಟಿಷ್ ಆಫೀಸರ್ಸಲ್ಲಿ ಚೆಕ್ ಪೋಸ್ಟ್ ಇತ್ತಂತೆ. ಆ ಕಲ್ಲುಗಳು ಈಗಲೂ ಇದೆ ಅದರ ಕೈಲಾಸಾಶ್ರಮದಲ್ಲಿ. ದೊಡ್ಡ ಕಲ್ಲು, ಒಬ್ಬರು ಎತ್ತೋದಕ್ಕಾಗೋದಿಲ್ಲ ಅಂಥದ್ದು 2 ಕಲ್ಲು ಹೆಗಲ ಮೇಲೆ ಇಟ್ಟುಕೊಂಡು ಧನರಾಜಗಿರಿ ಮಹಾರಾಜು ಬೆಳಗ್ಗೆ 5 ಗಂಟೆಗೆ ಪ್ರಯಾಣ ಮಾಡಿದ್ರಂತೆ. ಚೆಕ್ ಪೋಸ್ಟಲ್ಲಿ ಏನಿದು ಅಂದರೆ ಇದನ್ನು ಹಿಂಗೆ ಓಡಿಸ್ಕೊಂಡು ಬರಬೇಕು ಅಂತ. ಎಲ್ಲಿ ಸಾರಂಗಪುರ ಅಂದರೆ ಸಾರಂಗಪುರ್ಗೆ ಇಷ್ಟು ದೂರ ನೀನು ಒತ್ಕೊಂಡು ಹೋಗ್ತೀಯ ಅಂದರೆ ಹೋಗ್ತೀನಿ ನಾನಂತೆ. ಸಾಯಂಕಾಲ ಅಷ್ಟೊತ್ತಿ ತಿರುಗಿ ಬರ್ತೀನಿ ಅಂದರೆ ಬಂದುಬಿಡ್ತೀನಿ ಮಾಡಿಸ್ಕೊಂಡಂತೆ. ನೋಡ್ತೀನಿ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಅಂತ. ಬೆಳಗ್ಗೆ ಹೋಗಿರೋ ಅಷ್ಟು 100 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಕೆಲಸ ಮಾಡಿಕೊಂಡು ಸಾಯಂಕಾಲ 7-8 ಗಂಟೆ ಹಂಗೆಲ್ಲ ರಿಟರ್ನ್ ತೊಗೊಬಂದ್ಬಿಟ್ಟ ಶಿಷ್ಯರ ಸಲುವಾಗಿ. ಅಂಥದ್ದು ಒಂದಲ್ಲ ಇಂಥದ್ದೊಂದು 100-150 ದೊಡ್ಡ ಲಿಸ್ಟ್ ಇದೆ. ಮತ್ತು ಅಷ್ಟೊಂದು ಪ್ರೀತಿ ತೋರಿಸಿದ ಮೇಲೆ ಗುರುಗಳು ಇನ್ನು ಶಿಷ್ಯರು ಯಾಕೆ ಅಳೋದಿಲ್ಲ? ಆ ಸಣ್ಣ ಮಕ್ಕಳ ಥರ ಅಳ್ತಾ ಇದ್ದಾರಂತೆ. ಮತ್ತೆ ಪ್ರಾಣ ವಾಪಸ್ ಬಂದು, ಏನಿದು ನಾನು ಹೇಳ್ಕೊಟ್ಟಿರುವಂಥ ವೇದಾಂತ ಇದೇನಾ? ಏನು ನಾನು ಹೇಳ್ಕೊಟ್ಟಿದ್ದ ವೇದಾಂತ ಎಲ್ಲೋಯ್ತು? ಈ ಶರೀರ ನಾನು ಅಂದ್ಕೊಂಡ್ರೆ ನೀವು ಅಂದ್ಬಿಟ್ಟಿದ್ದು. ಮತ್ತೆ ಇನ್ನೊಂದು ಸತಿ ತತ್ವಮಸ್ಯಾದಿ ಮಹಾವಾಕ್ಯಗಳು ಆವತ್ತಿಗೂ ಮತ್ತೆ ಈ ಬುದ್ಧಿನ ತಡ್ಕೊಬೇಡಿ, ಈ ಶರೀರ ಗುರು ಅನ್ನೋ ಬುದ್ಧಿಗೆ ತಂದುಕೋಬೇಡಿ ಅಂದ್ಬಿಟ್ಟಿದ್ದು. ಎಲ್ಲರಿಗೂ ಸಮಾಧಾನ ಮಾಡಿಸಿ ನಾನು ಇಲ್ಲದಿರ ಆಗೋಗ್ಬಿಟ್ಟಿದ್ದೆ, ನನ್ನ ಮೂರ್ಖತ್ವ ಏನು?
ನಿತ್ಯ ವಸ್ತುವಾದಂಥ ನನ್ನನ್ನು ಇಲ್ದಿರ ಆಗೋಗ್ಬಿಟ್ಟಿದ್ದೀನಿ, ಅಸ್ತಿತ್ವವೇ ಇಲ್ದಿರ ಮಾಡಿಬಿಡ್ತಿದ್ದೀರ ನೀವಂತ. ನಾನು ಸದಾ ಇದ್ದೇ ಇದ್ದೀನಿ, ಎಲ್ಲ ವ್ಯಾಪಕವಾಗಿದ್ದೀನಿ ನಾನು. ಇನ್ನೇನಕ್ಕೆ ಭಯ ನಿನಗೆ? ವಿಯೋಗದ ಭಯ ಏತಕ್ಕೆ? ಈ ಶರೀರಗಳ ಮೇಲೆ ಇರೋ ತಾದಾತ್ಮ್ಯನ ತೆಕ್ಕೊಂಬಿಡಿ ಅಂದ್ಬಿಟ್ಟು ಅಂತಿಮ ಪ್ರವಚನ ಮಾಡಿ ಮತ್ತು ಓಂ ತತ್ಸತ್ ಅಂದ್ಬಿಟ್ಟು ಮತ್ತೆ ಶರೀರನ ಬಿಟ್ಟುಬಿಟ್ರಂತೆ. ಅಂಥ ಪ್ರೀತಿ ಗುರುಗಳು ಇರ್ತಾರೆ. ಮತ್ತು ಮೌನ ಗುರುಗಳು. ಎಷ್ಟೋ ಜಾಗದಲ್ಲಿ ಮೌನನೇ ಬೆಸ್ಟ್ ಮೆಡಿಸನ್. ಶಿಷ್ಯರು ಎಷ್ಟೇ ಕ್ವಶನ್ಸ್ ಕೇಳ್ತಾ ಇರಲಿ, ಸ್ವಲ್ಪ ತಾಳ್ಮೆಯಿಂದ ಸೈಲೆಂಟಾಗಿದ್ದರೆ ಆ ಮೌನದಿಂದನೇ ಆ ಶಿಷ್ಯನ ಏನೋ ಒಂದು ಗ್ರಹಣೆ ಮಾಡ್ಕೊಂಡು ಹೋಗ್ತಾನೆ. ಬುದ್ಧ ಭಗವಾನರ ಹತ್ರ ಅಂಥ ಶಿಷ್ಯರು ಬರ್ತಿದ್ರಂತೆ. ಮಾತಾ ಮಾಣಿಕೇಶ್ವರಮ್ಮ ಅವ್ರ ಹತ್ರ ಕೂಡ ವಿಚಿತ್ರ ಜಠಾಧಾರಿಗಳು, ಅಘೋರಿಗಳು ಅಂಥವರೆಲ್ಲ ವಿಚಿತ್ರ ಜನ ಬರ್ತಿದ್ರಂತೆ. ಅವರು ಎಲ್ಲರ ಥರ ಹೋಗಿ ಮಾತಾಡೋದು ಚರ್ಚೆ ಇಲ್ವಂತೆ. ಅವರು ಬಂದ್ರೆಗ 100% ದರ್ಶನ ಅಂತೆ. ಅಂಥ ಯೋಗಿಗಳು ಮಿಸ್ಟಿಕ್ಸ್ ಎಲ್ಲ ಬಂದಾಗ ಮೇಲ್ಗಡೆ ಆಟೋಮೆಟಿಕ್ ಇನ್ಫಾರ್ಮೇಷನ್ ಇಲ್ದಿರೇ ಮಾತಾಜೋರು ಮೇಲ್ಗಡೆ ಬಂದ್ಬಿಟ್ಟು ಸ್ವಲ್ಪ ಅವರು ದರ್ಶನ ಕೊಟ್ಟು ಹೋಗ್ತಿದ್ರಂತೆ. ಅವರು ದೂರದಿಂದನೇ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಒಬ್ಬ ಆತ ಆದರೆ ಒಂದು ದಿವಸ ಪೂರ್ತಿ ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ದಂತೆ. ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ರೆ ಆತನಿಗೆ ಸಲುವಾಗಿ ಮೇಲ್ಗಡೆ ಬಂದು ದರ್ಶನ ಕೊಟ್ಟು ಹೋಗಿದ್ರಂತೆ. ಮತ್ತು ಅವರೆಲ್ಲ ಬಂದು ಹಂಗೆ ವಾಪಸ್ ಹೊಟ್ಟೋದ್ಮೇಲೆ ಏನಾಯಿತು, ಯಾಕೆ ಹೊಟ್ಟೋಗ್ತಾ ಇದ್ದಾರೆ ಏನಂದರೆ, ಜಿಸ್ಕೆ ಲಿಯೆ ಆಯೇ ಥೆ ವೋ ಮಿಲ್ ಗಯಾ, ಹಮಾರಾ ಕಾಮ್ ಹೋ ಗಯಾ, ಹಮ್ ಜಾ ರಹೇ. ಅಂದರೆ ಏತಕ್ಕೆ ಬಂದಿದ್ದು ಆ ಕೆಲಸ ಆಗೋಯ್ತು, ನಾವು ಹೋಗ್ತಿದ್ವಿ. ಏನು ಫಿಸಿಕಲ್ ಏನು ಕನ್ವರ್ಜೇಷನ್ ಇಲ್ಲ, ಆದರೂ ಕೂಡ ಒಳಗಡೆ ಟೆಲಿಪತಿ ಆಗಿಬಿಟ್ಟಿರುತ್ತೆ ಅವರು. ಆ ಥರ ಮೌನ ಗುರುಗಳು, ಅಂಥ ಕ್ಯಾಟಗರಿ ಇರೋವಂಥ ಶಿಷ್ಯರು, ಅಂಥ ಗುರುಗಳಿರ್ತಾರೆ. ಮತ್ತು ಇನ್ನು ಕೆಲವರು ಸಕೃತ್ ಕಾಮಗತೋ, ಅಂದರೆ ತುಂಬ ಸ್ಥಿತಿಯಲ್ಲಿ ನಿಂತಿರುವಂಥ ಶಿಷ್ಯರು, ಗುರುಗಳು. ಅವರು ಸ್ವರೂಪದಲ್ಲಿ ನಿಂತಿರ್ತಾರೆ, ತುಂಬ ಪೂರ್ಣ ತೃಪ್ತಿಯಿಂದ ಕಾಣ್ತಾ ಇರ್ತಾರೆ. ಅವ್ರ ಹತ್ರ ಎಷ್ಟೇ ಸಮಸ್ಯೆಗಳಿಂದ ಹೋದರೂ ಕೂಡ ಶಿಷ್ಯನು ಅವರ ಸನ್ನಿಧಾನದಲ್ಲೇ ಅಲ್ಲಿದ್ದರೇ ಸಾಕು, ಆ ಪರಮ ಶಾಂತಿಯನ್ನು ಈಸಿಯಾಗಿ ಹೊಂದಿಬಿಡ್ತಾ ಇರ್ತಾನೆ. ಅಷ್ಟೇ, ಅಲ್ಲೇ ಎಲ್ಲ ಕ್ವಶನ್ಸು ಎಲ್ಲ ಅವೇ ಎಂಡ್ ಆಗಿಬಿಡುತ್ತೆ. ಆ ಥರದ ಸ್ಥಿತಿಗಳು ಬರುತ್ತೆ. ನಾವು ಎಷ್ಟೇ ತೀಕ್ಷ್ಣ ಬುದ್ಧಿ ಇರಲಿ, ನಾನು ಮಾತಾ ಮಾಣಿಕೇಶ್ವರಮ್ಮವ್ರು ಒಂದು ಸತಿ ಹಿಂಗೆ ಎದುರುಗಡೆ ಮಾತಾಡಬೇಕಂತಲೇ ಪರ್ಮಿಷನ್ ಬಂದಿತ್ತು. ಏನೇನೋ ಪ್ರಶ್ನೆಗಳು ಕೇಳಬೇಕಂತ ದೊಡ್ಡ ಲಿಸ್ಟ್ ಇತ್ತು. ಅವ್ರ ಮುಂದೆ ಹೋಗ್ತೀನಿ, ಮೈಂಡ್ ಕೆಲಸನೇ ಮಾಡಲಿಲ್ಲ. ಪಕ್ಕದಲ್ಲಿರೋನು ಚುಚ್ತಾ ಇದ್ದಾನೆ, ಅಯ್ಯೋ ಅದೇನೋ ಕೇಳಬೇಕು, ಇದೇನೋ ಕೇಳಬೇಕು, ಅದು ಇದು ಏನೇನೋ ಅಂತಿದ್ದೆ. ಏನಾಯಿತು ಅಂದರೆ ಏನಾಯಿತು ನನಗೆ ಗೊತ್ತಾಗಲಿಲ್ಲ, ಮಾತೇ ಬರಲಿಲ್ಲ ಅಂತ. ಆ ದೊಡ್ಡ ಪುಡಂಗಿಗಳಂತ ನಾವು ಅನ್ಕೊತೀವಿ. ಅಂಥ ಮಹಾಶಕ್ತಿಗಳ ಮುಂದೆ ಅಸಲು ಮಾತೇ ಏನು ಬರಲಿಲ್ಲ, ಬ್ಲಾಕ್ ಆಗೋಯ್ತು ಹಂಗೆ. ಅವ್ರು ಎಷ್ಟು ಸಿಂಪಲ್ ಆಗಿದ್ರು, ಏಕವಸ್ತ್ರ ಇದ್ದರು, ಸಿಂಪಲ್ಲಾಗಿ ಇನ್ನೊಬ್ಬರ ಜೊತೆ ಏನೋ ಕ್ವಶನ್ ಆನ್ಸರ್ ನಡೀತಾ ಇದ್ದರೆ ಅದು ಮಾತಾಡ್ತಾಯಿದ್ರು. ಮಾತಾಡೋಕ್ಕಾಗಲ್ಲ ಅಂಥವರು. ಅಂಥ ಕಾರಣ ಅವ್ರ ಹತ್ರ ಕೇವಲ ಇದ್ರೇ ಕೆಲಸ ಆಗ್ಬಿಡುತ್ತೆ, ಆ ಶಾಂತಿ ಅವೆಲ್ಲ ಸಿಗ್ಬಿಡುತ್ತೆ. ಅದಕ್ಕೆ ಈ ಥರ 5 ಪಂಚದ ಗುರುರಿತಃ ಅಂತ ಇಂಥ ಗುರುಗಳಿರ್ತಾರೆ. ಅದಕ್ಕೆ ಅಂಥ ಗುರುಗಳು ಸಿಗಬೇಕಂತ ಪ್ರಾರ್ಥನೆ ಮಾಡಬೇಕು. ಸರ್ವಂ ಗುರುಮುಖಾಲ್ಲಬ್ಧಂ ಸಫಲಂ ಪಾಪನಾಶನಂ ಯದ್ಯದಾತ್ಮಹಿತಂ ವಸ್ತು ತದ್ದ್ರವ್ಯಂ ನ ವಂಚಯೇತ್. ಸರ್ವಂ ಗುರುಮುಖಾತ್ ಲಬ್ಧಂ ಸಫಲಂ ಪಾಪನಾಶನಂ. ಗುರುಮುಖದಿಂದ ಏನು ಬಂದರೂ ಕೂಡ ನಿನ್ನಲ್ಲಿರೋ ಎಲ್ಲ ಪಾಪಗಳನ್ನು ಅದು ನಾಶ ಮಾಡಿಬಿಡುತ್ತೆ. ಅದಕ್ಕೆ ಗುರುಗಳಿಂದ ಬಂದಿರುವಂಥ ಏನೇ ಸಂಪತ್ತಾಗಲಿ ಗುರುಗಳ ಸಂಪತ್ತು ಏನಿರುತ್ತೆ, ಜ್ಞಾನ. ಆ ಜ್ಞಾನವನ್ನು ಕೂಡ ಆತ್ಮಹಿತಂ ವಸ್ತು ತತ್ತದ್ರವ್ಯಂ ನ ವಂಚಯೇತ್. ಗುರುಗಳ ಸಂಪತ್ತನ್ನು ಕೂಡ ಕಾಪಾಡ್ಕೊತಾ ಇರಬೇಕು. ನಮ್ಮ ಗುರುಗಳಿದೆ, ಗುರುದಕ್ಷಿಣೆ ಕೇಳಿಬಿಟ್ರು. ನಾನು ಎಲ್ಲ ಬೃಹತ್ ಪ್ರಸ್ಥಾಂತರ ಆದಮೇಲೆ ನರ್ಮದಾ ಖಂಡದಲ್ಲೇ ಮೆಲ್ಲಗೆ ಒಂದು 10-11 ಪರಿಕ್ರಮಗಳು ಮಾಡಿಕೊಂಡು ಹಂಗೆ ಶರೀರ ಬಿಟ್ಬಿಡ್ಬೇಕಂತಿತ್ತು. ಇವೆಲ್ಲ ಏನು ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಗುರುಗಳು ಕರೆಸ್ಬಿಟ್ಟಿದ್ದನು, ಅಲ್ಲಪ್ಪ 1000 ವರ್ಷ ಪರಾಧೀನದಲ್ಲಿತ್ತು ಭಾರತ ದೇಶ. ದೊಡ್ಡ ತಕ್ಷಶಿಲಾ ಇಂಥ ಯೂನಿವರ್ಸಿಟಿಗಳೇ ಸ್ವಾಹ ಆಗಿಬಿಟ್ಟು ಎಷ್ಟೋ ವಿದ್ಯೆಗಳು ಕಟ್ಟಾಗ್ಬಿಟ್ಟಿದೆ, ವಂಚಿತರಾಗ್ಬಿಟ್ಟಿದ್ದೀವಿ. ಅಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಗುರು ಪರಂಪರೆಯಲ್ಲಿ ಗುಹೆಗಳಲ್ಲಿ ಇದ್ದುಕೊಂಡು, ಮರದ ಕೆಳಗಡೆ ಇಟ್ಟುಕೊಂಡು ಈ ಒಂದು ವೇದಾಂತ, ಈ ಒಂದು ಶಾಸ್ತ್ರನ ಮಾತ್ರ ನಮಗೆ ಮಿಸ್ ಆಗದಿರೋ ನೆಕ್ಸ್ಟ್ ಜನ್ರೇಷನ್ಗೆ ಎಷ್ಟು ಚೆನ್ನಾಗಿ ನಮ್ಮ ತನಕ ತಗೊಂಬಂದಿದ್ದಾರೆ. ಇದು ನೆಕ್ಸ್ಟ್ ಜನ್ರೇಷನ್ಗೆ ತಗೊಂಡೋಗೋ ಅದು ರೆಸ್ಪಾನ್ಸಿಬಿಲಿಟಿ ಯಾರ್ದು? ಗುರು ಪರಂಪರೆ ಋಣ ಹೇಗೆ ತೀರಿಸ್ಕೋಬೇಕು?
ಮತ್ತು ಭಾರತ ದೇಶದಲ್ಲಿ ಮನೆಗಳು ಬಿಟ್ಟು 3 ಕೋಟಿ ಜನ ಮೋಕ್ಷನ ಹೊಂದಬೇಕು, ಪರಮಾತ್ಮನ ಹೊಂದಬೇಕಂತ ಸಾಧನೆ ಮಾಡ್ತಾಯಿದ್ದಾರೆ. ಅವ್ರನ್ನೆಲ್ಲ ಯಾರು ಪೋಷಣೆ ಮಾಡ್ತಾಯಿದ್ದಾರೆ? ಗೃಹಸ್ಥಾಶ್ರಮದವರು. ಶ್ರೇಷ್ಠ ಪಿಲ್ಲರ್ ಥರ ಇರೋದು, ಎಲ್ಲ ಆಶ್ರಮಗಳಿಗೂ ಪಿಲ್ಲರ್ ಥರ ಇರೋದು ಗೃಹಸ್ಥಾಶ್ರಮನೇ. ಬ್ರಹ್ಮಚಾರಿ ಕೆಲಸ ಮಾಡಲ್ಲ, ವಾನಪ್ರಸ್ಥಿ ಕೆಲಸ ಮಾಡಲ್ಲ, ಸನ್ಯಾಸಿ ಕೆಲಸ ಮಾಡಲ್ಲ. ಈ 3 ಆಶ್ರಮದವ್ರನ್ನೂ ಸಾಕೋದೇ ಗೃಹಸ್ಥ. ಮತ್ತು ಅಂಥ ಗೃಹಸ್ಥಾಶ್ರಮಕ್ಕೆ ಅವ್ರಿಗೇನು? ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋಂಥ ಗೃಹಸ್ಥಾಶ್ರಮಕ್ಕೆ ನಾವು ಕೊಟ್ಟಿದ್ದೇನು? ಇದು ಯಾರ ಮನಸ್ಸಲ್ಲಿ ಬರಬೇಕು? ಯಾವ ಶರೀರ ಸಂಘಾತದಲ್ಲಿ ಬರಬೇಕು? ಇವ್ರ ಬಗ್ಗೆನೂ ಎಲ್ಲ ಗುರು ಪರಂಪರೆ ಬಗ್ಗೆ, ಇವರು ಇಂಥ ಸದ್ಭಕ್ತರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋಂಥದ್ದು. ಆ ಶರೀರ ಸಂಘಾತ ನಿನ್ನದೇ ಯಾಕೆ ಆಗಬಾರ್ದು? ಯಾರೋ ಒಬ್ಬರು ಯಾವುದೋ ಒಂದು ಶರೀರ ಸಂಘಾತ ಆ ಕಾಂಟ್ರಾಕ್ಟ್ ತಗೋಬೇಕಲ್ಲ. ಭಗವದ್ಗೀತೆ ಓದ್ರೂ ಅದೇ ಆಗುತ್ತೆ. ಪೂರ್ಣ ವೈರಾಗ್ಯ ಇದ್ದು ಕಂಪ್ಲೀಟು 100% ವೈರಾಗ್ಯ ಇದ್ದವನು ಯಾವುದು ಗುಹೆಗೆ ಹೋಗ್ಬಿಟ್ಟಿದ್ದನು ಸ್ವರೂಪದಲ್ಲಿ ನಿಂತು ಅವನು ಮೋಕ್ಷ ಹೊಂದುತ್ತಾನೆ, ನೋ ಡೌಟ್ 100% ಅಂತ. ಆದರೆ ನಿಷ್ಕಾಮ ಕರ್ಮಯೋಗ, ಆ ಕರ್ಮಗಳು ಮಾಡಿ ಕರ್ಮದ ಫಲಾಪೇಕ್ಷೆಯನ್ನು ಬಿಟ್ಟು ಆ ಅಂತಃಕರಣ ಶುದ್ಧಿಯನ್ನು ಒಂದು, ಜ್ಞಾನವನ್ನು ಒಂದು, ಆ ಅಜ್ಞಾನ ಅವಸ್ಥೆಯಲ್ಲಿ ಅಂತಃಕರಣ ಶುದ್ಧಿಯಾಗಿ ಈ ಥರ ನಿಷ್ಕಾಮ ಕರ್ಮಯೋಗ ಮಾಡಿ ಜ್ಞಾನ ಬಂದ ಮೇಲೆ ಲೋಕ ಸಂಗ್ರಹಾರ್ಥ ಜನಕಾದಯ ಅಪಶ್ಯ, ಜನಕಾದಿಗಳನ್ನು ನೋಡಿಕೊಂಡು ನನ್ನದೇ ಆದಂಥ ಚರಿತ್ರೆಯನ್ನು ಕೂಡ ನೋಡಿಕೊಂಡು ನನಗೆ ಯಾವ ಕರ್ತವ್ಯ ಇಲ್ಲ ಅಂದರೂ ಕೂಡ ಈ ಕೆಲಸ ಮಾಡ್ತಾಯಿದ್ದೀನಿ. ಈ ಥರ ಇರೋವಂಥ ಮಹಾಪುರುಷ ಅಂದರೆ ನನಗೆ ತುಂಬ ಇಷ್ಟ ಅಂತ ಕೃಷ್ಣ ಅಂದ. ಮತ್ತು ಆ ಪರಮಾತ್ಮನಿಗೆ ಇಷ್ಟ ಇದ್ದಂಗೆ ನಾವು ಜೀವನ ನಡೆಸಬೇಕಲ್ಲ. ಭಗವದ್ಗೀತೆ ಸಾರಾನೂ ಇದೇ ಇದೆ ಅಂತ ಗುರುಗಳು ಅದನ್ನೇ ಗುರುದಕ್ಷಿಣೆ ಕೇಳಿದ್ರು. ಇಲ್ಲ ಅಂದರೆ ಈ ಊರಲ್ಲಿ ಬಂದು ಈ ಸಮಸ್ಯೆಗಳಲ್ಲಿ ಯಾಕೆ ಸಿಕ್ಕಾಕೊಳ್ತಾ ಇರ್ತೀವಿ? ಆದ್ದರಿಂದ ಆ ಗುರುಗಳ ಸಂಪತ್ತು, ಈ ಜ್ಞಾನ ಅರ್ಜನೆ, ಈಗ ಬಿತ್ತೋ ಬೀಜ ಎಲ್ಲಾದರೂ ಕಾಡಲ್ಲಿ 50 ಕಿಲೋಮೀಟ್ರ್ ದೂರದ ಮಧ್ಯದಲ್ಲೆಲ್ಲೋ ಕೆಲವೊಂದು ಕಾಡು ಪ್ರದೇಶ ಇರ್ತಾವಂತೆ. ಆ ಬಿತ್ತನೆ ಬೀಜ ಸಪ್ರೇಟಿಗೆ ತೆಗೆದಿಟ್ಟಿರ್ತಾರೆ. ಅದು ಗೊತ್ತಿಲ್ಲದೆ ಯಾರಾದರೂ ಅದನ್ನು ಅಡುಗೆ ಮಾಡಿಕೊಂಡು ತಿಂದುಬಿಟ್ರೆ ಮಹಾಪಾಪ ಅಂತ. ಯಾಕಂದರೆ ಮತ್ತೆ ಅಲ್ಲಿ ಹೊಲದಲ್ಲಿ ಬಿತ್ತನೆ ಬೀಜ ಇಲ್ದಿರೇ ಆಗೋಗುತ್ತೆ. ಆದ್ದರಿಂದ ಈ ಗುರು ಸಂಪತ್ತು ಅಂದರೆ ಕೊಟ್ಟಿರುವಂಥ ಈ ಜ್ಞಾನ, ಈ ದೈವಿ ಸಂಪತ್ತಿಗಳು ಇವೆಲ್ಲ ಕೂಡ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಬಿತ್ತುಬಿಟ್ಟು ಮತ್ತೆ ನೀನು ಇದು ನಮ್ಮ ದೇಶದಲ್ಲಿ ಅಲ್ಲ. ಸಾಕ್ರೆಟಿಸ್ ಒಂದು ಸ್ಟೋರಿ ಹೇಳ್ತಾನೆ. ಯಾವುದೋ ಒಂದು ದೊಡ್ಡ ಗುಹೆ ಇತ್ತಂತೆ. ಆ ಗುಹೆಯಲ್ಲಿ ಸುಮಾರು 20-30 ಕಿಲೋಮೀಟ್ರ್ ಅಷ್ಟು ಉದ್ದದ ಗುಹೆ. ಆ ಗುಹೆಯಲ್ಲೇ ಮನುಷ್ಯರು ಹುಡ್ತಿದ್ರಂತೆ. ಅಲ್ಲೇ ಜೀವನ, ಅಲ್ಲೇ ಏನೋ ಒಂದು ಕ್ರಿಮಿಕೀಟಗಳ ಥರ ಏನೋ ಒಂದು ತಿಂದುಕೊಂಡು ಅಲ್ಲೇ ಬೆಳಕನ್ನೋದೇ ನೋಡಿರಲಿಲ್ವಂತೆ. ಎಷ್ಟೋ ಅನಾದಿ ಕಾಲದಿಂದ ಪರಂಪರೆ ಹಂಗೆ ನಡ್ಕೊತ ಬರ್ತಾಯಿದೆ. ಅದರಲ್ಲೊಬ್ಬನು ಹುಟ್ಟುಬಿಟ್ಟಿದ್ದನು ಈ ಮಾರ್ಗ ಎಲ್ಲಿ ತನಕ ಹೋಗುತ್ತೆ ಅಂದ್ಬಿಟ್ಟಿದ್ದನು ಕ್ಯೂರಿಯಾಸಿಟಿಯಿಂದ ನಡ್ಕೊತ 20 ಕಿಲೋಮೀಟ್ರ್ ಗುಹೆಯಿಂದ ಹೊರಗಡೆ ಬಂದುಬಿಟ್ಟಿದ್ದನು. ಹೊರಗಡೆ ಈ ಬೆಳಕು, ಪ್ರಪಂಚ ಇವೆಲ್ಲ ನೋಡ್ತಾನೆ. ನೋಡಿಬಿಟ್ಟಿದ್ದನು ಯಾವಲ್ಲ ಹೊರಗಡೆ ಎಲ್ಲ ನೋಡ್ಕೊಂಬಂದ್ಬಿಟ್ಟು ಮತ್ತೆ ಒಳಗಡೆ ಹೋಗಿ, ನಾವು ಇದೇ ಪ್ರಪಂಚ ಅಂದ್ಕೊಂಡಿದ್ದೀವಿ, ಇಷ್ಟೇ ಅಂದ್ಕೊತಿದ್ದೀವಿ. ಇನ್ನು ಹೊರಗಡೆ ಎಲ್ಲ ಈ ಥರ ಅಂಧಕಾರದ ವಿರುದ್ಧವಾದಂಥ ಪ್ರಕಾಶ, ಆ ಮರಗಳು, ಗಿಡಗಳು, ಇಂಥವೆಲ್ಲ ಹಣ್ಣು ಹಂಪಲ ಇವೆಲ್ಲ ಇದೆ. ನಮ್ಮಂಥ ಮನುಷ್ಯರು ಕೂಡ ಇನ್ನೂ ಎಷ್ಟೋ ಜನ ಇದ್ದಾರೆ. ಈ ಥರ ಒಳ್ಳೆಯ ಜೀವನ ಇದೆ ಅಲ್ಲಿ, ಹಂಗೆ ಅಂದರೆ ಯಾರು ನಂಬಲೇ ಇಲ್ವಂತೆ. ಸುಳ್ಳು ಹೇಳ್ತೀಯ, ಎಲ್ಲ ಭ್ರಾಂತಿ, ಸುಳ್ಳು ಮಾತಾಡ್ತೀಯ ಅಂತ ಯಾರು ನಂಬಿಕೆನೇ ಇರಲಿಲ್ವಂತೆ. ಬಟ್ ಅವನು ನನಗೆ ಯಾಕೆ ಬಿಡು ಅಂದ್ಬಿಟ್ಟು ಹಾಳಾಗಿ ಹೋಗ್ಲಿರಂತ ಬಿಟ್ಟು ಹೊರಗಡೆ ಬರಲಿಲ್ಲ. ಯಾರೋ ಒಬ್ಬನಿಗೆ ಈ ದಾರಿ ತೋರಿಸ್ಬೇಕು, ನಾನು ನೋಡಿರೋ ಅಂಥ ಪ್ರಪಂಚನ ಇವ್ರಿಗೂ ತೋರಿಸ್ಬೇಕಂದ್ಬಿಟ್ಟಿದ್ದನು. ಒಬ್ಬನ ಶ್ರದ್ಧೆಯನ್ನು ಗೆಲ್ಲುತ್ತಾನಂತೆ. ಒಬ್ಬನ ಶ್ರದ್ಧೆಯನ್ನು ಗೆದ್ದುಬಿಟ್ಟಿದ್ದನು. ಅವನಿಗೆ ವಿಶ್ವಾಸ ತರಿಸ್ಬಿಟ್ಟಿದ್ದು, ಜೊತೆಗೆ ಕರ್ಕೊಂಡೋಗಿ ಅವನಿಗೆ ಒಂದು ದಿವಸ ಅದು ಹೊರಗಡೆ ಕರ್ಕೊಂಬಂದು ಎಲ್ಲ ತೋರಿಸ್ಬಿಡ್ತಾನಂತೆ. ತೋರಿಸ್ಬಿಟ್ಟ ಮೇಲೆ, ಹೌದು ನೀನು ಹೇಳಿದ್ದು ನಿಜಾನೇ, ಇವಾಗ ನಾನು ನಿನ್ನ ಜೊತೆ ಇದ್ದು ಬಂದು ಅವ್ರಿಗೆ ಹೇಳ್ತೀನಿ, ನಾನು ಸಾಕ್ಷಿ ಹೇಳೋನು ಬಾ, ಇವಾಗ ನಂಬ್ತಾರೆ ಅಂದರೆ ನನ್ನ ಕೆಲಸ ಆಗೋಗಿದೆ. ನಾನು ಹೊರಗಡೆ ಬಂದು ಈ ಸತ್ಯನ ನೋಡಿದ್ದೀನಿ. ಆ ಸತ್ಯನ ನಿನ್ನ ಒಬ್ಬನ ಕರ್ಕೊಂಬಂದುಬಿಟ್ಟು ನಿನಗೆ ತೋರಿಸ್ಬಿಟ್ಟಿದ್ದೀನಿ. ನನಗೆ ಮತ್ತೆ ಆ ಅಂಧಕಾರದಲ್ಲೇ ಬರಬೇಕಂತ ಇಚ್ಛೆ ಇಲ್ಲ. ಈಗ ನಿನ್ನ ಕೆಲಸ, ನೀನು ಇನ್ನೊಬ್ಬನ ಯಾವನಾದರೂ ವಿಶ್ವಾಸ ಗೆದ್ದು ಅವನಿಗೆ ಈ ದಾರಿ ತೋರಿಸ್ಬಿಟ್ಬಿಟ್ಟು ಮತ್ತೆ ನೀನು ಇದನ್ನು ಈ ಕಡೆ ಬಂದ್ಬಿಡು ಅಂತ. ಈ ಥರ ಪರಂಪರೆಯಲ್ಲಿ ಇದೊಂದು ಈ ತತ್ವನ ಇಟ್ಕೋಬೇಕು. ಆ ಸ್ವಾರ್ಥತೆ ಹೆಂಗೆ ಬರುತ್ತೆ? ನಾನಾಯಿತು, ನನ್ನ ಜೀವನ ಆಯಿತು, ಯಾಕಪ್ಪ ಅವ್ರ ತಂಟೆ ಹಾಕಿ ಇವ್ರ ತಂಟೆ ಹಾಕಿ ಅನ್ನೋದು ಆ ಸ್ವಾರ್ಥ ಬುದ್ಧಿಯಾಗಿ. ಆ ಥರ ಭಾಷಿಕರ ಭಗವಾನರು, ವ್ಯಾಸ ಭಗವಾನರು ಆ ಥರ ಅಂದ್ಕೊಂಡಿದ್ದಿದ್ರೆ ಇವೆಲ್ಲ ಸಿಗ್ತಾಯಿತ್ತು ನಮಗೆ. ಯಾಕಪ್ಪ ಇದು ಮಿಥ್ಯಾ ಪ್ರಪಂಚ, ನನಗೆ ಯಾಕೆ ಗುಹೆಯಲ್ಲಿ ಹೋಗ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ರೆ ಕೆಲಸ ಆಗೋಗುತ್ತೆ ಅಂದ್ಕೊಂಡಿದ್ರೆ ಏನು ಒಂದು
ಆ ನಿಜಗುಣ ಶಾಸ್ತ್ರಗಳು ಸಿಗ್ತಾಯಿತ್ತಾ, ಇದು ಸಿಗ್ತಾಯಿತ್ತಾ, ಏನು ಸಿಗ್ತಾಯಿತ್ತು? ನಮಗೆ ಬಂದಿರೋ ಅಂಥ ಪರಮ ವೈರಾಗ್ಯ ಅವರು ಬಂದುಬಿಟ್ಟಿದ್ದರೆ ಇವತ್ತು ಏನೂ ಸಿಗ್ತಿರ್ಲಿಲ್ಲ ನಮಗೆ. ಆದ್ದರಿಂದ ಈ ದಾರಿಯನ್ನು ಹಂಗೆ ನೆಕ್ಸ್ಟ್ ಜನ್ರೇಷನ್ಗೆ ಹೋಗೋ ಥರ ಮಾಡಬೇಕು ಅಂತ ಗುರುಗಳು ಅದಕ್ಕೆ ತುಂಬ ಸೂಕ್ಷ್ಮವಾಗಿ ಇದನ್ನೇ ಗುರುದಕ್ಷಿಣೆ ಕೇಳಿದ್ರು. 1 ಬ್ಯಾಚ್ ಇಲ್ಲ 2 ಬ್ಯಾಚ್ ಮಿನಿಮಮ್ಮು ನೀನು ಯಾರಿಗಾದರೂ ಟ್ರೈನ್ ಮಾಡಿಬಿಟ್ಟು ಮತ್ತೆ ನಿನ್ನ ಇಷ್ಟ, ನೀನು ಹೋಗು, ಎಲ್ಲಿ ಬೇಕಾದ ಪರಿವ್ರಾಜಕ ಜೀವನ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಹೋಗು ಅಂತ. ಅಷ್ಟೇ, ಗುರು ಆಜ್ಞೆಗೆ ಮತ್ತೆ ಎದುರು ಜವಾಬ್ ಬೀಳಬಾರ್ದು ಅಷ್ಟೇ. ಗುರು ಹೇಳಿದ್ದಾರೆ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಷ್ಟೆ, ಎಲ್ಲ ಆ ಥರ ನೋಡ್ಕೊಂಡು ಹೋಗ್ತಾನಷ್ಟೇ. ಈ ಥರ ಗುರು ಸಂಪತ್ತು ತತ್ತದ್ರವ್ಯಂ ನ ವಂಚೇತ್, ಗುರು ಸಂಪತ್ತನ್ನು ಕೂಡ ನಾವು ಕಾಪಾಡ್ಕೋಬೇಕು. ಗುರುಗಳ ಕೃಪೆ ತುಂಬ ಅನುಕೂಲವಾಗಿರುತ್ತೆ. ಈಗ ಇಲ್ಲಿ ಅಡಗಪ್ಪ ತಾತ ಅವರ ಸಂಕಲ್ಪಕ್ಕೆ ಅನುಕೂಲವಾಗಿ ಅವರು ಬರೆದು ಹೋಗಿದ್ದಾರೆ. ತತ್ವಪಸ್ಯಾದಿ ಮಹಾವಾಕ್ಯಗಳ ವಿಚಾರನೇ ಇಲ್ಲಿ ನಡಿಬೇಕು ಅಂತ. ಇದಕ್ಕೆ ಈ ಸಂಪತ್ತನ್ನು ಬಳಸಬೇಕು. ವಿವಾಹಾದಿ ಇತರ ಲೌಕಿಕ ಕಾರ್ಯಾಲಕ್ಕೆ ವ್ಯರ್ಥಂ ಚೈರಾದು ಅಂತ ಇಂದು ಬರೆದು ಹೋಗಿದ್ದಾರೆ. ಕೇವಲ ಇದಕ್ಕೆ ಬಳಸಬೇಕು ಇದನ್ನು ಆಶ್ರಮದ ಸಂಪತ್ತನ್ನು ಅಂದ್ಬಿಟ್ಟು. ಅದಕ್ಕೆ ಅನುಕೂಲವಾಗಿ ಇವತ್ತು ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಕ್ಕೆ ಅವರ ಆಶೀರ್ವಾದ ಇದೆ. ಇಷ್ಟಕ್ಕೆ ಮುಂಚೆ 50 ಜನ ಬಂದವ್ರೆ, ಅವ್ರಿಗೆ ಅವ್ರ ಗುರುಗಳ ಸಂಕಲ್ಪಕ್ಕೆ ಅವರು ಅನುಕೂಲವಾಗಿ ಇರಲಿಲ್ಲ, ಅವರು ಇರೋದಕ್ಕಾಗಲಿಲ್ಲ ಅವರು. ಆದ್ದರಿಂದ ಗುರುಗಳ ಸಂಪತ್ತನ್ನು ಕೂಡ ನಾವು ಕಾಪಾಡ್ಕೋಬೇಕು ಈ ಥರ. ಮತ್ತು ಗುರುದೇವಾರ್ಪಣಂ ವಸ್ತು ತೇನ ತುಷ್ಟೋಸ್ಮಿ ಸುವ್ರತೆ ಶ್ರೀ ಗುರೋ ಪಾದುಕಾಂ ಮುದ್ರಾ ಮೂಲಮಂತ್ರಂಚ ಗೋಪಯೇತ್. ಗುರುದೇವಾರ್ಪಣಂ ವಸ್ತು ತೇನ ತುಷ್ಟೋಸ್ಮಿ ಸುವ್ರತೆ. ಶಿವ ಅಂತವನೇ, ನನಗೆ ಹೂವು, ನನಗೆ ಅದು ಇದು ಇಡಕ್ಕೆ ಬರ್ತಾರಲ್ಲ ಅದರಿಂದ ಸಂತುಷ್ಟ ಇಲ್ಲ. ಗುರುಗಳಿಗೆ ಹೋಗಿ ರಿಕ್ತ ಹಸ್ತೇನ ನಾಗಚ್ಚೇತ್ ಅಂತಾರೆ. ಗುರುಗಳ ಹತ್ರ ಹೋದಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತಾರೆ. ಪುತ್ರಪ್ಪ ನಿನಗೆ ಇಲ್ಲ ಶಕ್ತಿ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರಾದ್ರು ತೊಗೊಂಡೋಗಿ, ಇಲ್ಲಾಂದರೆ ಒಂದು ಎಳೆ, ಯಾವುದೋ ಒಂದು ಎಳೆ ಆಗಲಿ, ಒಂದು ಹೂವಾಗಲಿ ತೊಗೊಂಡೋಗಿ ಅದು ಅಭ್ಯಾಸ ಮಾಡ್ಕೋ ಅಂದ್ಬಿಟ್ಟು. ಗುರುಗಳಿಗೇನು ಯಾರಿಂದ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅದೊಂದು ಪದ್ಧತಿ, ಅದು ಮರ್ಯಾದೆ ಅದು. ಆದ್ದರಿಂದ ಅದು ಗುರುಗಳಿಗೆ ಯಾರಾದರೂ ಏನಾದರೂ ಸಮರ್ಪಣೆ ಮಾಡಿದ್ರೆ ಪೂರ್ಣವಾಗಿ ತುಷ್ಟೋಸ್ಮಿ ಸುವ್ರತೆ. ಅದಕ್ಕೆ ಆ ಗುರುಗಳನ್ನು ಕಾಪಾಡ್ಕೋಬೇಕು. ಗುರುಗಳನ್ನು ನೋಡ್ಕೊಳ್ಳೋ ಕರ್ತವ್ಯ ಯಾರ್ದು? ಭಕ್ತರದೇ, ಶಿಷ್ಯರದೇ ಇರುತ್ತೆ. ಇಲ್ಲಾಂದರೆ ಹೆಂಗೆ ನಡೆಯುತ್ತೆ ಜೀವನ? ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳಂದ್ರೆ ಗುರುಗಳು ಕೂಡ ಆಯಿತು ಬಿಡು, ನನ್ನ ಶರೀರ ಸಂಘಾತದಿಂದ ಇನ್ನೊಂದು ಶರೀರ ಸಂಘಾತಕ್ಕೆ ಏನು ಋಣಾನುಬಂಧನೇ ಇಲ್ಲ, ಇನ್ನೂ ಒಳ್ಳೆಯದಾಯಿತು, ಓಂ ನಮಃ ಶಿವಾಯ ಅಂದ್ಬಿಟ್ಟಿದ್ದನ್ನು ಶರೀರ ಬಿಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಷ್ಟೇ. ಅಂಥ ಗುರುಗಳನ್ನು ನಾವೇ ಕಾಪಾಡ್ಕೋಬೇಕು. ಮತ್ತು ಶ್ರೀ ಗುರೋಹೋ ಪಾದುಕಾ ಮುದ್ರಾ ಮೂಲಮಂತ್ರಾಂಚ ಗೋಪಯೇದು. ಶ್ರೀ ಗುರುಗಳಿಂದ ಪಾದುಕ, ಗುರುಗಳ ಹತ್ರ ಆಶೀರ್ವಾದ ತಗೊಂಡು ಪಾದುಕ ತಗೊಂಡು ಹೋದರೆ, ನಾವು ನಾಸ್ತಿಕನಾಗಿ ಎಲ್ಲೂ ಮೂರ್ತಿ ಪೂಜೆ ಮಾಡಿದ ಅಭ್ಯಾಸನೇ ಇಲ್ಲ. ಅದ್ರ ಬಗ್ಗೆ ನಮ್ಮ ಮನಸ್ಸು ಕೂಡ ಹೋಗ್ತಾ ಇರಲಿಲ್ಲ ನಮಗೆ. ಆದರೂ ಕೂಡ ಬಜಾರಪ್ಪನೂ ಬಂದಿದ್ದ, ಗುರುಗಳ ಹತ್ರ ಗುರುಪಾದಕಗಳು ಈಸ್ಕೊಂಬಂದು ಡೈಲಿ ಆ ಗುರುಪಾದಕಗಳು ಇಟ್ಟುಕೊಂಡು ಒಂದು ಹೂವು ಇಡ್ತಾಯಿರು, ರಿಮೈಂಡರ್. ಗುರು ಆಜ್ಞೆ ಸಲುವಾಗಿ ನೀನು ಮಾಡ್ತಾಯಿದ್ದೆ, ನಿಂದು ಕರ್ತೃತ್ವ ಇಲ್ಲ, ಕಾರಯಿತ್ವ ಇಲ್ಲ. ನೀನು ಕರ್ತ ಕಾರಯಿತ ಅಂದ್ಕೊಂಬಿಟ್ರೆ ಹೋಯ್ತು, ಗೋಯಿಂದ ಆಗ್ಬಿಡುತ್ತೆ ಅಷ್ಟೆ. ಗುರು ಕೆಲಸ ಮಾಡ್ತಾಯಿದ್ದಾನೆ ಅನ್ನೋ ಭಾವನೆಯಲ್ಲಿ ಅದು ಏನೋ ಒಂದು ರಿಮೈಂಡರ್ ಇರಬೇಕಲ್ಲ. ಒಂದು ರಿಮೈಂಡರ್ ಸಲುವಾಗಿ ಆ ಥರ ಗುರುಪಾದಕ. ಮತ್ತು ಗುರುಗಳು ಕೆಲವೊಂದು ಹೇಳ್ಕೊಟ್ಟಿರ್ತಾರೆ ಟೆಕ್ನಿಕ್ಸು, ಅವು ಸೀಕ್ರೆಟಾಗೇ ಇರ್ತವೆ. ಅಷ್ಟು ಎಲಿಜಿಬಲ್ ಶಿಷ್ಯ ಬರೋ ತನಕ ಅದು ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ. ಮೂಲ ಮಂತ್ರಂಚ ಗೋಪಯೇತು. ಮತ್ತು ಮೂಲ ಮಂತ್ರ, ಗುರು ಮಂತ್ರ ಕೊಟ್ಟಿರ್ತಾರೆ. ಸುಮಾರು ಜನ ಅದ್ರ ಮೇಲೆ ಶ್ರದ್ಧೆ ಇಡೋದಿಲ್ಲ. ಏನಿದೆ ಬಿಡು, ಈ ಅಕ್ಷರಗಳು ಪುಸ್ತಕದಲ್ಲೇ ಇತ್ತು ಮುಂಚೆ ಅಂದ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಸೀಕ್ರೆಟ್ಸ್ ರಿವೀಲ್ ಮಾಡೋಕ್ಕೆ ಹೋಗೋದು, ಹಂಗೆಲ್ಲ ಮಾಡಿದ್ರೆ ಅದು ಶಕ್ತಿ ಕಳ್ಕೊಂಬಿಡುತ್ತೆ. ಅವು ತುಂಬ ರಹಸ್ಯವಾಗಿ ಇಟ್ಕೋಬೇಕು, ಪೂರ್ಣ ಶ್ರದ್ಧೆ ಇಟ್ಕೋಬೇಕು. ಶ್ರದ್ಧೆ ಇಲ್ಲ ಅಂದರೆ ಒಳ್ಳೆ ಮೆಡಿಸಿನ್ ಕೂಡ ಕೆಲಸ ಮಾಡೋದಿಲ್ಲ. RMP ಡಾಕ್ಟ್ರ್ ಬಂದು ಟ್ಯಾಬ್ಲೆಟ್ಸ್ ಕೊಟ್ಟ ಅಂದರೆ ಇವನು MBBS ಅಲ್ಲ, ಯಾವುದಕ್ಕೆ ಏನು ಕೊಟ್ಟಿದ್ದಾನಂತ ಅಶ್ರದ್ಧೆ ಬಂದರೆ ರೋಗ ಕೂಡ ವಾಸಿ ಆಗೋದಿಲ್ಲ. ನಿಜವಾದ ಸ್ಟೋರಿಗಳು ಎಷ್ಟೋ ನಡೆದಿದ್ದಾವೆ. ಟ್ರೈಬಲ್ ಏರಿಯಾದಲ್ಲಿ ಡಾಕ್ಟ್ರು ಹೋಗಿಬಿಟ್ಟಿದ್ದನ್ನು, ಯಾರೋ ಟ್ರೈಬಲ್ ವ್ಯಕ್ತಿ ಬಂದುಬಿಟ್ಟಿದ್ದು ನನಗೆ ಜ್ವರ ಇದೆ ಅಂದರೆ ಒಂದು ಚೀಟಿ ಬರೆದು ಕೊಟ್ಟನಂತೆ, ಇದನ್ನು ಬಿಸಿನೀರಲ್ಲಿ 3 ಸತಿ ತಗೋ ಅಂತ. ಅವನು ಪಕ್ಕದ ಟೇಬಲಲ್ಲಿ ಹೋಗಿ ಟ್ಯಾಬ್ಲೆಟ್ ಈಸ್ಕೋಬೇಕು, ಅಲ್ಲಿ ಹೋಗಿಲ್ಲ, ಡೈರೆಕ್ಟ್ ಆ ಚೀಟಿನೇ ತಗೊಂಡು ಹೋಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಥ್ಯಾಂಕ್ಸ್ ಹೇಳಕ್ಕೆ ಬಂದಂತೆ, ಏನೋ ಹಣ್ಣು ಅದೆಲ್ಲ ಇರ್ತಾರೆ ತಗೊಂಬಂದು ಗಿಫ್ಟ್ ಕೊಡೋಕ್ಕೆ. ತುಂಬ ನೀವು ಕೊಟ್ಟಿದ್ದ ಔಷಧಿಯಿಂದ ವಾಸಿ ಆಗುತ್ತೆ ಅಂದರೆ
ನೀನು ಔಷಧಿನೇ ತಗೊಳ್ಳಿಲ್ವಲ್ವೋ, ನಾನು ಕಿರಿಸ್ತಾ ಇದ್ದೆ, ಆ ಪಕ್ಕ ಟೇಬಲ್ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡೋಗಂದರೆ ಇಲ್ಲ, ಚೀಟಿಯನ್ನು ಪೇಪರನ್ನೇ ಅವನು ನೀರು ಜೊತೆ ಅದ್ಕೊಂಡು 3 ಸತಿ ತೊಗೊಂಡ್ಬಿಟ್ಟವನು, ಅವನ ಜ್ವರ ವಾಸಿ ಆಗಿಬಿಟ್ಟಿದೆ. ಶ್ರದ್ಧೆ ಇದ್ದರೆ ಶ್ರದ್ಧೆ ಹಂಗೆ ಕೆಲಸ ಬರುತ್ತೆ. ದೇವೇ ಗುರೌ ಮಂತ್ರೌಚ, ಈ 3 ವಿಷಯಗಳಲ್ಲಿ ಯಥಾ ಯಥಾ ಶ್ರದ್ಧಾ ತಥಾ ತಥಾ ಫಲಃ ಅಂತ ಶಾಸ್ತ್ರ ಇರುತ್ತೆ. ಎಷ್ಟು ಶ್ರದ್ಧೆ ಇರುತ್ತೋ ಆ ಶ್ರದ್ಧೆನೇ ನಮಗೆ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ. ಆದ್ದರಿಂದ ಅಷ್ಟೊಂದು ಶ್ರದ್ಧೆಯಿಂದ ಗುರುಗಳ ಮಂತ್ರನ ಜಪ ಮಾಡ್ಕೊತಾ ಇದ್ದರೆ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ ಅಂತ. ಮತ್ತು ಪಾರ್ವತಿ ದೇವಿ ನತಾಸ್ಮಿತೆ ನಾಥ ಪದಾರವಿಂದಂ ಬುದ್ಧೀಂದ್ರಿಯ ಪ್ರಾಣ ಮನೋವಚೋಭಿ ಯಚ್ಚಿಂತ್ಯತೆ ಭಾವಿತ ಆತ್ಮಯುಕ್ತೋ ಮುಮುಕ್ಷುಭಿ ಕರ್ಮಮಯೋಪಶಾಂತಯೇ. ನಿಮ್ಮ ದೊಡ್ಡ ನಮಸ್ಕಾರ ಅಂತೂ ಶಿವನಿಗೆ. ಇಷ್ಟೊಂದು ಒಳ್ಳೆ ವಿಷಯ ಹೇಳಿದ ಮೇಲೆ ನಿಮಗೆ ತುಂಬ ದೊಡ್ಡ ನಮಸ್ಕಾರ. ಬುದ್ಧೀಂದ್ರಿಯ ಪ್ರಾಣ ಮನೋವಚೋಭಿ, ಎಲ್ಲ ಇಂದ್ರಿಯಗಳ ಸಮೇತ, ಅಂದರೆ ಎಲ್ಲ ಇಂದ್ರಿಯಗಳು ನಿನ್ನ ಚರಣದ ಹತ್ರ ಇಡ್ತಾ ಇದ್ದೀನಿ. ಮತ್ತು ಚಿಂತ್ಯಯತೆ ಭಾವಿತ ಆತ್ಮಯುಕ್ತೋ, ಯಾರು ಈ ಆತ್ಮವಿಚಾರ ಮಾಡಿ ಮೋಕ್ಷನ ಹೊಂದಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೋ ಮುಮುಕ್ಷುಭಿ ಕರ್ಮ ಮಯೋಪಶಾಂತಿ, ಅವ್ರಿಗೂ ದೊಡ್ಡ ನಮಸ್ಕಾರ ಆಗ್ತಾ ಇದ್ದಾರೆ. ಸಾಮಾನ್ಯನ ಆ ಬುದ್ಧಿ ಬರೋದಾದರೆ ನಾನು ಮೋಕ್ಷನ ಹೊಂದಬೇಕು ಅನ್ನೋ ಒಂದು ಥಾಟ್ ಬುದ್ಧಿಗೆ ಬಂದಿದೆ ಅಂದರೆ ಎಷ್ಟೋ ಜನ್ಮ ಪುಣ್ಯ ಮಾಡಿರ್ತಾನೆ. ಅದಕ್ಕೆ ಗುರುಗಳಿಗೆ ಈ ವೇದಾಂತ ವಿಚಾರನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಅಂದರೆ ತುಂಬ ಇಷ್ಟ. ನೀನು ಬೇರೆ ಸೇವೆಗಳು ಅದು ಇದು ಎಷ್ಟೇ ಮಾಡ್ತಾಯಿರೋ ಅದರಲ್ಲಿ ಸಂತುಷ್ಟಿ ಪಡಲ್ಲ, ಯಾಕೆಂದರೆ ಅದರಿಂದ ಅವನ ಕಲ್ಯಾಣ ಆಗಲ್ಲ. ಬಟ್ ಈ ವೇದಾಂತ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇತ್ತಂದರೆ ಶಿಷ್ಯರಿಗೆ ತುಂಬ ಸಂತುಷ್ಟಿ ಪಡ್ತಾನೆ. ಯಾಕಂದರೆ ಅದು ಸುಮ್ಮನೆ ಬಂದಿಲ್ಲ ಈ ಜನ್ಮಕ್ಕೆ, ಪೂರ್ವ ಜನ್ಮಗಳಲ್ಲಿ ಎಷ್ಟೋ ಪುಣ್ಯ ಕೆಲಸ ಮಾಡಿಕೊಂಡಿದ್ರೆ ನಮ್ಮ ಮನಸ್ಸು ಹಂಗೆ ರೆಡಿ ಆಗಬೇಕು. ಕೆಲವರು ವಿರುದ್ಧವಾಗಿದ್ದು ದ್ವೈತ ಮತದಲ್ಲಿ ವಿಪರೀತವಾದ ದೃಢ ನಿಶ್ಚಯ ಇರುತ್ತೆ. ಎಷ್ಟು ನಿರ್ಗುಣ ನಿರಾಕಾರದ ಕಡೆ ಎಷ್ಟು ಎಳ್ಕೊಂಬರ್ಬೇಕಂತ ಪ್ರಯತ್ನ ಮಾಡಿದ್ರು ಅಲ್ಲಿ ಸಿಕ್ಕಾಕೊಂಬಿಟ್ಟಿರ್ತಾರೆ. ದತ್ತಾತ್ರೇಯನೇ ಅಂತಾನೆ, ಈಶ್ವರ ಕೃಪಾ ತೇವ ಪುಂಸಃ ಅದ್ವೈತ ವಾಸನ ಮಹಾಭಯ ಪರಿತ್ರಾಣತ್ವಾತ್ ಮುಕ್ಷೋಹು ಅಂತ. ಅದು ಕೇವಲ ಈಶ್ವರ ಕೃಪದಿಂದನೇ ಈ ಅದ್ವೈತ ವಾಸನೆ ಬರುವುದು. ಎಷ್ಟೋ ಜನ್ಮಗಳ ಪುಣ್ಯ ಈ ಸಿದ್ಧಾಂತದ ಮೇಲೆ ನಮಗೆ ಮನಸ್ಸು ಅನುಕೂಲವಾಗುವುದು, ಆ ತತ್ವವನ್ನು ಕೇಳಿ ಅದರ ಮೇಲೆ ಇಂಟ್ರೆಸ್ಟ್ ಬರೋದು ಅದಕ್ಕೆ ನೋಡು, ಪಾರ್ವತಿ ದೇವಿ ಕೂಡ ಅಂಥ ಮುಮುಕ್ಷುಗಳಿಗೆ ದೊಡ್ಡ ನಮಸ್ಕಾರ ಮಾಡ್ತಾಯಿದ್ದಾರೆ. ಸಾಮಾನ್ಯರಲ್ಲ ಅವರು ಅಂದ್ಬಿಟ್ಟು, ಭಾವಿ ಜೀವನ್ಮುಕ್ತ ಪುರುಷರು ಅಂದ್ಬಿಟ್ಟು. ಅನೇನ ಯದ್ಭವೇತ್ ಕಾರ್ಯಂ ತದ್ವದಾಮಿ ತವ ಪ್ರಿಯೇ ಲೋಕೋಪಕಾರಕಂ ದೇವಿ ಲೌಕಿಕಂ ತು ವಿವರ್ಜಯೇತ್. ಇಷ್ಟೇ ಅಲ್ಲ ನಿನಗೆ ದೇವಿ, ಈ ಗುರು ತತ್ವದಿಂದ ಗುರುಗಳ ಮೇಲೆ ಶ್ರದ್ಧೆಯಿಂದ ಏನೇನೆಲ್ಲ ಸಿಗುತ್ತೆ ಇಹಲೋಕದಲ್ಲಿ ಮತ್ತು ಮೋಕ್ಷದ ವಿಷಯದಲ್ಲಿ ಎರಡೂ ಕೂಡ, ಇಹಲೋಕದಲ್ಲೂ ಕೂಡ ಏನೇನೆಲ್ಲ ಲಾಭ ಸಿಗುತ್ತೆ ಅದನ್ನು ಕೂಡ ನಿನಗೆ ಹೇಳ್ಕೊತ ಹೋಗ್ತಾ ಇರ್ತೀನಿ, ಶ್ರದ್ಧೆಯಿಂದ ಕೇಳುವಂತ. ಲೌಕಿಕ ಧರ್ಮತೋ ಯಾತಿ ಜ್ಞಾನಹೀನೋ ಭವಾರ್ಣವೇ ಜ್ಞಾನ ಭಾವೇ ಚ ಯತ್ ಸರ್ವಂ ಕರ್ಮ ನಿಷ್ಕರ್ಮ ಶಾಮ್ಯತಿ. ಯಾರು ಈ ಲೌಕಿಕಾತ್ ಧರ್ಮತೋ ಯಾತಿ ಜ್ಞಾನಹೀನೋ ಭವಾರ್ಣವೇ, ಜ್ಞಾನರಹಿತನಾದ್ರೆಗನ ಈ ಸಂಸಾರದಿಂದ ನೀನು ಹೊರಗಡೆ ಬರೋದಕ್ಕಾಗೋದಿಲ್ಲ, ಸಂಸಾರ ದುಃಖದಿಂದ ನಿನಗೆ ನಿವೃತ್ತಿ ಇಲ್ಲ. ಕೃತೆ ಜ್ಞಾನಂ ನಾ ಮೋಕ್ಷಃ ಜ್ಞಾನಭಾವೇ ಚ ಯತ್ ಸರ್ವಂ ಕರ್ಮ ನಿಷ್ಕರ್ಮ ಶಾಮ್ಯತಿ. ನಿನಗೆ ಜ್ಞಾನ ಬಂತಂದರೆ ಕರ್ಮಗಳಿಂದ, ಪುಣ್ಯ ಪಾಪ ಎರಡೂ ಪ್ರಕಾರದ ಕರ್ಮಗಳಿಂದ ಕೂಡ ನೀನು ವಿಮುಕ್ತನಾಗ್ತೀಯ. ಯೋಚನೆ ಮಾಡಿ, ನಮ್ಮ ಸ್ವಭಾವ ಎಂಥದ್ದಂದರೆ ರೆಸ್ಟ್, ಪೂರ್ಣ ವಿಶ್ರಾಂತಿ ನಮ್ಮ ಸ್ವಭಾವ. ಅದಕ್ಕೆ ನಾವು ಏನು ಪ್ರಯತ್ನ ಮಾಡಿದ್ರೂ ಕೂಡ ಅಂಥದ್ದೊಂದು ಪೂರ್ಣ ವಿಶ್ರಾಂತಿ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ್ಯಕ್ಟಿವಿಟಿ ವಿಧಿ ಇಲ್ಲದಿರೋ ಮಾಡ್ತಾಯಿದ್ದೀವಿ. ಈ ಶರೀರದ ಮೇಲೆ ಇರೋ ಮೋಹ, ಡಿಪೆಂಡೆನ್ಸಿ, ಹಸಿವು ಬಾಯಾರಿಕೆಗಳು, ಈ ಸಮಸ್ಯೆಗಳಿಂದ ನಾವು ಇಷ್ಟ ಇಲ್ಲ ಅಂದರೂ ಕೂಡ ಆ್ಯಕ್ಟಿವಿಟಿ, ಆ ಕೆಲಸ ಈ ಕೆಲಸ ಮಾಡ್ತಾಯಿದ್ದೀವಿ. ವಾಸ್ತವಿಕವಾಗಿ ನಮಗೆ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಎಲ್ಲರೂ ಅವ್ರವ್ರ ಸ್ವಭಾವ ಚೆಕ್ ಮಾಡಿ ಕಂಪ್ಲೀಟಾಗಿ ಪೂರ್ಣ ವಿಶ್ರಾಂತವಾಗಿರ್ಬೇಕನ್ನೋದೇ ನಮ್ಮ ಇದು ಸ್ವಭಾವ ಆಗಿರುತ್ತೆ. ಯಾಕಂದರೆ ಅದು ನಮ್ಮ ಸ್ವಭಾವ. ಅದು ನೀನು ಅದನ್ನೇ ಹೊಂದಬೇಕಂತ, ಅದನ್ನೇ ನಿನಗೆ ಕೊಡಿಸ್ಬೇಕಂತ ಶಾಸ್ತ್ರಗಳು, ಗುರುಗಳು ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಅದು ಮಾಡಬೇಕಂದ್ರೆ ರೀವೈಂಡಿಂಗ್ ಪ್ರಾಸೆಸ್, ಒಂದು ಸ್ವಲ್ಪ ನಿಷ್ಕಾಮ ಕರ್ಮಯೋಗ, ಅಂತಃಕರಣ ಶುದ್ಧಿ, ಶ್ರವಣ ಮನನ ನಿಧಿಧ್ಯಾಸನಗಳು, ಇದೇ ಮಾರ್ಗ ಇದೆ. ಅದು ನೀನು ಈ ಜ್ಞಾನವನ್ನು ಹೊಂದಿಬಿಟ್ರೆ ನಿನಗೆ ಪೂರ್ಣ ವಿಶ್ರಾಂತಿ, ಕರ್ಮ ನಿಷ್ಕರ್ಮ ಶಾಮ್ಯತಿ.
ಆವಾಗ ನಿನಗೆ ಕಂಪ್ಲೀಟು ಈ ಕ್ರಿಯಾರಹಿತವಾದಂಥ ಸ್ಥಿತಿ, ಈ ಕರ್ಮಗಳಿಂದ ನೀನು ಹೊರಗಡೆ ಬರ್ತೀಯಾ. ಈಶ್ವರ ಭಗವದ್ಗೀತೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ಎಸ್ಕೇಪಿಸ್ಟ್ ಮೆಂಟಾಲಿಟಿ ಬೇಡ, ಕರ್ಮಗಳನ್ನು ನಿಷ್ಕಾಮ ಕರ್ಮದಿಂದನೇ ಗೆದ್ದು ಹೊರಗಡೆ ಬಾ, ಮುಳ್ಳಿಂದನೇ ತೆಗೆದು ಹೊರಗಡೆ ಬಾ. ಇಲ್ಲ ಅಂದರೆ ನೀನು ಎಲ್ಲಿ ಹೋದ್ರೂ ಕೂಡ ಕರ್ಮ ಜುಟ್ಟಿಟ್ಕೊಂಡು ನಿನ್ನ ಕೈಲಾದ ಕೆಲಸ ಮಾಡಿಸ್ತಾ ಇದ್ದೆ. ನೆನ್ನೆ ಶಿವಯೋಗಾನಂದ ಸ್ವಾಮೀಜಿಗಳು ಬಂದರು, ಏನು ಸ್ವಾಮೀಜಿ ಈ ವಯಸ್ಸಲ್ಲಿ ಮನೆ ಕಟ್ಟೋ ಕೆಲಸ ಇಟ್ಕೊಂಡ್ಬಿಟ್ವಲ್ಲ ಅಂತ. ಬೇಲ್ದಾರಿಗಳು ಅಡ್ವಾನ್ಸ್ ತೊಗೊತಾರಂತೆ, ಬರೋದಿಲ್ವಂತೆ. ಸಮಸ್ಯೆನೇ, ಪ್ರತಿಯೊಂದು ಕೆಲಸಕ್ಕೂ ಸಮಸ್ಯೆನೇ. ನಾವು ಒಂದು ಸ್ವಾಮೀಜಿ ಪ್ರಾರಬ್ಧ ಎಲ್ಲಿ ಬಿಡುತ್ತೆ, ಅದು ಯಾರ್ಯಾರ ಕೈಲಿ ಏನೇನು ಕೆಲಸ ಮಾಡಿಸ್ಬೇಕು ಅದು ಮಾಡಿಸೇ ಬಿಡುತ್ತೆ. ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಆ ಥರ ಇದ್ದಾಗ ನೀನು ಅದನ್ನು ಬಿಟ್ಟುಬಿಡು, ಆ ಎಸ್ಕೇಪಿಸ್ಟ್ ಮೆಂಟಾಲಿಟಿ ಬಿಟ್ಟುಬಿಡು, ಕರ್ಮಗಳಿಂದ ಓಡಿ ಹೋಗೋದು. ಯುದ್ಧದಲ್ಲಿ ನಿಂತ್ಕೊಂಡು ಅದನ್ನು ಡೀಲ್ ಮಾಡಿಬಿಡು, ಮತ್ತು ಆಟೋಮೆಟಿಕ್ಕಾಗಿ ನಿನಗೆ ಆ ಶಾಂತಿ, ಪೂರ್ಣ ವಿಶ್ರಾಂತಿ ಕಡೆಗೆ ಅದು ತಗೊಂಡೋಗುತ್ತೆ. ಆದ್ದರಿಂದ ಈ ಜ್ಞಾನ ಸಾಮಾನ್ಯ ಅಲ್ಲ, ಜ್ಞಾನದ ಮೇಲೆ ಮಹತ್ವ ಬುದ್ಧಿ ಬೆಳೆಸ್ಕೋಬೇಕು. ಈ ಜ್ಞಾನದಿಂದಲೇ ನೀನು ಆ ಪೂರ್ಣ ವಿಶ್ರಾಂತಿಯನ್ನು ಹೊಂದುತ್ತೀಯ. ಇಮಾಂ ತು ಭಕ್ತಿಭಾವೇನ ಪಠೇದ್ವೈ ಶೃಣುಯಾದಪಿ ಲಿಖಿತ್ವಾ ಯತ್ ಪ್ರಧಾನೇನ ತತ್ಸರ್ವಂ ಫಲಮಶ್ನುತೆ. ಈ ಶ್ಲೋಕಗಳು, ಪಾರಾಯಣ ಪದ್ಧತಿಗಳು ಅವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದು ರಿಸಲ್ಟೇ ಬೇರೆ ಇರುತ್ತೆ. ಅದು ಭಗವದ್ಗೀತೆ ಪಾರಾಯಣ ಆಗಲಿ, ನೋಡು ಈ ಗುರುಗೀತೆಯನ್ನು ಕೇವಲ ಪಠೇದ್ವೈ ಶೃಣುಯಾದಪಿ, ಡೈಲಿ ಯಾರು ಪಾರಾಯಣ ಮಾಡ್ತಾ ಇರ್ತಾರೋ, ನಿನಗೆ ಪಾರಾಯಣ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ ಅಂದರೆ ಪಾರಾಯಣ ಮಾಡ್ತಾ ಇರೋರು ಪಕ್ಕದಲ್ಲಿ ಕೂತ್ಕೊಂಡು ಕೇಳು. ಶೃಣುಯಾದಪಿ, ಕೇಳಿದ್ರೂ ಕೂಡ ಇದನ್ನು ಲಿಖಿತ್ವ, ಇನ್ನೂ ಸಾಮರ್ಥ್ಯ ಇದ್ರಾಗ ಈ ಶ್ಲೋಕಗಳೆಲ್ಲ ಲಿಖಿತ್ವ ಯತ್ ಪ್ರಧಾನೇನ ತತ್ ಸರ್ವಂ ಫಲಮಶ್ನುತೆ. ಏನೆಲ್ಲ ಬೇಕು ನಿನಗೆ ಎಲ್ಲ ಸಿಗುತ್ತೆ. ಗಾಣಗಾಪುರಕ್ಕೆ ಹೋಗಿ ನೋಡಿ, ಅಲ್ಲಿ ಎಷ್ಟು ಜನ ಭೀಮಾ ನದಿ ತೀರದಲ್ಲಿ ಕೂತ್ಕೊಂಡು ಗುರುಗೀತ ಪಾರಾಯಣ ಮಾಡ್ತಾ ಇರ್ತಾರೆ. ನಾನೇ ಎಷ್ಟು ಲೈವ್ ಎಕ್ಸಾಂಪಲ್ಸ್ ಹೋಗಿದ್ದೀನಿ. ಇದರಲ್ಲಿ ಕೂಡ ನಾನು ಇವಾಗ ನೋಡಿದೆ ಆ ಶ್ಲೋಕ. ಎಂಥ ರೋಗನೇ ಇರಲಿ ನಿನಗೆ, ಆ ರೋಗ ನಿವಾರಣೆ ಆಗುತ್ತೆ ಅಂತ. ಕುಷ್ಠಿ ರೋಗಿ ಒಬ್ಬ ಪರಿಚಯ ಇದ್ದ, ಕದ್ಲಿಂಗನದಲ್ಲಿ ಸಿಕ್ಕಿದ್ದ. ಅದೀಗ ಶ್ಲೋಕ ಬಂದಮೇಲೆ ಹೇಳ್ತೀನಿ ಆ ಸ್ಟೋರಿ. ಗುರುಗೀತಾಮಿಮಾಂ ದೇವಿ ಹೃದಯ ನಿತ್ಯಂ ವಿಭಾವಯ ಮಹಾವ್ಯಾಧಿಗತೈರ್ದುಃಖೈ ಸರ್ವದಾ ಪ್ರಜಪೇನ್ಮುದಾ. ಗುರುಗೀತಾಮಿಮಾಂ ದೇವಿ ಹೃದಯ ನಿತ್ಯಂ ವಿಭಾವಯ. ಇದನ್ನು ಕೇವಲ ನೆನೆಸ್ಕೋ. ಗುರುಗೀತೆಯಲ್ಲಿರೋ ಶ್ಲೋಕಗಳು, ತತ್ವಗಳು, ಈ ಪ್ರವಚನ ಆವಾಗ ಕೇವಲ ನೆನೆಸ್ಕೊಂಡ್ರೆ ಮಹಾವ್ಯಾಧಿಗತೈರ್ದುಃಖೈ ಸರ್ವದಾ ಪ್ರಜಪೇನ್ಮುದಾ. ದೊಡ್ಡ ಮಹಾವ್ಯಾಧಿಗಳಿದ್ದರೂ ಕೂಡ ಆ ಮಹಾವ್ಯಾಧಿಗಳು ಕೂಡ ದೂರ ಹೊರಟೋಗ್ಬಿಡ್ತವೆ. ಗುರುಗೀತಾಕ್ಷರೈಕೈಕಂ ಮಂತ್ರರಾಜಮಿದಂ ಪ್ರಿಯೇ ಅನ್ಯೇ ಚ ವಿವಿಧ ಮಂತ್ರ ಕಲಾಂನಾರ್ಹಂತಿ ಷೋಡಶೀಂ. ನಿಜವಾದ ಮಂತ್ರ ಅಂದರೆ ಈ ಗುರುಗೀತದಲ್ಲಿರುತ್ತ ಈ ಶ್ಲೋಕಗಳು ಇವೆ. ಇದಕ್ಕಿಂತ ದೊಡ್ಡ ಮಂತ್ರ ಇಲ್ಲ. ಮಿಕ್ಕಿದ ಮಂತ್ರಗಳೆಲ್ಲ 16th ಪಾರ್ಟ್ ಆಫ್ ದಿಸ್ ಮಂತ್ರ, ಕಂಪ್ಲೀಟ್ ಕೂಡ ಇಲ್ಲ ಅಂತ. ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಪ್ರತಿಯೊಂದು ಶ್ಲೋಕವನ್ನು ಪಾರಾಯಣ ಮಾಡಿ ಅದರ ಅರ್ಥದ ಬಗ್ಗೆ ನೀನು ಮೆಡಿಟೇಟ್ ಮಾಡ್ತಾ ಇದ್ದರೆ ನಿನ್ನಲ್ಲಿ ಎಷ್ಟು ಗುರುಭಕ್ತಿ ಬರುತ್ತೆ. ಅಷ್ಟು ಗುರುಭಕ್ತಿ ಬಂದ ಮೇಲೆ ಬಂದುಬಿಡ್ತಾರೆ ತ್ರಿಮೂರ್ತಿಗಳೇ ಬಂದುಬಿಟ್ಟು ವಿ ಆರ್ ರೆಡಿ ಟು ಗಿವ್ ಉಪದೇಶ ಅಂದ್ಬಿಟ್ಟು. ಆ ಗುರುಭಕ್ತಿ ನಿನ್ನಲ್ಲಿ ಅಷ್ಟು ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಅದು ಸಿಕ್ಕಿದ ಮೇಲೆ ಎಲ್ಲ ಸಿಕ್ಬಿಡುತ್ತೆ. ಅನಂತ ಫಲಮಾಪ್ನೋತಿ ಗುರುಗೀತಾ ಜಪೇನತು ಸರ್ವ ಪಾಪಹರ ದೇವಿ ಸರ್ವದಾರಿದ್ರ್ಯ ನಾಶಿನಿ. ಅನಂತ ಫಲಮಾಪ್ನೋತಿ ಗುರುಗೀತಾ ಜಪೇನತು. ಎಲ್ಲ ಪಾಪಗಳು ದೂರ ಆಗಿಬಿಡ್ತವೆ ದೇವಿ. ಸರ್ವ ದಾರಿದ್ರ್ಯ ನಾಶಿನಿ. ದಾರಿದ್ರ್ಯ ಅಂದರೆ ಬೇಕು ಅನ್ನೋದು ದಾರಿದ್ರ್ಯ. ಸುಮ್ಮನೆ ದುಡ್ಡು ಇಲ್ಲದೆ ಇರೋವನು ದರಿದ್ರ ಅಲ್ಲ. ದುಡ್ಡು 1000 ಕೋಟಿ ಇದ್ದವನು ಇನ್ನೂ ಬೇಕು ಅನ್ನೋ ಭಾವನೆ ಇದ್ದು ಪೆಂಡಿಂಗ್ ಫೈಲ್ ಥರ ವ್ಯಾಕ್ಯೂಮ್ ಥರ ಇದ್ದರೆ ಅವನು ದರಿದ್ರ ಅಂತ ಶಾಸ್ತ್ರ ಹೇಳುತ್ತೆ. ಅವನ ಹತ್ರ 1 ರೂಪಾಯಿ ಇದ್ದರೆ ಅದರಿಂದಲೇ ಸಂತುಷ್ಟವಾಗಿದ್ದರೆ ಅವನು ಶ್ರೀಮಂತ ಅನ್ನುತ್ತೆ ಶಾಸ್ತ್ರ. ಅಂಥ ದಾರಿದ್ರ್ಯತೆಯಿಂದ ನಿನ್ನನ್ನು ಹೊರಗಡೆ ಆಗಿಬಿಡುತ್ತೆ ಈ ಗುರುಗೀತ. ಅಕಾಲ ಮೃತ್ಯು ಹತ್ರಿ ಚ ಸರ್ವ ಸಂಕಟ ನಾಶಿನಿ ಯಕ್ಷ ರಾಕ್ಷಸ ಭೂತಾದಿ ಚೋರ ವ್ಯಾಘ್ರ ವಿಘಾತಿನಿ. ಅಕಾಲ ಮೃತ್ಯು ಹರ್ತ್ರಿ. ಈ ಗುರುಗೀತೆ ಮೇಲೆ ಶ್ರದ್ಧೆ ಇದ್ದು ಗುರುಭಕ್ತಿ ನೀವು ಹೆಚ್ಚು ಮಾಡಿಕೊಂಡ್ರೆ ನಿನ್ನ ಅಕಾಲ ಮೃತ್ಯುಗಳು ಪ್ರಾಣಗಂಡಗಳಿರ್ತವೆ. ಅದರಿಂದ ಕೂಡ ನಿನ್ನನ್ನು ಕಾಪಾಡಿಬಿಡ್ತಾರೆ. ಸರ್ವ ಸಂಕಟ ನಾಶಿನಿ. ಎಲ್ಲ ಸಂಕಟಗಳು ಬಂದಾಗಲೂ ಈ ಗುರುಗೀತೆ ಗುರು ನೆನಪು ಬಂದುಬಿಡಬೇಕು. ಒಂದು ಪಾರಾಯಣ ಮಾಡಿಬಿಡಬೇಕು. ಅರ್ಥದ ಬಗ್ಗೆ ವಿಚಾರ ಮಾಡಬೇಕು. ಯಕ್ಷ ರಾಕ್ಷಸ ಭೂತಾದಿ ಚೋರ ವ್ಯಾಘ್ರ ವಿಘಾತಿನಿ. ರಾಕ್ಷಸರಿಂದ ಯಕ್ಷರಿಂದ ಒಂದು ಸತಿ ಎಷ್ಟೋ ಸ್ಟೋರಿಗಳಿದಾವೆ. ಬ್ರಹ್ಮ ರಾಕ್ಷಸಿಗಳು ಇಟ್ಕೊಂಬಿಟ್ಟಿದ್ದಾರೆ ಭಕ್ತರಿಗೆ ಗುಜರಾತಲ್ಲಿ. ದೊಡ್ಡ ಮಂತ್ರವಾದಿಗಳು ಕೂಡ ಯಾರಿಗೂ ಬಿಡ್ಸೋಕ್ಕಾಗಿಲ್ಲ.
ಅವರೇ ಹೇಳಿದಂಥ ಮಂತ್ರವಾದಿಗಳು ನಮ್ಮ ಕೈಲಾಗಲ್ಲ, ಒಬ್ಬ ಜೀವನ್ಮುಕ್ತ ಪುರುಷನಲ್ಲೇ ಇದೆ ನೋಡು, ಇನ್ನು ಈ ಪ್ರಪಂಚದಲ್ಲಿ ಯಾರು ಇದನ್ನು ಬಿಡಿಸೋಕ್ಕಾಗಲ್ಲ. ಯಾಕಂದರೆ ಬ್ರಹ್ಮರಾಕ್ಷಸಿ ಎಲ್ಲ ಮಂತ್ರಗಳು ಗೊತ್ತಿರುತ್ತೆ. ನೀನು 10 ಲಕ್ಷ ಜಪ ಮಾಡಿದ್ರೆ ಅವು 20 ಲಕ್ಷ ಜಪ ಮಾಡಿರ್ತಾವೆ. ನೀನು ಹೇಳೋ ಮಂತ್ರಗಳು ಅವು ನಿನಗಿಂತ ಹೆಚ್ಚು ಚೆನ್ನಾಗಿ ಹೇಳ್ಬಿಡ್ತವೆ. ನಮ್ಮ ಆಶ್ರಮದಲ್ಲೇ ನಡೆದಿದೆ, ಆ ಸ್ಟೋರಿ ಹೇಳಿದ್ದೀನಿ, ಇನ್ನೊಂದು ಸತಿ ಹೇಳ್ತೀನಿ. ಮತ್ತು ನಮ್ಮ ಗುರುಗಳ ಹತ್ರ ಜಸ್ಟ್ ಇನ್ಫಾರ್ಮೇಷನ್ ತಗೊಂಡು ಹೋಗಿದ್ದಕ್ಕೆ ಆ ಬ್ರಹ್ಮರಾಕ್ಷಸಿ ಬಿಟ್ಟುಬಿಟ್ಟು ಮತ್ತು ನಾನು ಕ್ಷಮೆ ಕೇಳಿ ಇನ್ನು ವರ ಕೊಟ್ಟಿದ್ದೆ ಇಟ್ಕೊಂಡಿರೋ ವ್ಯಕ್ತಿಗೆ. ಆ ವ್ಯಕ್ತಿ ಈಗ ದೊಡ್ಡ ಮಠಾಧೀಶ ಆಗಿದ್ದಾನೆ ರಾಜಸ್ಥಾನದಲ್ಲಿ. ಆ ಥರ ರಾಕ್ಷಸರು, ಭೂತಾದಿಗಳು ಎಲ್ಲ ಯಾವುದರಿಂದ ಕೂಡ ನಿನಗೆ ತೊಂದರೆ ಬರೋದಿಲ್ಲ. ಗುರು ತತ್ವಕ್ಕೆ ಅಷ್ಟೊಂದು ಬಲ ಇರುತ್ತೆ. ಸರ್ವೋಪದ್ರವ ಕುಷ್ಠಾದಿ ದುಷ್ಟದೋಷ ನಿವಾರಿಣಿ ಯತ್ಫಲಂ ಗುರು ಸಾನ್ನಿಧ್ಯ ತತ್ಫಲಂ ಪಠನಾತ್ ಭವೇತ್. ಸರ್ವೋಪದ್ರವ ಕುಷ್ಠಾದಿ ದುಷ್ಟದೋಷ ನಿವಾರಿಣಿ. ಕುಷ್ಠಿ ರೋಗ ಬಂದರೆ ದೊಡ್ಡ ಮಹಾಪಾಪದ ಫಲ ಅಂತಾರೆ. ಪ್ಯಾರಾಲಿಸಿಸ್ ಕೂಡ ಅಷ್ಟೇ. ಪ್ಯಾರಾಲಿಸಿಸು ಕುಷ್ಠರೋಗ ಒಪ್ಕೊಳ್ಳೇಬೇಕು. ನಾನು ಈ ಶರೀರದಲ್ಲಿ ಬರಲಿ, ಯಾರ ಶರೀರದಾದರೂ ಬರಲಿ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ. ಅದು ಫಸ್ಟು ರಿಸೀವ್ ಮಾಡ್ಕೋಬೇಕು. ಹೌದು, ಯಾವುದೋ ಪಾಪದ ಫಲ ಇದಾಗಿದೆ ಅನ್ನಬೇಕು. ಅಂಥ ಕುಷ್ಠರೋಗಿ ಕೂಡ ಗುರುಗೀತಾ ಪಾರಾಯಣ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಈ ನಾನು ಕದಲಿವನದಲ್ಲಿದ್ದಾಗ ಗಾಣಗಾಪುರದಿಂದನೇ ಬಂದಿದ್ದ. ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಸಾಧು ಇದ್ದ. ಈ ಸಾಧು ಕೂಡ ಗಾಣಗಾಪುರದಲ್ಲಿ ಆವಾಗ ಹೋಗ್ಬಿಟ್ಟು ಭಿಕ್ಷಾಟನೆ ಮಾಡಿಕೊಂಡು ಸುಮಾರು ದಿವಸ ಇದ್ದು ಬರ್ತಿದ್ದಂತೆ. ಈಗ ನನ್ನ ಮುಂದೆ ಬಂದಿರೋ ವ್ಯಕ್ತಿ ಕುಷ್ಠರೋಗಿ ಬಂದಿದೆ, ಜಸ್ಟ್ ಕ್ಯೂರ್ ಆಗಿ ಹೊರಗಡೆ ಬಂದಿದ್ದಾನೆ. ಅದು ಕಾಣಿಸ್ತಾ ಇದೆ. ಹಿಂಗೆಲ್ಲ ಬೆಂಡ್ ಆಗೋಗಿತ್ತಂತೆ. ಬೆಂಡ್ ಆಗಿದ್ದೆಲ್ಲ ಕೂಡ ಮತ್ತೆ ಸ್ವಲ್ಪ ತೆಕ್ಕೊಂಡು ಇನ್ನು ಸ್ಲೈಟ್ ಇನ್ನೊಂದು 5% ಏನೋ ಇತ್ತು, 95% ವಾಸಿ ಆಗಿಬಿಟ್ಟಿತ್ತು ಕುಷ್ಠರೋಗ. ಆತನ ಬಗ್ಗೆ ಪಕ್ಕದಲ್ಲಿರೋ ಸಾಧು ಹೇಳ್ದ, ಇವರು ಗಾಣಗಾಪುರದಲ್ಲಿ ದೊಡ್ಡ ರಿಚ್ ಬಿಸ್ನೆಸ್ ಮ್ಯಾನ್ ಇದ್ದರು ಸ್ವಾಮೀಜಿ. ಅಲ್ಲಿ ಹೆಚ್ಚು ಜನ ಸಾಧುಗಳಿರ್ತಾರಲ್ಲ, ಭಿಕ್ಷೆಗೆ ಹೋಗ್ತಾ ಇರ್ತಾರಲ್ಲ, ಪಾಖಂಡಿಗಳು ಕೂಡ ಇರ್ತಾರೆ. ಅವರನ್ನೆಲ್ಲ ನೋಡಿ ವಿಪರೀತವಾಗಿ ದ್ವೇಷ ಭಾವ ಬೆಳೆಸ್ಕೊಂಡ್ಬಿಟ್ಟು ಈ ಕೆಂಪು ಬಟ್ಟೆ ಹಾಕೊಳ್ಳೋರ ಮೇಲೆ ಎಲ್ಲರನ್ನೂ ಮನೆ ಹತ್ರ ಭಿಕ್ಷೆ ಬೇಡಕ್ಕೆ ಹೋದರೆ ಗಲೀಜು ಮಾತು ಆಡೋದು, ಓಡಿಸ್ಬಿಡೋದಂತೆ. ಎಲ್ಲ ಪಾಖಂಡಿಗಳು ಹೆಂಗಿರ್ತಾರೆ, ಅದರಲ್ಲಿ ಯಾರೋ ಒಬ್ಬ ನಿಜವಾದ ಸಾಧಕನಿರ್ತಾನೆ. ಹಂಗೆ ಯಾರೋ ಒಬ್ಬ ನಿಜವಾದ ಸಾಧಕ ಒಂದು ದಿವಸ ಹೋದಾಗ ಹಿಂಗೆ ಬೈದು ಅವಮಾನ ಮಾಡಿದ ಮೇಲೆ ಅವ್ರು ದೊಡ್ಡ ಕೋಟೀಶ್ವರ ಆಗಿದ್ದರಂತೆ. ಎಲ್ಲ ಒಂದೇ ಸತಿ ಬಿಸ್ನೆಸ್ ಲಾಸ್ ಆಗಿಬಿಟ್ಟಿದ್ದು ಎಷ್ಟೋ ಮೃತ್ಯುಗಳಾಗೋಯ್ತಂತ ಅವ್ರ ಮನೆಯಲ್ಲಿ. ಇವ್ರ ಅಣ್ಣ ಇವರಿಗೆ ಇಬ್ಬರಿಗೂ ಕುಷ್ಠರೋಗಿ ಬಂದುಬಿಡ್ತಂತೆ. ಕುಷ್ಠರೋಗಿ ಬಂದ ಮೇಲೆ ಮತ್ತೆ ಯಾವ ವ್ಯಕ್ತಿ ಇನ್ನು ಬೈದ ಮೇಲೆ ಹಿಂಗಾಯ್ತು, ಅವ್ರ ಹತ್ರ ಹೋಗಿ ಪಶ್ಚಾತ್ತಾಪ ಕೇಳಿದ ಮೇಲೆ ಗುರುಗೀತಾ ಪಾರಾಯಣ ಮಾಡಿ ಅಂತ, ಅಲ್ಲೇ ಈ ಪಾರಾಯಣದಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ ಮೇಲೆ ಆ ಪಾರಾಯಣ ಎಲ್ಲ ಆಸ್ತಿ ಗೀಸ್ತಿ ಎಲ್ಲ ಮತ್ತೆ ಇದ್ಬಿಟ್ಟು ಎಲ್ಲ ಸಾಧುಗರನ್ನು ಕರೆಸಿ ಎಷ್ಟೋ ಸತಿ ಊಟ ಮಾಡಿಸಿದಂತೆ. ಊಟ ಮಾಡಿದ್ರೆ ತಪ್ಪಾಗೋಯ್ತು ಅಂದ್ಬಿಟ್ಟು ಮತ್ತೆ ತಾನು ಸನ್ಯಾಸತಿ ಸ್ವೀಕಾರ ಮಾಡ್ತಾನೆ. ತಪ್ಪು ಮಾಡಿದ್ದೀನಿ, ಇದೇ ಅಲ್ಲ ನಿಜ ಅಂದ್ಬಿಟ್ಟು ತಾನು ಸನ್ಯಾಸ ಸ್ವೀಕಾರ ಮಾಡಿಕೊಂಡು ಗುರುಗೀತೆ ಪಾರಾಯಣ ಮಾಡಿ 95% ಮೆಡಿಸಿನಿಂದ ಎಲ್ಲ ಪಾರಾಯಣದಿಂದನೇ ಕ್ಯೂರ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಸ್ಲೈಟ್ ಇತ್ತು. ಆ ಸಮಯದಲ್ಲಿ ಕದಲಿವನದಲ್ಲಿ ದತ್ತಪಾದಕಗಳಿದೆ. ಅದು ಇನ್ನೂ ಸ್ವಭಾವ ಹಂಗೆ ಕಠಿಣವಾಗಿತ್ತು. ನಾವು ನಡ್ಕೊಂಡು ಹೋಗ್ತಾಯಿದ್ರೆ ಆತ ಸ್ವಲ್ಪ ಕುಷ್ಠರೋಗದಿಂದ ಸ್ವಲ್ಪ ಫಾಸ್ಟಾಗಿ ನಡೀಲಿಕ್ಕಾಗಲಿಲ್ವಲ್ಲ, ನಮ್ಮದು ಸ್ವಲ್ಪ ಫಾಸ್ಟ್ ಇತ್ತು. ಫಾಸ್ಟಾಗಿ ನಡ್ಕೊಂಡು ಹೋಗ್ತಾಯಿದ್ರೆ ಕರಡಿ ಬಂತು. ಅದು ಹೆದರ್ಕೊಂಡು ಅದು ನಿಂತ್ಕೊಂಡ್ರೆ 8 ಫೀಟ್ 9 ಫೀಟ್ ಕಾಣಿಸ್ದೆ, ಅಷ್ಟು ದೊಡ್ಡ ಕರಡಿ. ಸಡನ್ನಾಗಿ ಹಿಂಗೆ ಟರ್ನಿಂಗ್ ಇತ್ತು, ನಾವು ಫಾಸ್ಟಾಗಿ ಹೋಗ್ತಾಯಿದ್ವಿ. ನಮ್ಮನ್ನು ನೋಡಿ ಅದು ಹೆದರ್ಕೊಂಡು ಕರ್ರ ಅಂತ ಕಿರ್ಚಿತ್ತು, ಓಡೋಯ್ತು. ಇವ್ರು ನೋಡಿದ್ರೆ ಹಿಂದ್ಗಡೆ ತುಂಬ ದೂರದಲ್ಲಿದ್ದಾನೆ. ಅವ್ರಿಗೆ ಹೆದರಿಕೆ ಆಗೋಯ್ತು. ನನ್ನನ್ನು ಬಿಟ್ಟು ಇವರು ಫಾಸ್ಟ್ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಹುಲಿ ಕೂಡ ಇರುತ್ತೆ, ಹುಲಿದು ಮನೆ ಇರುತ್ತೆ. ಮಾವಿನ ಗಿಡಗಳು ಸುಮಾರು ಒಂದು 200-300 ಏನೋ 1000 ಕೂಡ ಇರ್ಬೋದು. ದೊಡ್ಡ ಮಾವಿನ ಗಿಡಕ್ಕೆಲ್ಲ ಕೆಳಗಡೆ ಹಣ್ಣು ಒಣಗಾಗಿ ಯಾರು ಕಿತ್ತು ಕೆಳಗಡೆ ಜೋಡಿಸಿಟ್ಟಿದ್ದಂಗಿತ್ತು ಹಣ್ಣುಗಳು. ಕೋತಿಗಳು, ಕರಡಿ, ಹುಲಿಗಳು ಕೂಡ ಅಲ್ಲೇ ಹೆಚ್ಚಿರ್ತವೆ. ಅವ್ನು ಕೋಪ ಬಂದುಬಿಟ್ಟು ಬೈತಾನೆ ನಮ್ಮನ್ನು. ಸ್ವಲ್ಪ ಒಂದು ಕೆಟ್ಟ ಮಾತು ಕೂಡ ಬಯಸ್ಬಿಟ್ಟಿದ್ದನ್ನು, ಹಿಂಗೆ ಬಿಟ್ಟು ಹೋಗ್ತಾಯಿದ್ರೆ ಈ ಥರ ಹೋದಾಗೆಲ್ಲ ಒಟ್ಟಿಗೆ ಹೋಗಬೇಕಲ್ಲ, ನಾನು ಈ ಸ್ಥಿತಿಯಲ್ಲಿ ಓಡೋದಕ್ಕಾಗುತ್ತಾ, ಹಾಗೆ ಅಂತೆಲ್ಲ ಸ್ವಭಾವ ಎಲ್ಲೋಗುತ್ತೆ. ಸಡನ್ನಾಗಿ ಇದು ಬಂತು. ನಾನು ಸರಿ ಬಿಡು, ಇನ್ನು ಹೆದರ್ಕೊಂಡಿದ್ದಾನೆ ಈಗ ಯಾಕೆ ಅಂದ್ಬಿಟ್ಟು ಮತ್ತೆ ಆತನೇ ಸಾರಿ ಅಂದ. ಏನು ಮಾಡೋದು ಸ್ವಾಮೀಜಿ, ನನ್ನ ಪೂರ್ವ ಸ್ವಭಾವ ಇನ್ನೂ ವರ್ಸ್ಟ್ ಆಗಿತ್ತು, ಆ ಪಾಪದಿಂದನೇ ಇವೆಲ್ಲ ರೋಗಗಳು ತಂದುಕೊಂಡಿದ್ದೀನಿ, ನನ್ನನ್ನು ಕ್ಷಮೆ ಮಾಡಿಬಿಡಿ, ಅದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಅಂದ್ಬಿಟ್ಟು. ಮತ್ತು ಆತನೆಲ್ಲ ಪರಿಚಯ ಆದಮೇಲೆ ಆತ ಹತ್ಕೊಂಡು ಹೇಳ್ದ,
ಅಯ್ಯೋ ದೊಡ್ಡ ತಪ್ಪಪ್ಪ, ಕೆಂಪು ಬಟ್ಟೆಯನ್ನು ಯಾವತ್ತೂ ಕಡಿಮೆ ಅಂಚನೆ ಹಾಕಬಾರ್ದು, ಎಲ್ಲರೂ ಇರೋದಿಲ್ಲ. 1000 ಪಾಖಂಡಲ್ಲಿ ಒಬ್ಬ ಶ್ರೇಷ್ಠವಾದ ಸಾಧಕ ಇರ್ತಾನೆ, ಅವ್ರ ತಂಟೆಗೆ ಹೋಗಬಾರ್ದು, ತುಂಬ ಲಾಸು, ಎಲ್ಲ ಕಳ್ಕೊಂಬಿಟ್ವಿ. ಏನೋ ಮತ್ತೆ ಅವರು ಶಾಪ ಇಟ್ಟವರೇ ಅವ್ರ ಕೃಪೆಯಿಂದ ಮತ್ತೆ ಈ ಮೋಕ್ಷದ ಮಾರ್ಗದ ಕಡೆ ಬಂದಿದ್ದೀನಿ, ಇನ್ನು ಸಾಕು, ಇನ್ನು ಜನ್ಮನೂ ಬೇಡ, ಏನು ಬೇಡ, ದತ್ತಾತ್ರೇಯನಿಗೆ ಈ ಜೀವನ ಅಂಕಿತ ಅಂದ್ಬಿಟ್ಟು ಫುಲ್ಲು ಇದಾಗ್ಬಿಟ್ಟಿದ್ದ. ಆತ ಹೇಳ್ದ, ಗುರುಗೀತೆ ಪಾರಾಯಣ ಮಾಡ್ತಿದ್ದ, ಗುರುಗೀತೆ ಪಾರಾಯಣದಿಂದನೇ ಇಂಥ ಅದ್ಭುತವಾದಂಥ ಮತ್ತೆ ರಿಕವರ್ ಆಯಿತು ಸ್ವಾಮೀಜಿ. ಯಾಕಂದರೆ ದುಡ್ಡಿತ್ತಲ್ಲ, ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ವಾಸಿ ಆಗಲಿಲ್ವಂತೆ. ಲೆಪ್ರೋಸಿಗಾದರೂ ಮೆಡಿಸಿನ್ ಇದೆ, ಬಟ್ ಅದು ಶಾಪಕ್ಕೆ ಗುರಿಯಾಗಿದ್ದಾನಲ್ಲ, ಆಗಲಿಲ್ವಂತೆ. ಮತ್ತೆ ಅವ್ರ ಹತ್ರನೇ ಹೋಗಿ ಸರೆಂಡ್ರ್ ಆದಮೇಲೆ ಅದು ಪಾರಾಯಣ ಮಾಡಿದ ಮೇಲೆ ಅದು 95% ಕ್ಲಿಯರ್ ಆಗಿಬಿಟ್ಟಿತ್ತು. ಆ ಥರ ಇವೆಲ್ಲ ಕೂಡ ಶ್ರದ್ಧೆ ಇರಬೇಕಷ್ಟೇ, ಸುಮ್ಮನೆ ಟೈಮ್ ಪಾಸ್ಗೆ ಹೇಳಿಲ್ಲ ಇವೆಲ್ಲ ಮಾತು. ಅದಕ್ಕೆ ಭಗವದ್ಗೀತಾ ಪಾರಾಯಣ ಆಗಲಿ, ಗುರುಗೀತಾ ಪಾರಾಯಣ ಆಗಲಿ ಯಾವತ್ತೂ ವ್ಯರ್ಥವಾದ ಫಲ ಆಗೋದಿಲ್ಲ. ಎಲ್ಲಿದೆ ನಮಗೆ ಅಂತಃಕರಣ ಶುದ್ಧಿ, ಪುಣ್ಯದ ಬಾಹುಲ್ಯ ಬೇಕೇ ಬೇಕು ನಮಗೆ. ಅದಿಲ್ಲದೆ ಇದ್ದಿದ್ದಕ್ಕಲ್ಲ ಧನ್ಯೋಹಂ ಧನ್ಯೋಹಂ ಕೃತಕೃತ್ಯೋಹಂ ಅನ್ನೋ ವೃತ್ತಿಗಳು ಬರ್ತಾ ಇಲ್ಲ. ಪಾಪ ಮಹಾಭಾರತದಲ್ಲಿ ಹೇಳ್ತಾರೆ, ಪಾಪ ಒಳಗಡೆ ಇದ್ದಾಗ, ಅಶುದ್ಧಿ ಅಂತಃಕರಣ ಇದ್ದಾಗ ಇದು ರಿಸಲ್ಟ್ ಕೊಡಲ್ಲ ಅಂದ್ಬಿಟ್ಟು ಈ ಜ್ಞಾನ. ಬರೀ ಇನ್ಫಾರ್ಮೇಷನ್, ಆ ಮೊಬೈಲಲ್ಲೂ ಇದೆ ಎಲ್ಲ ಇನ್ಫಾರ್ಮೇಷನ್. ಮೊಬೈಲ್ ಮೋಕ್ಷನ ಹೊಂದ್ಬಿಟ್ಟಿದೆಯಾ, ಟೇಪ್ ರೆಕಾರ್ಡ್ಗಳು ಮೋಕ್ಷನ ಹೊಂದ್ಬಿಟ್ಟಿದೆಯಾ? ಇನ್ಫಾರ್ಮೇಷನ್ ಇಟ್ಕೊಂಡ್ರೆ ನೀನು ಮೆಮೊರಿ ಚಿಪ್ಪು, ಇನ್ನೂ ಸಣ್ಣ ಮೆಮೊರಿ ಚಿಪ್ಪು, ನಿನ್ನಲ್ಲಿ 1 GB ಕೂಡ ಮೆಮೊರಿ ಇಲ್ಲ. ಮೆಮೊರಿಯಲ್ಲಿ ಎಷ್ಟು GB ಇರುತ್ತೆ, ಆ ಮೆಮೊರಿಗಿಂತ ಕೂಡ ಸಣ್ಣ ಮೆಮೊರಿ ಚಿಪ್ ಅಷ್ಟೇ ನೀನು ಬ್ರೈನು. ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇಟ್ಕೊಂಡ್ಬಿಟ್ಟು ಅದನ್ನು ದೊಡ್ಡ ಜ್ಞಾನ ಅಂದ್ಕೊಂಡ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಎಲ್ಲಿ ತನಕ ಆ ಪಾಪದ ಮೂಟೆ ಕರಗೋದಿಲ್ವೋ, ಅಂತಃಕರಣ ಪೂರ್ಣ ಶುದ್ಧಿ ಆಗೋದಿಲ್ವೋ, ಅಲಂ ವೃತ್ತಿ ಎನಫ್ ಈಸ್ ಎನಫ್ ಅನ್ನೋದು ತನಕ, ಆ ಬ್ರಹ್ಮ ಅನುಭವ ತನಕ ಇಂಥ ಒಳ್ಳೆಯ ಸಾಧನೆಗಳು, ಪಾರಾಯಣಗಳು, ಜಪಗಳು, ಗುರುಮಂತ್ರ ಏನು ಬಿಡಕ್ಕೆ ಹೋಗಬಾರ್ದು. ಪುಣ್ಯ ವರ್ಧಕಗಳಿವೆಲ್ಲ. ಇದನ್ನೇ ಬಿಟ್ಟುಬಿಟ್ರೆಗನ್ನ ಮತ್ತಿನ್ನೇನು ಶುಷ್ಕ ವೇದಾಂತದಲ್ಲಿ ಸಿಕ್ಕಾಕ್ಕೊಂಡು ಮತ್ತು ಅದೇ ದುಃಖ, ಏನೂ ಆಗೋದಿಲ್ಲ. ಆದ್ದರಿಂದ ನೋಡಿ, ಈ ಥರ ಪಾರಾಯಣದಲ್ಲಿ ಇಷ್ಟೊಂದು ಯತ್ಫಲಂ ಗುರು ಸಾನ್ನಿಧ್ಯ ತತ್ಫಲಂ ಪಠನಾದ್ ಭವೇತ್. ಗುರು ಸಾನ್ನಿಧ್ಯದಲ್ಲಿ ಇದ್ದರೆ ಏನು ಫಲ ಬರುತ್ತೋ ಅದು ಗುರುಗೀತೆ ಪಾರಾಯಣ ಮಾಡಿದ್ರೆ ಆ ಫಲ ಎಲ್ಲ ಸಿಕ್ಬಿಡುತ್ತೆ. ಎಲ್ಲದಕ್ಕೂ ಒಂದೇ ಮೆಡಿಸನ್ನು, ಗುರುಗೀತೆ ಒಂದು ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ. ಮಿಕ್ಕಿದ್ದು ನಾವು ಇನ್ನೂ ಈ ಥರ ಸುಮಾರು ಬರ್ತವೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.